ಸೊ ನಿಮಗೆ ಲ್ಯಾಂಡ್ ರಿಫಾರ್ಮ್ಸಲ್ಲಿ ಒಂದು 4 to 5 ಕ್ವಶನ್ಸ್ ಆಗ್ಬೋದು ಮ್ಯಾಕ್ಸಿಮಮ್. ಸೊ ಅದರಲ್ಲಿ ಬ್ಯಾಕ್ಗ್ರೌಂಡನ್ನು ಫಸ್ಟು ನೋಡೋಣ, ಏನೇನು ಓದಬೇಕಾಗುತ್ತೆ ಅದನ್ನು ಫಸ್ಟು ನೋಡ್ಕೊಂಡು ಹೋಗೋಣ. ಲ್ಯಾಂಡ್ ರಿಫಾರ್ಮ್ಸಲ್ಲಿ ಫಸ್ಟು ಲ್ಯಾಂಡ್ ರಿಫಾರ್ಮ್ಸ್ ಅಂದರೆ ಏನು, ಅದರ ಡೆಫಿನೇಷನ್ಸನ್ನು ನಾವು ನೋಡ್ತೀವಿ. ಆಮೇಲೆ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್, ಐತಿಹಾಸಿಕ ಬೆಳವಣಿಗೆ ಅಂತ ನಾವು ನೋಡ್ತೀವಿ. ಇಂಡಿಯಾದಲ್ಲಿ ಐತಿಹಾಸಿಕ ಬೆಳವಣಿಗೆ, ಇಲ್ಲಿ ನಿಮಗೆ ಕ್ವಶನ್ಸ್ ಆಗುತ್ತೆ. ಇದು ಆ್ಯಕ್ಚುಲಿ ಕ್ವಶನ್ ಏರಿಯಾ. ಇನ್ನು 2 to 3 ಡೇಸ್ ಏನು ಕ್ಲಾಸ್ ಮಾಡ್ತೀನಿ ಅದು ಕಂಪ್ಲೀಟ್ ಕ್ವಶನ್ ಏರಿಯಾ ನಿಮಗೆ. ಓಕೆ, ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಇಂಡಿಯಾ, ಅದರಲ್ಲಿ ನಾವು ವೇದಿಕ್ ಪೀರಿಯಡಿಂದನೂ ನೋಡ್ತೀವಿ. ವೇದಿಕ್ ಪೀರಿಯಡಿಂದ ಯಾವ ಥರ ಲ್ಯಾಂಡ್ ರಿಫಾರ್ಮ್ಸ್ ಇನಿಷಿಯೇಟ್ ಆಯಿತು, ಅದೇ ಥರ ಮೌರ್ಯರ್ ಪೀರಿಯಡಲ್ಲಿ ಯಾವ ಥರ ಆಯಿತು, ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಕೇಳ್ತಾರೆ ಮೌರ್ಯನ್ ಪೀರಿಯಡಲ್ಲಿ ಯಾವ ಥರ ಆಯಿತು. ಇನ್ನು ಮಿಡಿವಲ್ ಪೀರಿಯಡಲ್ಲಿ, ಮಧ್ಯಯುಗೀನ ಕಾಲದಲ್ಲಿ ಡ್ಯೂರಿಂಗ್ ಡೆಲ್ಲಿ ಸಲ್ತನೇಟ್ ಪೀರಿಯಡ್, ಅಲ್ಲಿ ಯಾವ ಥರ ಆಯಿತು ಅದನ್ನು ಕೇಳ್ತಾನೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಶೇರ್ ಶಾ ಸೂರಿ ಕೇಳಿದ್ರಲ್ಲ, ಶೇರ್ ಶಾ ಸೂರಿ ಫೇಮಸ್ ಫಾರ್ ಲ್ಯಾಂಡ್ ರಿಫಾರ್ಮ್ಸ್, ರೈತವಾರಿ ಸಿಸ್ಟಮ್, ರೈತವಾರಿ ಪದ್ಧತಿ ಬರ್ತಾನೆ. ಅಲ್ಲಿ ಕೇಳ್ತಾರೆ ಕ್ವಶನ್ನು. ಅಲ್ಲಾವುದ್ದೀನ್ ಖಿಲ್ಜಿ ಲ್ಯಾಂಡ್ ರಿಫಾರ್ಮ್ಸು, ಓಕೆ, ಫಿರೋಜ್ ಶಾ ತುಘಲಕ್ ಲ್ಯಾಂಡ್ ರಿಫಾರ್ಮ್ಸು. ಸೊ ಇಲ್ಲಿಂದ ಕ್ವಶನ್ಸನ್ನು ಕೇಳ್ಕೊಂಡು ಬರ್ತಾನೆ. ಅಲ್ಲಿ ಯಾರ್ಯಾರು ಅಫಿಷಿಯಲ್ಸ್ ಇದ್ದರು, ಯಾವ ಥರ ಇತ್ತು. ಶೇರ್ ಶಾ ಸೂರಿ ಆದಮೇಲೆ ಅಕ್ಬರ್ ಕಾಲದಲ್ಲಿ ಯಾವ ಥರ ಆಯಿತು. ಅಕ್ಬರ್ ಕಾಲದಲ್ಲಿ ತೋದರಮಲ್ ಬರ್ತಾನೆ, ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರು, ಇನಿಷಿಯೇಟೆಡ್ ರಿಫಾರ್ಮ್ಸು, ಅದನ್ನು ನಾವು ನೋಡ್ತೀವಿ. ಇದೆಲ್ಲ ಏನ್ಷಂಟು ಮಿಡಿವಲ್ ಪೀರಿಯಡಲ್ಲಿ. ಆ್ಯಂಡ್ ಶಿವಾಜಿ ಪೀರಿಯಡಲ್ಲಿ ಶಿವಾಜಿ ಆಲ್ಸೋ ಇಂಟ್ರೊಡ್ಯೂಸ್ಡ್ ರೈತವಾರಿ ಸಿಸ್ಟಮ್, ರೈತವಾರಿ ಪದ್ಧತಿ ತರ್ತಾನೆ. ಅದನ್ನೆಲ್ಲ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಲ್ಲಿ ನೋಡೋಣ. ಇದು ಕಂಪ್ಲೀಟ್ಲಿ ಕ್ವಶನ್ ಏರಿಯಾ. ನೀವು ಬುಕ್ ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬೇಕಂದ್ರೆ ಅದನ್ನು ಬಿಟ್ಟಿದ್ರೂ ನಡೆಯುತ್ತೆ. ಸೊ ಇದನ್ನು ಓದಲೇಬೇಕು. ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ, ಬೇರೆ ಬೇರೆ ಎಕ್ಸಾಮ್ಸ್ಗೂ ಇಲ್ಲೂ 100% ಹೆಲ್ಪ್ ಆಗುತ್ತೆ. ಇದು ಹಿಸ್ಟ್ರಿ ಅಂತ ಅನ್ಕೋಬೋದು ನೀವು, ಆದರೆ ಅವನು ಲ್ಯಾಂಡ್ ರಿಫಾರ್ಮ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳಿರ್ತಾನೆ. ಅರ್ಥ ಆಗ್ತಿದ್ದಿಲ್ಲ. ಅದಾದ ನಂತರ ಬ್ರಿಟಿಷ್ ಪೀರಿಯಡಲ್ಲಿ ಯಾವ ಥರ ಆಯಿತು ಅದನ್ನು ನಾವು ನೋಡ್ತೀವಿ. ಬ್ರಿಟಿಷ್ ಪೀರಿಯಡ್ ಅಂದರೆ ಪರ್ಟಿಕ್ಯುಲರ್ಲಿ ಗವರ್ನರ್ ಜನರಲ್ ಪೀರಿಯಡು. ಲಾರ್ಡ್ ವಾರನ್ ಹೇಸ್ಟಿಂಗು ಜಮೀನ್ದಾರಿ ಸಿಸ್ಟಮ್ ತರ್ತಾನೆ. ಫಸ್ಟು 5 years ತರ್ತಾನೆ, 5 ವರ್ಷಗಳ ಜಮೀನ್ದಾರಿ. ಆಮೇಲೆ 1 ವರ್ಷದ ಜಮೀನ್ದಾರಿ ತರ್ತಾನೆ. ಲಾರ್ಡ್ ಕಾರ್ನ್ವಾಲಿಸ್ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ತರ್ತಾನೆ 1793ನಲ್ಲಿ, ಅದನ್ನು ಓದ್ತೀವಿ. ಆಮೇಲೆ ರೈತವಾರಿ ಸಿಸ್ಟಮ್ ಬರುತ್ತೆ 1820ನಲ್ಲಿ. ಅದನ್ನೇ ನಿಮಗೆ ಕೇಳಿರೋದು ಕ್ವಶನ್ನು, ರೈತವಾರಿ ಸಿಸ್ಟಮ್. ಪರ್ಟಿಕ್ಯುಲರ್ಲಿ ಈ ಬ್ರಿಟಿಷ್ ಪೀರಿಯಡ್ ಇದೆಯಲ್ಲ, ಇದು ವೆರಿ 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 ಇಂಪಾರ್ಟೆಂಟ್. ಜಮೀನ್ದಾರಿ, ಪರ್ಮನೆಂಟ್ ಸೆಟಲ್ಮೆಂಟು, ರೈತವಾರಿ ಆ್ಯಂಡ್ ಮಹಲ್ವಾರಿ ಸಿಸ್ಟಮ್ 1833. ಇದೆಲ್ಲ ಬ್ರಿಟಿಷ್ ಪೀರಿಯಡಲ್ಲಿ ಇನಿಷಿಯೇಟ್ ಮಾಡ್ತಾರೆ. ಅದನ್ನು ನಾವು ಹಿಸ್ಟಾರಿಕಲ್ ಡೆವಲಪ್ಮೆಂಟಲ್ಲಿ ನಾವು ನೋಡ್ತೀವಿ. ಓಕೆ, ಅದಾದಮೇಲೆ ಆಫ್ಟರ್ ಇಂಡಿಪೆಂಡೆನ್ಸು. ಸೊ ಈ ಇಂಡಿಪೆಂಡೆನ್ಸ್ ಬಂದ ಸಂದರ್ಭದಲ್ಲಿ ಜೆನ್ ಲಡೆನ್ಸ್ಕಿ ಸಮಿತಿ ಅಂತ ಒಂದು ಮಾಡ್ತಾರೆ, ವಿಶ್ವಸಂಸ್ಥೆ ಒಂದು ಮಾಡುತ್ತೆ 1945ಅಲ್ಲಿ. ಅದನ್ನು ನಾವು ನೋಡ್ತೀವಿ. ಲಡೆನ್ಸ್ಕಿ ಸಮಿತಿ ಅಂತಲೇ ಒಂದು ಮಾಡುತ್ತೆ, ಅದನ್ನು ನೋಡ್ತೀವಿ. ಅದಾದ ನಂತರ 1949ನಲ್ಲಿ ಕುಮಾರಪ್ಪ ಸಮಿತಿ ಅಂತ ಒಂದು ಮಾಡ್ತಾರೆ, JC ಕುಮಾರಪ್ಪ ಕಮಿಟಿ ಅಂತ ಕಾಂಗ್ರೆಸ್ ಪಾರ್ಟಿನವ್ರು ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿನವರು ಲ್ಯಾಂಡ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕಮಿಟಿ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟು 1950-51ನಲ್ಲಿ ವೆರಿ 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 ಇಂಪಾರ್ಟೆಂಟ್ ಭೂದಾನ್ ಚಳುವಳಿ ಅಥವಾ ಗ್ರಾಮದಾನ್ ಮೂವ್ಮೆಂಟ್ ಅಂತ ವಿನೋಬಾ ಭಾವೆ ಅವರು ಮಾಡ್ತಾರೆ. ಅದು ವೆರಿ 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 ಇಂಪಾರ್ಟೆಂಟ್ ಆಫ್ಟರ್ ಇಂಡಿಪೆಂಡೆನ್ಸ್. ಆ ಭೂದಾನ್ ಚಳುವಳಿಯಿಂದಾಗಿ ನೋಡಿ ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ತರ್ತಾರೆ. ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ 1951 ಏನು ಹೇಳುತ್ತೆ? ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಫಸ್ಟು ಅವ್ರು ಮಾಡೋದೇ ಅಬಾಲಿಷನ್ ಆಫ್ ಜಮೀನ್ದಾರಿ ಸಿಸ್ಟಮ್, ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಮಾಡ್ತಾರೆ. ಬಿಕಾಸ್ ಆಫ್ ಭೂದಾನ್ ಮೂವ್ಮೆಂಟ್, ಗ್ರಾಮದಾನ್ ಮೂವ್ಮೆಂಟ್, ಅದನ್ನು ನಾವು ನೋಡ್ತೀವಿ. ಆಚಾರ್ಯ ವಿನೋಬಾ ಭಾವೆ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈ ಬಿಕಾಸ್ ಆಫ್ ಭೂದಾನ್ ಮೂವ್ಮೆಂಟ್ ಸಮ್ ಸ್ಟೇಟ್ ಗೌರ್ನಮೆಂಟ್ ಪಾಸ್ಡ್ ಸೆವರಲ್ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ಸ್. ಈ ಚಳುವಳಿಯಿಂದಾಗಿ ನೋಡಿ ಏನೇನು ಕಾನ್ಸಿಕ್ವೆನ್ಸಸ್ ಆಫ್ ಭೂದಾನ್ ಮೂವ್ಮೆಂಟ್ ಏನು. ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ತೊಗೊಂಬರ್ತಾರೆ 1951ನಲ್ಲಿ, ಅಬಾಲಿಷಡ್ ಜಮೀನ್ದಾರಿ ಸಿಸ್ಟಮ್. ಅದರಲ್ಲಿ ಏನು ಮಾಡ್ತಾರೆ? ಟಿಲ್ಲರ್ ಇಸ್ ದ ಓನರ್ ಆಫ್ ದ ಲ್ಯಾಂಡ್, ಉಳುವವನೇ ಭೂಮಿಯ ಒಡೆಯ ಅಂತ ಘೋಷಣೆ ಮಾಡ್ತಾರೆ. ಅದಾದ ನಂತರ ವೆಸ್ಟ್ ಬೆಂಗಾಲ್ ಗೌರ್ನಮೆಂಟ್ ಪಾಸ್ಡ್ ಟೆನೆನ್ಸಿ ರಿಫಾರ್ಮ್ಸ್, ಭೂ ಸುಧಾರಣೆಗಳನ್ನ ತರುತ್ತೆ, ಗೇಣಿ ಸುಧಾರಣೆ ತರುತ್ತೆ. ಅದೇ ಥರ ಕರ್ನಾಟಕದಲ್ಲಿ ಬರುತ್ತೆ. ಕರ್ನಾಟಕದಲ್ಲಿ BD ಜತ್ತಿ, ಬಸಪ್ಪ ಜಾನಪದ ಜತ್ತಿ ಅವರು 1961ನಲ್ಲಿ ಒಂದು ಕಾಯ್ದೆನ ಇಡ್ತಾರೆ.
ಅದು ಯಾವಾಗ ಜಾರಿಗೆ ಬರುತ್ತೆ? 1964 ಬರುತ್ತೆ. ದಟ್ ಈಸ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್. ಇದೇ ಮೇಯ್ನು. ಈಗ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ KPR ಆ್ಯಕ್ಟ್, ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟು. ಇನ್ನು ಲ್ಯಾಂಡ್ ರೆವಿನ್ಯೂಗೆ ಸಂಬಂಧಪಟ್ಟಂತೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964. ಅದಕ್ಕೆ ಜಾರಿಗೆ ಬರೋದು ಪಾಸ್ ಇದ್ದಾಗ ಇದನ್ನು ಇನಿಷಿಯೇಟ್ ಮಾಡೋದು BD ಜತ್ತಿ, ಆದರೆ ಅದು ಜಾರಿಗೆ ಬರೋದು ನಿಜಲಿಂಗಪ್ಪ ಕಾಲದಲ್ಲಿ ಬರುತ್ತೆ. ಅದಕ್ಕೆ 1966 ರೂಲ್ಸನ್ನು ಮಾಡ್ತಾರೆ, ಲ್ಯಾಂಡ್ ರೆವಿನ್ಯೂ ರೂಲ್ಸ್ ಅಂತ. ಈ ಎರಡೂ ಓದಲೇಬೇಕಾಗತ್ತೆ, ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್, ಲ್ಯಾಂಡ್ ರೆವಿನ್ಯೂ ರೂಲ್ಸ್. ಅರ್ಥ ಆಗ್ತದೆ. ಈ ಥರ ಇಂಡಿಯಾದಲ್ಲಿ ಇನಿಷಿಯೇಟ್ ಆಗ್ತಾ ಹೋಗುತ್ತೆ. ಇಂಡಿಯಾದಲ್ಲಿ ಭೂ ಸುಧಾರಣೆಗಳು ಪ್ರಾರಂಭ ಆಗ್ತವೆ. ಅದೇ ಥರ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳಿಗೆ ಬಂದಾಗ ಯಾವ ಥರ ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಯಾವ ಥರ ಏನ್ಷಂಟ್ ಪೀರಿಯಡಲ್ಲಿ ಯಾವ ಥರ ಇತ್ತು ಅದನ್ನು ನಾವು ನೋಡ್ತೀವಿ. ಅದೇ ಥರ ಚಿಕ್ಕದೇವರಾಜ ಒಡೆಯರು, ವೆರಿ ವೆರಿ ಇಂಪಾರ್ಟೆಂಟ್. ಅವ್ರೇನು ಮಾಡ್ತಾರೆ, ವಿಲೇಜ್ ಅಡ್ಮಿನಿಸ್ಟ್ರೇಷನ್ಗೆ 12 ಮೆಂಬರ್ಸ್ನ ನೇಮಕ ಮಾಡ್ತಾರೆ. ಆಯ್ಗಾರ್ ಪದ್ಧತಿ, ಆಯ್ಗಾರ್ ಸಿಸ್ಟಮ್ ಅಂತ, ಅದನ್ನೆಲ್ಲ ಹೇಳ್ತೀನಿ, ಡೋಂಟ್ ವರಿ. ಅದಾದ ನಂತರ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ರೈತವಾರಿ ತೊಗೊಂಬರ್ತಾನೆ, ರೈತವಾರಿ ಸಿಸ್ಟಮ್ನ ತರ್ತಾನೆ, ಅದನ್ನು ನಾವು ನೋಡ್ತೀವಿ. ದಿವಾನ್ರ ಕಾಲದಲ್ಲಿ 1898 ಭೂ ಸುಧಾರಣಾ ಸಮಿತಿ ಮಾಡ್ತಾರೆ, ಶೇಷಾದ್ರಿ ಅಯ್ಯರ್ ಪೀರಿಯಡಲ್ಲಿ, ಅದನ್ನು ನಾವು ನೋಡ್ತೀವಿ. ಸೊ ದಿವಾನ್ರ ಪೀರಿಯಡಲ್ಲಿ ಯಾವ ಥರ ಆಯಿತು ಅದನ್ನು ನೋಡ್ತೀವಿ. ಅದೇ ಥರ BD ಜತ್ತಿ ಕಮಿಟಿ ಮಾಡ್ತಾರೆ, 1956 ಮಾಡ್ತಾರೆ, ಅದನ್ನು ನೋಡ್ತೀವಿ. 1961 BD ಜತ್ತಿ ಅವ್ರು ಮತ್ತೆ CM ಆಗ್ತಾರೆ. CM ಆದಮೇಲೆ ಈ ಇನಿಷಿಯೇಟೆಡ್ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಅವ್ರು ತರ್ತಾರೆ. ಆ್ಯಂಡ್ ಇಂಟ್ರೊಡ್ಯೂಸ್ಡ್ ಲ್ಯಾಂಡ್ ರೆವಿನ್ಯೂ ಬಿಲ್ಲು, ಕರ್ನಾಟಕ ಭೂ ಸುಧಾರಣಾ ಬಿಲ್ಲನ್ನು 1961 ತಗೊಂಬರ್ತಾರೆ. ಅದು ಕಾಯ್ದೆಯಾಗಿ ಯಾವಾಗ ಜಾರಿಗೆ ಬರುತ್ತೆ? 1964 ನಿಜಲಿಂಗಪ್ಪ ಪೀರಿಯಡಲ್ಲಿ ಜಾರಿಗೆ ಬರುತ್ತೆ. ಅದನ್ನು ನೋಡ್ತೀವಿ. ಬೇಸ್ ಯಾವುದು ಅಂದರೆ ನಮಗೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964, ಇದನ್ನು ನಾವು ನೋಡ್ತೀವಿ. ಇದಕ್ಕೆ ರೂಲ್ಸನ್ನು ಮಾಡ್ತಾರೆ 1966. ಇದರ ಅಂಡರಲ್ಲೇ ರೂಲ್ಸ್ ಮಾಡ್ತಾರೆ. ಈ ಆ್ಯಕ್ಟ್ ಅಂಡರಲ್ಲಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್ ಅಂತ ಮಾಡ್ತಾರೆ. ಅದನ್ನು ನಾವು ನೋಡ್ತೀವಿ. ಇದರಲ್ಲಿ ಎಷ್ಟು ಸೆಕ್ಷನ್ಸ್ ಬರುತ್ತೆ? ವಿ ಹ್ಯಾವ್ 15 ಚಾಪ್ಟರ್ಸ್. ಸೇಮ್. ಸೊ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಏನು 19 ಚಾಪ್ಟರ್ಸ್ ಇದ್ವು, ಅದೇ ಥರ ಇಲ್ಲಿ 15 ಚಾಪ್ಟರ್ಸ್ ಬರ್ತವೆ. ಅದರಲ್ಲೆಲ್ಲನೂ ಬೇಡ, ಆದರೆ ಎಲ್ಲನೂ ಮಾಡೋಣ. ಸೊ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಲ್ಯಾಂಡ್ 15 ಚಾಪ್ಟರ್ಸ್ ಬರ್ತವೆ, 202 ಸೆಕ್ಷನ್ಸ್ ಬರ್ತವೆ. ಎಷ್ಟು ಸೆಕ್ಷನ್ಸು? 202 ಸೆಕ್ಷನ್ಸ್, ಪ್ರಕರಣಗಳು. ಅಲ್ಲಿ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಯಾವ ಥರ ಪ್ರಕರಣಗಳನ್ನ ಓದ್ತಿದ್ದೀವಿ ಅಷ್ಟು ಪ್ರಕರಣಗಳನ್ನ ನಾವು ನೋಡ್ತೀವಿ. ಅರ್ಥ ಆಯ್ತಲ್ಲ? ಇದ್ರ ಜೊತೆಗೆ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಏನು ಪ್ರೋಗ್ರಾಮ್ಸನ್ನು ಇನಿಷಿಯೇಟ್ ಮಾಡ್ತಾರೆ ಅದನ್ನು ನೋಡ್ಕೋಬೇಕು. ಕಂದಾಯ ಇಲಾಖೆಯಲ್ಲಿ, ಈಗ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರೋಗ್ರಾಮ್ಸನ್ನು ನೋಡಿದ್ವಿ. ಉದ್ಯೋಗ ಖಾತ್ರಿ ಇರ್ಬೋದು, NRLM ಇರ್ಬೋದು, ಹೌಸಿಂಗ್ ಸ್ಕೀಮ್ ಇರ್ಬೋದು, ಅವೆಲ್ಲ ಪಂಚಾಯತ್ ರಾಜಲ್ಲಿ ಇನಿಷಿಯೇಟ್ ಆಗುವಂಥದ್ದು. ಅದೇ ಥರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಪ್ರೋಗ್ರಾಮ್ಸನ್ನ ತರ್ತಾರೆ. ಇಲ್ಲೂ ಕೂಡ ಈ ಅಡ್ಮಿನಿಸ್ಟ್ರೇಷನ್ ಪ್ರೋಗ್ರಾಮ್ಸ್ ಬರ್ತವೆ ನೋಡಿ. ಅಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪಂಚತಂತ್ರ ಬರುತ್ತೆ, ಹೌದಲ್ಲ? ಇನ್ಯಾವ್ಯಾವ್ದು ಬರುತ್ತೆ ಈ ಅಡ್ಮಿನಿಸ್ಟ್ರೇಷನ್ ಪ್ರೋಗ್ರಾಮ್? ಪಂಚತಂತ್ರ, ಆಮೇಲೆ ಪಂಚತಂತ್ರ, ಪಂಚಮಿತ್ರ, ಗಾಂಧಿ ಸಾಕ್ಷಿ ಕಾಯಕ ಅಂತ ಬರುತ್ತೆ. ನೆಕ್ಸ್ಟು ಇನ್ಯಾವ್ದು ಬರುತ್ತೆ? ಭುವನ್ ಆ್ಯಪ್ ಅಂತ ಯೂಸ್ ಮಾಡ್ತಾರೆ, ಸಕಾಲ. ಸೊ ಈ ಥರ ಅಲ್ಲಿ ಪಂಚಾಯತ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ, ಅದೇ ಥರ ಇಲ್ಲೂ ಕೂಡ ಭೂಮಿ ಅಂತ ಒಂದು ಪ್ರೋಗ್ರಾಮ್ ಇದೆ. ಮೋಜಿಣಿ ಅಂತ ಇದೆ. ಮೋಜಿಣಿ ಅಂತಂದರೆ ಲ್ಯಾಂಡ್ ಸರ್ವೆ. ಮೋಜಿಣಿ ಅಂತ ವರ್ಡ್ ಬಂದರೆ ಭೂ ಮಾಪನ, ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟಂತೆ. ಆಮೇಲೆ ಪಡಸಾಲೆ ಅಂತ ಒಂದು ಬರುತ್ತೆ, ಪಡಸಾಲೆ. ಇವೆಲ್ಲ ಈ ಅಡ್ಮಿನಿಸ್ಟ್ರೇಷನ್ ಪ್ರೋಗ್ರಾಮ್ಸ್ ಇನಿಷಿಯೇಟೆಡ್ ಇನ್ ರೆವಿನ್ಯೂ ಡಿಪಾರ್ಟ್ಮೆಂಟು. ಅವನು ಕಾವೇರಿ. ಆಮೇಲೆ ಈ ಆಸ್ತಿ ಅಂತ ಬರುತ್ತೆ. ಈ ಆಸ್ತಿ ಅಂತಂದರೆ ಅರ್ಬನಲ್ಲಿ ಮಾಡಿರೋವಂಥದ್ದು, ನಗರ ಪ್ರದೇಶಗಳಲ್ಲಿ ಇದನ್ನು ಮಾಡ್ತಾರೆ. ಪಂಚಾಯತಿ ರಾಜ್ನಲ್ಲಿ ಈ ಸ್ವತ್ತು ಇದೆ ನೋಡಿ, ಅದೇ ಥರ ಇಲ್ಲಿ ಈ ಆಸ್ತಿ ಅಂತ ಬರುತ್ತೆ, ಈ ಆಸ್ತಿ. ಸೊ ಈ ಥರ ಪ್ರೋಗ್ರಾಮ್ಸನ್ನು ನೋಡ್ತೀವಿ. ಅದ್ರ ಜೊತೆಗೆ ಈ ಅಡ್ಮಿನಿಸ್ಟ್ರೇಷನ್ ಪ್ರೋಗ್ರಾಮ್ಸ್, ಇನ್ನುಳಿದ ಬೇರೆ ಬೇರೆ ಪ್ರೋಗ್ರಾಮ್ಸನ್ನು ನೋಡ್ತೀವಿ. ಮನಸ್ವಿನಿ, ಮೈತ್ರಿ, ಸಂಧ್ಯಾ ಸುರಕ್ಷಾ ಯೋಜನೆ. ಅವ್ರಿಗೆಲ್ಲ ಅಮೌಂಟನ್ನು ಕೊಡೋದು ತಹಸೀಲ್ದಾರ್ ಆಫೀಸಿಂದ.
ಅರ್ಥ ಆಗ್ತಿದೆಯಲ್ಲ? ಆ ಫಲಾನುಭವಿಗಳನ್ನ ಗೂಡಿಸೋದು ಯಾರು? ವಿ ಎನವರೇ ಗೂಡಿಸೋದು. ಮನಸ್ವಿನಿ, ಮೈತ್ರಿ, ಇಂದಿರಾ ಗಾಂಧಿ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮು, ಸಂಧ್ಯಾ ಸುರಕ್ಷಾ ಯೋಜನೆ, ಆಮೇಲೆ ಹಳ್ಳಿಗಳ ಕಡೆ ಹಾವು ಕಚ್ಚಿ ತೀರ್ಕೊಳ್ತಾರೆ ನೋಡಿ, ಅವ್ರಿಗೆ 25,000 ಏನೋ ಕೊಡ್ತಾರೆ. ಸೊ ಈ ಥರ ಈ ಮಳೆಗಾಲದಲ್ಲಿ ಕುರಿಗಳು ಅದು ಇದು ಸತ್ತೋಗ್ತವೆ, ಪಶುಗಳು ಸತ್ತೋಗ್ತವೆ ನೋಡಿ, ಅವುಗಳಿಗೆಲ್ಲ ತಹಸೀಲ್ದಾರ್ ಆಫೀಸಿಂದನೇ ಅಮೌಂಟ್ ಹೋಗೋದು. ಆ ಪ್ರೋಗ್ರಾಮ್ಸನ್ನೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಇನ್ನೊಂದು ಸೈಡು ಇಷ್ಟನ್ನ ನೀವು ನೋಡಿಕೊಂಡ್ರೆ ಲ್ಯಾಂಡ್ ರಿಫಾರ್ಮ್ಸು ಕಂಪ್ಲೀಟ್ ಆಗುತ್ತೆ. ಇದೊಂದು ಪಿಕ್ಚರು. ಓಕೆ, ನೋಡ್ತಾ ಹೋಗೋಣ. ಸೊ ಮೇಯ್ನ್ ಇದರಲ್ಲಿ ಫೋಕಸ್ ಮಾಡೋಣ, ಇದು ಫೋಕಸ್ ಮಾಡೋಣ, ಇದು ಎಲ್ಲವೂ ಮಾಡೋಣ. ಸೊ ಆ್ಯಕ್ಟ್ ಬುಕ್ಕೂ ನಾವು ಹೇಳ್ತಾ ಹೋಗೋಣ. ಓಕೆ, ಇನ್ನೇನಿದ್ರೆ ಕೇಳಿ. ನಾವು ವಾಟ್ ಈಸ್ ಲ್ಯಾಂಡ್ ರಿಫಾರ್ಮ್? ಭೂ ಸುಧಾರಣೆ ಅಂದರೆ ಏನು? ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆ ಅಂದರೆ ಇಲ್ಲಿ ನೋಡಿ, ಕಂಪ್ಲೀಟ್ಲಿ ನಿಮ್ಮ ಫೋಕಸ್ ಎಲ್ಲ ಏನರ ಮೇಲೆ ಇರಬೇಕು? ಲ್ಯಾಂಡ್ ಮೇಲೆ ಇರಬೇಕು. ನಿಮ್ಮ ಫೋಕಸ್ ಎಲ್ಲ ಲ್ಯಾಂಡ್, ಅದರಲ್ಲೂ ನಿಮ್ಮ ಫೋಕಸ್ ಎಲ್ಲ ಅಗ್ರಿಕಲ್ಚರಲ್ ಲ್ಯಾಂಡ್ ಮೇಲೆ ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಅಗ್ರಿಕಲ್ಚರಲ್ ಲ್ಯಾಂಡ್, ಕೃಷಿ ಭೂಮಿ ಅಂತ ಏನು ಕರಿತೀರ, ರೈತರಿಗೆ ಏನು ಕೊಟ್ಟಿರ್ತಾರೆ ಅದ್ರ ಮೇಲೆ ಟೋಟಲ್ ಟಾಪಿಕ್ ಫೋಕಸ್ಸು ಅದ್ರ ಮೇಲೆ ಇರಬೇಕು. ಲ್ಯಾಂಡ್ ರಿಫಾರ್ಮ್ಸ್ ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡ್ ಮೇಲೆ ನಿಮ್ಮ ಫೋಕಸ್ ಇರಬೇಕಾಗುತ್ತೆ. ಅದನ್ನ ಬಿಟ್ಟು ಇನ್ನೇನು ಯೋಚನೆ ಮಾಡಬಾರ್ದು. ಓಕೆ, ನೋಡಿ, ಇಂಡಿಯಾದಲ್ಲಿ ಮೆಜಾರಿಟಿ ಹಳ್ಳಿಗಳು ಬರುತ್ತೆ, ಅದನ್ನು ಹಳ್ಳಿಗಳ ದೇಶ ಅಂತ ಕರಿತೀವಿ, ಹೌದಲ್ಲ? ಸೊ ಮೆಜಾರಿಟಿ ಹಳ್ಳಿಗಳು ಬರ್ತವೆ. ಮೋರ್ ದ್ಯಾನ್ 60% ಪಾಪ್ಯುಲೇಷನ್ನು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಗೊತ್ತಿದೆ. ಓಕೆ, ಹಳ್ಳಿಗಳು ರೈತರು ಬೆನ್ನೆಲುಬು ಅಂತ ಕೂಡ ಹೇಳ್ತಾರೆ. ಓಕೆ, ಇನ್ನು ಏನು ಟೋಟಲ್ ಭೂಭಾಗ ಏನು ಬರುತ್ತೆ, ಜಿಯೋಗ್ರಫಿಕಲ್ ಏರಿಯಾ ಆಫ್ ಇಂಡಿಯಾ ಎಷ್ಟು ಬರುತ್ತೆ? ಭಾರತದ ಒಟ್ಟು ಭೌಗೋಳಿಕ ಪ್ರದೇಶ ಎಷ್ಟು ಬರುತ್ತೆ? 32 ಲಕ್ಷ ಹತ್ತತ್ರ ಚದರ ಕಿಲೋಮೀಟರ್ಸ್, ಹೌದಲ್ಲ? ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಬರುತ್ತೆ, ಹೌದಲ್ಲ? ಭಾರತದ ಒಟ್ಟು ಭೌಗೋಳಿಕ ಪ್ರದೇಶ. ಅದರಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್, ಕೃಷಿ ಭೂಮಿ 17 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಬರುತ್ತೆ. ನಮ್ಮ ಫೋಕಸ್ ಎಲ್ಲ ಈ ಅಗ್ರಿಕಲ್ಚರಲ್ ಲ್ಯಾಂಡ್ ಮೇಲೆ ಇರಬೇಕು. ಓಕೆ, ಒಟ್ಟು ಭೂಭಾಗದಲ್ಲಿ ಸುಮಾರು 17 ಮಿಲಿಯನ್ ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಕೃಷಿ ಭೂಭಾಗ ಇದೆ. ಇದ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಏನಕ್ಕೆ ಡಿಪೆಂಡ್ ಆಗಿದ್ದೀವಿ? ಈ ಕೃಷಿ ಮೇಲೆ ಫುಡ್ಡಿಗೆ, ಆಹಾರಕ್ಕೆ ಡಿಪೆಂಡ್ ಆಗಿದ್ದೀವಿ. ಎಂಪ್ಲಾಯ್ಮೆಂಟ್, ಹೌದಲ್ಲ? ಆಹಾರಕ್ಕೆ, ಉದ್ಯೋಗಕ್ಕೆ, ಅಥವಾ ಅನಿಮಲ್ ಹಸ್ಬೆಂಡ್ರಿ, ಎಲ್ಲದಕ್ಕೂ ನಮಗೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಈ ಅಗ್ರಿಕಲ್ಚರ್ ಏನು ಕೊಡುತ್ತೆ ಭಾರತೀಯರಿಗೆ? ಕೃಷಿ ಮೇಲೆ ಎಲ್ಲರೂ ಅವಲಂಬಿತರಾಗಿದ್ದೀವಿ. ಕೃಷಿ ಏನೇನಕ್ಕೆ? ಆಹಾರಕ್ಕೆ. ಸುಮಾರು 140 ಕೋಟಿ ಜನಸಂಖ್ಯೆಗೆ ಆಹಾರನ ಒದಗಿಸುತ್ತೆ. ಅದೇ ಥರ ಕೆಲವು ಇಂಡಸ್ಟ್ರೀಸ್ಗೆ ಬೇಸಿಕ್ ಇಂಡಸ್ಟ್ರೀಸ್ ಅಂತ ಏನು ಕರೀತಾರೆ, ಮೂಲ ಕೈಗಾರಿಕೆಗಳಿಗೆ ಅದು ಕಚ್ಚಾ ವಸ್ತುನ ಒದಗಿಸುತ್ತೆ. ಕಚ್ಚಾ ವಸ್ತು ಅಂದ್ರೇನು? ರಾ ಮೆಟೀರಿಯಲ್ನ ಒದಗಿಸುತ್ತೆ. ಓಕೆ, ಈ ಥರ ಎಲ್ಲರೂ ನಾವು ಕೃಷಿ ಭೂಮಿ ಮೇಲೆ ಅವಲಂಬಿತರಾಗಿದ್ದೀವಿ. ಓಕೆ, ಸೊ ಈ ಭೂಮಿಯ ಬಗ್ಗೆ ನಾವು ಅಧ್ಯಯನನ ನಾವು ಮಾಡ್ತಾ ಹೋಗ್ತೀವಿ. ನೋಡಿ, ಪ್ರಾಚೀನ ಕಾಲದಿಂದ ಈ ಅಗ್ರಿಕಲ್ಚರಲ್ ಲ್ಯಾಂಡು ಪ್ರಾಚೀನ ಕಾಲದಲ್ಲಿ ಇಂದನೂ ಕೂಡ ಅದು ಯಾರ ಅಂಡರಲ್ಲಿತ್ತು? ಏನ್ಷಿಯಂಟ್ ಪೀರಿಯಡಲ್ಲಿ ಈ ಅಗ್ರಿಕಲ್ಚರಲ್ ಲ್ಯಾಂಡು ಕೇವಲ ಎಲೈಟ್ ಪೀಪಲ್, ಶ್ರೀಮಂತರು ಅಧೀನದಲ್ಲೇ ಇತ್ತು. ರಾಜರು, ಹೌದಲ್ಲ? ಕಿಂಗ್ಸ್, ರಾಜರ ಅಧೀನದಲ್ಲಿತ್ತು. ಶ್ರೀಮಂತರು, ಜಮೀನ್ದಾರರು, ಪಾಳೆಗಾರರು ಅಂತ ಏನು ಕರಿತೀವಿ, ಕೇವಲ ಮೇಲ್ವರ್ಗದವರ ಅಧೀನದಲ್ಲೇ ಪ್ರಾಚೀನ ಕಾಲದಿಂದನೂ ಭೂಮಿ ಇತ್ತು, ಅವ್ರ ಒಡೆತನದಲ್ಲೇ ಇತ್ತು. ಸೊ ಕೆಳವರ್ಗದವರಿಗೆ ಯಾವುದೇ ಭೂಮಿಯ ಒಡೆತನ ಇರಲಿಲ್ಲ, ಅವ್ರಿಗೆ ಯಾವುದೇ ರೈಟ್ಸು ಇರಲಿಲ್ಲ. ಎಲ್ಲ ಎಲೈಟ್ ಪೀಪಲು, ಶ್ರೀಮಂತರು, ಮೇಲ್ವರ್ಗದವರು ಅವರ ಒಡೆತನದಲ್ಲೇ ಇತ್ತು. ಈಗಲೂ ಅಷ್ಟೇ ನೋಡಿ, ಈ ಎಲೈಟ್ ಪೀಪಲ್ ಅಂತಂದರೆ ಶ್ರೀಮಂತರು, ಅವ್ರನ್ನ ಭೂ ಮಾಲೀಕರು ಅಂತಲೂ ಕರೀತಾರೆ, ಲ್ಯಾಂಡ್ ಲಾರ್ಡ್ಸ್ ಅಂತಲೂ ಕರೀತಾರೆ. ಅವ್ರ ಪರ್ಸೆಂಟೇಜ್ ಎಷ್ಟಿದೆ ಅಂತಂದರೆ ಕೇವಲ 1% ಇದ್ದಾರೆ. ಒಟ್ಟಾರೆ ಜನಸಂಖ್ಯೆಯಲ್ಲಿ 1% ಇದ್ದಾರೆ. ಇವರ ಒಡೆತನದಲ್ಲಿ ಸುಮಾರು 43% ಆಫ್ ಲ್ಯಾಂಡ್ ಹೋಲ್ಡಿಂಗ್ ಯಾರ ಅಂಡರಲ್ಲಿದೆ? ಕೇವಲ 1% ಆಫ್ ಪೀಪಲ್ ಅಂಡರಲ್ಲಿದೆ. ಅಂದರೆ ಶ್ರೀಮಂತರು, ಎಲೈಟ್ ಪೀಪಲ್ಲು, ಭೂ ಮಾಲೀಕರು ಅವರಿರೋದು ಕೇವಲ 1%.
ಆದರೆ ಅವ್ರ ಅಂಡರಲ್ಲಿರೋ ಲ್ಯಾಂಡು ಎಷ್ಟು ಹೋಲ್ಡಿಂಗ್ಸು 43% ಇದೆ. ರಿಮೈನಿಂಗು ಇನ್ನು ಕೆಳವರ್ಗದವರು, ಲೋಯರ್ ಕ್ಯಾಸ್ಟ್ ಅಂತ ಏನು ಕರೀತಾರೆ, ಕೆಳವರ್ಗ ಅಥವಾ ಲೋಯರ್ ಕ್ಲಾಸ್ ಅಂತಲೇ ತಗೊಳ್ಳಿ. ಕೆಳವರ್ಗದವರು ಎಷ್ಟು 83% ಇದ್ದಾರೆ. 83% ಇದ್ದಾರೆ. ಅವ್ರ ಹತ್ರ ಇರೋ ಲ್ಯಾಂಡ್ ಹೋಲ್ಡಿಂಗು ತುಂಬ ಕಡಿಮೆ ಇದೆ. ಅಂದರೆ 1% ಇರೋರ ಹತ್ರ ಇಷ್ಟು ಲ್ಯಾಂಡ್ ಹೋಲ್ಡಿಂಗು, ಸಾರಿ ಇದು 56 ಏನೋ ಬರುತ್ತೆ, ಸಾರಿ ಇದು 56% ಬರುತ್ತೆ, ಇದು 43% ಬರುತ್ತೆ. ನೋಡಿ, 83ರಷ್ಟು ಜನಸಂಖ್ಯೆ ಇರೋದು ಲೋಯರ್ ಕ್ಲಾಸು, ಕೆಳವರ್ಗದವರು, ಕೆಳಜಾತಿಯವರು. ಇವ್ರ ಹತ್ರ ಇರೋ ಲ್ಯಾಂಡ್ ಹೋಲ್ಡಿಂಗ್ ಎಷ್ಟು? ಕೇವಲ 43%. ಅದಕ್ಕೋಸ್ಕರ ಅಂದರೆ 1% ಇರೋ ಜಮೀನ್ದಾರರು, ಭೂ ಮಾಲೀಕರ ಹತ್ರ 56% ಆಫ್ ಲ್ಯಾಂಡ್ ಹೋಲ್ಡಿಂಗ್ ಇದೆ. ಅಂದರೆ ಇಲ್ಲೇನಾಗುತ್ತೆ, ಇಂಬ್ಯಾಲೆನ್ಸ್ ಇದೆ, ಅಸಮಾನತೆ ಇದೆ. ನೋಡಿ, 1% ಇರೋರ ಹತ್ರ ಇಷ್ಟು ಲ್ಯಾಂಡ್ ಹೋಲ್ಡಿಂಗ್ ಇದೆ. ಸೊ ಬಹುಸಂಖ್ಯಾತರು ಕೆಳವರ್ಗದವರು, ಸೊ ಇವ್ರ ಹತ್ರ ಕೇವಲ 43% ಇದೆ. ಹಾಗಾಗಿ ಇವ್ರ ಹತ್ರ ಇರೋ ಭೂಮಿಯನ್ನು ಯಾರು ಇರಲ್ವೋ, ಕೆಳವರ್ಗದಲ್ಲಿ ಇರಲ್ವೋ, ಅವ್ರಿಗೆ ಹಂಚೋದೆ ಭೂ ಸುಧಾರಣೆ. ಅಂದರೆ ಉಳ್ಳವ್ರ ಹತ್ರ ಇರೋ ಭೂಮಿಯನ್ನು ತೆಗೆದುಕೊಂಡೋಗಿ ಯಾರು ಇಲ್ಲದೆ ಇರೋರ ಹತ್ರ ಹಂಚೋದು, ಇವರಿಗೆ ಭೂಮಿಯ ಒಡೆತನವನ್ನು ಕೊಡೋದು, ಲ್ಯಾಂಡ್ ಓನರ್ಶಿಪ್ಪನ್ನು ಕೊಡೋದು, ಇವರಿಗೆ ಭೂಮಿಯನ್ನು ಹಂಚೋದು, ಇದನ್ನು ಲ್ಯಾಂಡ್ ರಿಫಾರ್ಮ್ಸ್ ಅಂತ ಕರೀತಾರೆ. ಇಲ್ಲದೆ ಇರೋರಿಗೆ, ಯಾರು ಇಲ್ಲದೆ ಇರೋಲ್ವೋ ಇವರನ್ನ ಭೂಮಿಯ ಒಡೆಯ ಅಂತ ಘೋಷಣೆ ಮಾಡೋದು. ಟಿಲ್ಲರ್ ಈಸ್ ದ ಓನರ್ ಆಫ್ ದ ಲ್ಯಾಂಡ್. ಇವ್ರ ಒಡೆತನ ಕೊಡೋದು, ಇವ್ರಿಗೆ ಅಧಿಕಾರ ಕೊಡೋದು, ಇಲ್ಲದೆ ಇರೋರ ಹೊತ್ತಿಗೆ ಭೂಮಿಯನ್ನು ಹಂಚೋದು, ಇವೆಲ್ಲ ಒಟ್ಟಾರೆ ಏನಂತ ಕರೀತಾರೆ, ಲ್ಯಾಂಡ್ ರಿಫಾರ್ಮ್ಸ್. ನೋಡಿ, ಈ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ನಮಗೆ ಸರಿಯಾದ ಡೆಫಿನೇಷನ್ ಸಿಗಲ್ಲ. ಲ್ಯಾಂಡ್ ರಿಫಾರ್ಮ್ಸ್ ಅಂತಂದರೆ ನೀವು ಸಿಂಪಲ್ಲಾಗಿ ಹೇಳ್ತೀರಾ, ಇಲ್ಲದೆ ಇರೋರಿಗೆ ಭೂಮಿಯನ್ನು ಕೊಡೋದು, ಅಷ್ಟೇ ಅಲ್ಲ ಲ್ಯಾಂಡ್ ರಿಫಾರ್ಮ್ಸ್. ಅಥವಾ ಟಿಲ್ಲರ್ ಇಸ್ ದ ಓನರ್ ಆಫ್ ದ ಲ್ಯಾಂಡ್, ಉಳುವವನೇ ಭೂಮಿಯ ಒಡೆಯ ಅಂತ ಘೋಷಣೆ ಮಾಡೋದು, ಅಷ್ಟೇ ಅಲ್ಲ ಲ್ಯಾಂಡ್ ರಿಫಾರ್ಮ್ಸ್. ಅದಕ್ಕೆ ಸರಿಯಾದ ಡೆಫಿನೇಷನ್ ಎಲ್ಲೂ ಸಿಗಲ್ಲ ಲ್ಯಾಂಡ್ ರಿಫಾರ್ಮ್ಸ್ಗೆ. ಆದರೆ ಅದ್ರ ಸ್ಕೋಪು, ಲ್ಯಾಂಡ್ ರಿಫಾರ್ಮ್ಸ್ ಅದರ ಅರ್ಥ, ಅದ್ರ ಮೀನಿಂಗು ಭಾಳ ವ್ಯಾಪ್ತಿ, ಅಂದರೆ ಅದ್ರ ಸ್ಕೋಪ್ ಜಾಸ್ತಿ ಇದೆ. ಲ್ಯಾಂಡ್ ರಿಫಾರ್ಮ್ಸ್ ಅಂತ ಅಂದರೆ ಕೇವಲ ಇವರಿಗೆ ಭೂಮಿಯ ಒಡೆತನ ಕೊಡೋದು ಅಷ್ಟೇ ಅಲ್ಲ. ಲ್ಯಾಂಡ್ ರಿಫಾರ್ಮ್ಸ್ ಅಂತಂದರೆ ಅವರಿಗೆ ಭೂಮಿಯ ಒಡೆತನ ಕೊಡೋದು, ಅದು ಸೇರಿಕೊಂಡು ಟಿಲ್ಲರ್ ಇಸ್ ದ ಓನರ್ ಆಫ್ ದ ಲ್ಯಾಂಡ್ ಅನ್ನೋದು, ಲ್ಯಾಂಡ್ ಆಕ್ಯುಪೆನ್ಸಿ ರೈಟ್ಸನ್ನು ಕೊಡೋದು ಇವರಿಗೆ, ಇಲ್ಲದೆ ಇರೋರಿಗೆ ಭೂಮಿಯ ಒಡೆತನವನ್ನು ಕೊಡೋದು, ಆದಾಯ ಅಸಮಾನತೆಯನ್ನು ಹೋಗಲಾಡಿಸೋದು. ಅಂದರೆ ಆದಾಯ ಅಸಮಾನತೆ ಅಂದ್ರೇನು? ಸೊ ಇಲ್ಲದೆ ಇರೋರ್ಗು ಅದು ಅಸಮಾನತೆ ಇದೆ, ಇಂಬ್ಯಾಲೆನ್ಸ್ ಇದೆ, ಅದನ್ನು ಹೋಗಲಾಡಿಸೋದು, ಅದು ಕೂಡ ಲ್ಯಾಂಡ್ ರಿಫಾರ್ಮ್ಸೇ. ಆಮೇಲೆ ಇನ್ನೇನು, ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್, ಸಾಂಸ್ಥಿಕ ಸುಧಾರಣೆಗಳು ಅಂತ ಬರ್ತಾರೆ. ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಅಂದ್ರೇನು? ಇವರಿಗೆ ಬ್ಯಾಂಕಿಂಗ್ ಸೌಲಭ್ಯನ ಒದಗಿಸೋದು, ಬ್ಯಾಂಕಿಂಗ್ ಸೌಲಭ್ಯ. ಆ ಬ್ಯಾಂಕ್ಗಳು ಸಾಲ ಕೊಡಬೇಕಾದ್ರೆ ರೂಲ್ಸ್ಗಳು ಇರ್ತವೆ, ಅವುಗಳನ್ನು ನಿಯಮಗಳನ್ನು ಹೋಗಲಾಡಿಸೋದು, ಅದು ಕೂಡ ಲ್ಯಾಂಡ್ ರಿಫಾರ್ಮ್ಸೇ. ಆಮೇಲೆ ಇವರಿಗೆ ಮಾರ್ಕೆಟ್ ಫೆಸಿಲಿಟಿ ಕೊಡೋದು, ಅವರು ಬೆಳೆದ ವಸ್ತುಗಳಿಗೆ, ಅದು ಕೂಡ ಲ್ಯಾಂಡ್ ರಿಫಾರ್ಮ್ಸೇ. ಮಾರುಕಟ್ಟೆ ಸೌಲಭ್ಯ ಒದಗಿಸೋದು, ಬ್ಯಾಂಕಿಂಗ್ ರಿಫಾರ್ಮ್ಸನ್ನು ಮಾಡೋದು. ಆಮೇಲೆ ಸೀಲಿಂಗ್ ಲಿಮಿಟ್ ಅಂದ್ರೆ ಗೊತ್ತಲ್ಲ, ಭೂಮಿತಿಯನ್ನು ಅಳವಡಿಸೋದು. ಮುಂದೆ ಬರುತ್ತೆ, ಕೊಡ್ತೀನಿ. ಒಬ್ಬ ವ್ಯಕ್ತಿ ಇಷ್ಟು ಭೂಮಿತಿಯನ್ನು, ಮ್ಯಾಕ್ಸಿಮಮ್ ಇಷ್ಟು ಲ್ಯಾಂಡ್ ಹೋಲ್ಡಿಂಗ್ಸನ್ನ ಹೊಂದಿರಬೇಕು, ಅದ್ರ ಮೇಲೆ ಹೊಂದಿರಂಗಿಲ್ಲ. ಇರಿಗೇಟೆಡ್ ಲ್ಯಾಂಡ್ ಆದರೆ ಇಷ್ಟು, ಓಕೆ, ನಾನ್ ಇರಿಗೇಟೆಡ್ ಲ್ಯಾಂಡ್ ಆದರೆ ಇಷ್ಟು, ಡ್ರೈ ಲ್ಯಾಂಡ್ಗೆ ಇಷ್ಟು ಅಂತ ಮಿತಿಯನ್ನು 21 ಹೆಕ್ಟೇರ್ ಏನೋ ಫಿಕ್ಸ್ ಮಾಡಿದ್ದಾರೆ, ಹೇಳ್ತಾ ಹೋಗ್ತೀನಿ. ಕರ್ನಾಟಕದಲ್ಲಿ ಫಿಕ್ಸ್ ಮಾಡಿದ್ದಾರೆ. ನೋಡಿ, ಅವನಿಗೆ ಭೂಮಿಯ ಒಡೆತನ ಕೊಡೋದು, ಅವನಿಗೆ ಓನರ್ ಆಫ್ ದ ಲ್ಯಾಂಡ್ ಅನ್ನೋದು ಗುರುತಿಸೋದು, ಸೀಲಿಂಗ್ ಲಿಮಿಟ್, ಭೂಮಿತಿಯನ್ನು ನಿರ್ಧಾರ ಮಾಡುವಂಥದ್ದು. ಅದೇ ಥರ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್, ಸಾಂಸ್ಥಿಕ ಸುಧಾರಣೆಗಳು, ಅಂದರೆ ಅವರಿಗೆ ಮಾರುಕಟ್ಟೆ ಸೌಲಭ್ಯ ಕೊಡುವಂಥದ್ದು, ನೀರಾವರಿ ಸೌಲಭ್ಯ ಕೊಡುವಂಥದ್ದು, ಇರಿಗೇಷನ್ ಫೆಸಿಲಿಟಿ ಕೊಡುವಂಥದ್ದು, ಆಮೇಲೆ ಇನ್ನೇನು ಸಾಲ ಸೌಲಭ್ಯ ಅಂತ ಕೊಡುವಂಥದ್ದು. ಅದಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ, ಸೊ ಬ್ಯಾಂಕಿಂಗ್ ರಿಫಾರ್ಮ್ಸನ್ನು ತರ್ತಾರೆ. ಬ್ಯಾಂಕಿಂಗ್ ರಿಫಾರ್ಮ್ಸನ್ನು ತಂದು ಅಗ್ರಿಕಲ್ಚರ್ ಇದಕ್ಕೆ ನಬಾರ್ಡ್ ಅಂತ ಮಾಡಿದ್ದಾರೆ, ಗೊತ್ತಲ್ಲ. ಶಿವರಾಮನ್ ಸಮಿತಿ ಆಧಾರದ ಮೇಲೆ 1982ನಲ್ಲಿ ನಬಾರ್ಡ್ ಅಂತ ತಗೊಂಡ್ಬರ್ತಾರೆ. RBI ಇಂದ ಸಪ್ರೇಟಾಗಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಇಲ್ಲಿ ಅಗ್ರಿಕಲ್ಚರ್ ಅಂತ ಬರುತ್ತೆ. ಹಾಗಾಗಿ ಅದಕ್ಕೆ ಅಫೆಕ್ಸ್ ಬಾಡಿಯಾಗಿ ಅದನ್ನು ನೇಮಕ ಮಾಡ್ತಾರೆ. ಇದರ ಅಂಡರಲ್ಲಿ RRBಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ರೀಜನಲ್ ರೂರಲ್ ಬ್ಯಾಂಕ್ಸು. ಅದಾದ ನಂತರ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್, ದಟ್ ಇಸ್ ಕಾಲ್ಡ್ ಅಪೆಕ್ಸ್ ಬ್ಯಾಂಕ್. ಕರ್ನಾಟಕದಲ್ಲಿ ಅಪೆಕ್ಸ್ ಬ್ಯಾಂಕ್ ಅಂತಾರೆ. ಇದ್ರ ಕೆಳಗಡೆ DCC ಬ್ಯಾಂಕ್, ಕರ್ನಾಟಕದಲ್ಲಿ 21 ಆಲ್ರೆಡಿ ನಾವು ಓದಿದ್ದೀವಿ, ಲ್ಯಾಂಡ್ ಕೋಆಪರೇಟಿವ್ ಮೂವ್ಮೆಂಟಲ್ಲಿ 21 DCC. ಅದ್ರ ಕೆಳಗಡೆ
ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ, ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು. ಇವುಗಳ ಮೂಲಕ ಅವ್ರಿಗೇನು ಮಾಡ್ತಾರೆ, ಸಾಲ ಸೌಲಭ್ಯನ ಕೊಡ್ತಾರೆ. ಇವನ್ನೆಲ್ಲನ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಅಂತ ಕರೀತಾರೆ. ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್, ಸಾಂಸ್ಥಿಕ ಸುಧಾರಣೆಗಳು, ಮಾರುಕಟ್ಟೆ ಸೌಲಭ್ಯ, ಇವೆಲ್ಲವನ್ನ ಒಳಗೊಂಡಂತೆ ಹೇಳೋದನ್ನ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಕರೀತಾರೆ. ಬರೀ ಲ್ಯಾಂಡ್ ರಿಫಾರ್ಮ್ಸ್ ಅಂದರೆ ಬರೀ ಇಲ್ದಿರೋರಿಗೆ ಭೂಮಿ ಕೊಡೋದಷ್ಟೇ ಅಲ್ಲ, ಒಟ್ಟಾರೆ ಅವರ ಆದಾಯನ ಹೆಚ್ಚಳ ಮಾಡುವಂಥದ್ದು. ಅರ್ಥ ಆಗ್ತಿದೆ? ಎಕ್ಸಾಮಲ್ಲಿ 4 ಆಪ್ಷನಲ್ಲಿ ಕೇಳ್ದ ಅಂತ ಇಟ್ಕೊಳ್ಳಿ, ಇವೆಲ್ಲ ಇರಲೇಬೇಕು ನಿಮಗೆ. ಓಕೆ, ಇದನ್ನೆಲ್ಲ ಸೇರಿಸಿ ಒಟ್ಟಾರೆಯಾಗಿ ಅದನ್ನು ಭೂ ಸುಧಾರಣೆ ಅಂತ ಹೇಳಿ ಕರಿತೀವಿ. ಆ ಭೂ ಸುಧಾರಣೆ ಇನಿಷಿಯೇಷನ್ ಎಲ್ಲಿಂದ ಶುರುವಾಗುತ್ತೆ? ನಮಗೆ ಏನ್ಷಿಯಂಟ್ ಪೀರಿಯಡಿಂದನೇ ಶುರುವಾಗುತ್ತೆ. ಅದನ್ನು ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಭೂ ಸುಧಾರಣೆಯ ಐತಿಹಾಸಿಕ ಬೆಳವಣಿಗೆ, ಹಿಸ್ಟಾರಿಕಲ್ ಡೆವಲಪ್ಮೆಂಟ್. ನೋಟ್ಸ್ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಬಟ್ ಕನ್ನಡದಲ್ಲಿ ಮಾತ್ರ ಸಿಗುತ್ತೆ ಸದ್ಯಕ್ಕೆ ನೋಟ್ಸು, ಇಂಗ್ಲೀಷಲ್ಲಿ ಸಿಗಲ್ಲ. ಯಾಕೆಂದರೆ ಕನ್ನಡದಲ್ಲಿ ಮಾಡಿದ್ದೀವಿ, ಆಮೇಲೆ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಇಂಗ್ಲೀಷಲ್ಲಿ ಮಾಡ್ತೀನಿ. ಬಟ್ ಈ ಎಕ್ಸಾಮ್ಗೆ ನಿಮಗೆ ಕನ್ನಡದಲ್ಲಿ ಸಿಗುತ್ತೆ. ಮ್ಯಾಕ್ಸಿಮಮ್ ಒಂದು ವೀಕಲ್ಲಿ ನಾನು ನಿಮಗೆ ನೋಟ್ಸನ್ನು ಕೊಡ್ತೀನಿ. ಓಕೆ, ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್. ಇಲ್ಲ ನೋಟ್ಸ್ ಮಾಡಿಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ನಿಮಗೆ, ಸರಿನಾ? ಎಲ್ಲಿಂದ ನೋಡ್ಕೊಂಬರೋಣ? ಫ್ರಮ್ ವೇದಿಕ್ ಪೀರಿಯಡ್. ವೇದಿಕ್ ಪೀರಿಯಡಿಂದ ಭೂ ಸುಧಾರಣೆಗಳನ್ನು ನಾವು ನೋಡ್ಕೊಂಡು ಬರೋಣ. ನೋಡಿ, ಪ್ರಾಚೀನ ಕಾಲದಿಂದನೂ ನಮಗೆ ಲ್ಯಾಂಡ್ ರಿಫಾರ್ಮ್ಸ್ ಒಂದಲ್ಲ ಒಂದು ರೀತಿ ಭೂ ಸುಧಾರಣೆಗಳು ಆಗ್ತಾ ಇರೋದನ್ನು ನಾವು ನೋಡ್ತೀವಿ. ಸೊ ನಾವು ಇಂಪಾರ್ಟೆನ್ಸನ್ನು ಕೊಡ್ತೀವಿ, ಏಕೆಂದರೆ ಆಗ ನಾವು ಲ್ಯಾಂಡನ್ನು, ಭೂಮಿನ ಏನಂತ ಕರಿತಿದ್ರು ವೇದಿಕ್ ಪೀರಿಯಡಲ್ಲಿ? ಪೃಥ್ವಿ ಅಂತ ಕರಿತಾ ಇದ್ರು. ಸೊ ಅಲ್ಲಿಂದನೂ ನಾವು ಸುಧಾರಣೆಗಳನ್ನು ನೋಡ್ತೀವಿ. ನೋಡಿ, ಇನ್ ವೇದಿಕ್ ಪೀರಿಯಡ್, ಸೊ ಲ್ಯಾಂಡ್ ವಾಸ್ ನಾಟ್ ಪ್ರೈವೇಟ್ ಪ್ರಾಪರ್ಟಿ. ಭೂಮಿ ಖಾಸಗಿ ಆಸ್ತಿ ಆಗಿರಲಿಲ್ಲ. ಸೊ ಇಟ್ ವಾಸ್ ಅಂಡರ್ ಕಮ್ಯುನಿಟಿ ಓನರ್ಶಿಪ್, ಸಾಮುದಾಯಿಕ ಆಸ್ತಿಯಾಗಿತ್ತು. ಯಾವಾಗ ಭೂಮಿ ಖಾಸಗಿ ಆಸ್ತಿ ಆಗಿರಲಿಲ್ಲ, ಅದು ಸಾಮುದಾಯಿಕ ಆಸ್ತಿಯಾಗಿತ್ತು. ಕಾರಣ ಇಷ್ಟೇ, ಭಾರತದಲ್ಲಿ ಭೌಗೋಳಿಕ ಪ್ರದೇಶ ಎಷ್ಟು? 32 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಇದೆ. ನಮಗೆ ಸ್ವಾತಂತ್ರ್ಯ ಬಂದಾಗ ಇಂಡಿಯನ್ ಪಾಪ್ಯುಲೇಷನ್ ಎಷ್ಟು? 21 crore. 1947ನಲ್ಲಿ ಭಾರತದ ಜನಸಂಖ್ಯೆ ಎಷ್ಟು? 21 ಕೋಟಿ. ಈಗ ಎಷ್ಟಿದೆ? 140 ಕೋಟಿ. ಎಷ್ಟು ರೈಸ್ ಆಗಿದೆ ಯೋಚನೆ ಮಾಡಿ. ಅಂದರೆ ಇಂಡಿಯಾಕ್ಕೆ ಸ್ವಾತಂತ್ರ್ಯ ಬಂದಾಗ 21 ಕೋಟಿ ಇದೆ ಅಂದರೆ ಭೂಮಿ ಮೇಲೆ ಅಷ್ಟೊಂದು ಇದಿರಲಿಲ್ಲ. ಏನು? ಭೂಮಿಯ ಒಡೆತನದ ಬಗ್ಗೆ ಕ್ಲಾಶಸ್ ಇರಲಿಲ್ಲ. ಕ್ಲಾಶಸ್ ಅಂದ್ರೆ ಏನು? ನನಗೆ ಬೇಕು, ಎಲ್ಲನೂ ನನಗೆ ಬೇಕು ಅನ್ನೋ ಒಂದು ಕ್ಲಾಶಸ್ ಇರಲಿಲ್ಲ. ಅಂದರೆ ಜಗಳಗಳು, ಸಂಘರ್ಷಗಳು ಇರಲಿಲ್ಲ. ಸ್ವಾತಂತ್ರ್ಯ ಬಂದಾಗ 21 ಕೋಟಿ. ಇನ್ನು ವೇದಿಕ್ ಪೀರಿಯಡಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇತ್ತು ಯೋಚನೆ ಮಾಡಿ. ಇಡೀ ಇಂಡಿಯಾದಲ್ಲಿ ನೀವು ಸೇರಿಸ್ಕೊಂಡ್ರು 1 ಕೋಟಿ 2 ಕೋಟಿ ಇರಲಿಲ್ಲ. ಯಾವಾಗ? ವೇದಿಕ್ ಪೀರಿಯಡಲ್ಲಿ. ಯಾವಾಗ? ವೇದಿಕ್ ಪೀರಿಯಡಲ್ಲಿ ಇಡೀ ಇಂಡಿಯಾ ತಗೊಂಡಾಗ. ಅಂದರೆ ಪಾಪ್ಯುಲೇಷನ್ ಕಮ್ಮಿ ಇತ್ತು, ಭೂಮಿ ಜಾಸ್ತಿ ಇತ್ತು. ಹಾಗಾಗಿ ಭೂಮಿಯ ಮೇಲೆ ಅಂಥ ಸಂಘರ್ಷ ಇರಲಿಲ್ಲ. ಹಾಗಾಗಿ ಆಗ ಅದು ಕಮ್ಯುನಿಟಿ ಓನರ್ಶಿಪ್, ಪರ್ಸನಲ್, ವೈಯಕ್ತಿಕ, ಇಂಡಿವಿಜುವಲ್ ಪ್ರಾಪರ್ಟಿ ಆಗಿರಲಿಲ್ಲ, ಅದು ಸಾಮುದಾಯಿಕ ಆಸ್ತಿಯಾಗಿತ್ತು. ಭೂಮಿ ಮೇಲೆ ಯಾವುದೇ ಸಂಘರ್ಷ ಇರಲಿಲ್ಲ. ಯಾವಾಗ? ಪ್ರಾಚೀನ ಕಾಲದಲ್ಲಿ. ಬಿಕಾಸ್ ಆಫ್ ಪಾಪ್ಯುಲೇಷನ್ ವಾಸ್ ವೆರಿ ವೆರಿ ಲೆಸ್. ಸೊ ಸಾಮುದಾಯಿಕ ಆಸ್ತಿಯಾಗಿತ್ತು. ಇನ್ನು ವೇದಿಕ್ ಪೀರಿಯಡಲ್ಲಿ ನಮಗೆ 3 ಸಂಸ್ಥೆಗಳು ಬರ್ತವೆ. ವಿ ಹ್ಯಾವ್ 3 ಪೊಲಿಟಿಕಲ್ ಆರ್ಗನೈಸೇಷನ್ಸ್. ಓದಿರ್ತೀರಾ, ಸಭಾ, ಹೌದಲ್ಲ, ಸಮಿತಿ ಅಂಡ್ ವಿಧಾತ, ಹೌದಲ್ಲ? ಸಭಾ, ಸಮಿತಿ ಮತ್ತೆ ವಿಧಾತ ಅಂತ 3 ಸಂಸ್ಥೆಗಳಿದ್ವು. ಇಡೀ ಭೂಮಿಯನ್ನ ನೋಡ್ಕೊಳ್ತಿದ್ದು ವಿಧಾತ. ಸೊ ಇಟ್ ವಾಸ್ ಅಂಡರ್ ವಿಧಾತ, ಲ್ಯಾಂಡ್ ವಾಸ್ ಅಂಡರ್ ವಿಧಾತ. ಭೂಮಿಯ ಒಡೆತನ ಯಾರಿಗೆ ಸೇರಿತ್ತು? ಪ್ರಾಚೀನ ಕಾಲದಲ್ಲಿ, ವೇದಗಳ ಕಾಲದಲ್ಲಿ ವಿಧಾತಗೆ ಸೇರಿತ್ತು. ಅರ್ಥ ಆಗ್ತಿದೆಯಲ್ಲ? ಸೊ ವಿಧಾತಗೆ ಸೇರಿತ್ತು. ಆಗ ರಾಜನಿಗೂ ಸೇರಿರಲಿಲ್ಲ ಭೂಮಿ. ರಾಜನಿಗೂ ಒಡೆತನ ಇರಲಿಲ್ಲ, ಪ್ರಜೆಗಳಿಗೂ ಒಡೆತನ ಇರಲಿಲ್ಲ. ಸಾಮೂಹಿಕ ಒಡೆತನ, ಕಮ್ಯುನಿಟಿ ಓನರ್ಶಿಪ್ ಇತ್ತು, ಇಂಡಿವಿಜುವಲ್ ಓನರ್ಶಿಪ್ ಇರಲಿಲ್ಲ. ರಾಜನಿಗೂ ಅಧಿಕಾರ ಇರಲಿಲ್ಲ. ಎಲ್ಲವನ್ನ ವಿಧಾತ ಅಂತ ಒಂದು ಸಂಸ್ಥೆ ಇತ್ತು, ಅದು ನೋಡ್ಕೋತಾ ಇತ್ತು. ನೋಡಿ, ವಿಧಾತ ಅಂತಂದ್ರೆ ಟ್ರೈಬು, ಇಡೀ ಬುಡಕಟ್ಟು ಜನ ವ್ಯವಸಾಯವನ್ನ ಮಾಡ್ತಾ ಇದ್ರು. ಇಡೀ ಬುಡಕಟ್ಟು ಜನ ಸಾಮೂಹಿಕವಾಗಿ, ಅದನ್ನ ಕೋಆಪರೇಟಿವ್ ಫಾರ್ಮಿಂಗ್ ಅಂತ ಕರಿಬೋದು. ಕೋಆಪರೇಟಿವ್ ಫಾರ್ಮಿಂಗ್ ಇತ್ತು.
ವೇದಗಳ ಕಾಲದಲ್ಲಿ ಎಲ್ಲರೂ ಸೇರಿ ವ್ಯವಸಾಯವನ್ನ ಮಾಡ್ತಾ ಇದ್ರು. ಬಂದ ಉತ್ಪನ್ನನ ವಿಧಾತದಲ್ಲಿ ಇಡ್ತಾ ಇದ್ರು. ಬಂದ ಉತ್ಪನ್ನ ಬಂದಿರೋದನ್ನೆಲ್ಲ ವಿಧಾತದಲ್ಲಿ ಇಟ್ಬಿಟ್ಟು ಟ್ರೈಬಲ್ ಪೀಪಲ್ ಎಲ್ಲರೂ ಹಂಚ್ಕೋತಾ ಇದ್ರು, ಎಲ್ಲರೂ ಹಂಚ್ಕೋತಾ ಇದ್ರು. ಹಾಗಾಗಿ ಆಗ ಸಂಘರ್ಷನೂ ಇರಲಿಲ್ಲ, ಅದು ಇಂಡಿವಿಜುವಲ್ ಓನರ್ಶಿಪ್ಪು ಇರಲಿಲ್ಲ, ಅದು ರಾಜನಿಗೂ ಅಧಿಕಾರ ಇರಲಿಲ್ಲ ಭೂಮಿ ಮೇಲೆ. ನೋಡಿ, ವೇದಿಗಳ ಕಾಲದಲ್ಲಿ ಯಾರಾದರೂ ರಾಜ ಯಾರಿಗಾದ್ರೂ ಭೂಮಿಯನ್ನ ಸ್ವಲ್ಪ ದಾನ ಕೊಡಬೇಕಾಗಿತ್ತು ಅಂದ್ರೂ ಕೂಡ ಹ್ಯಾಡ್ ಟು ಟೇಕ್ ಪ್ರಿಯರ್ ಪರ್ಮಿಷನ್ ಫ್ರಮ್ ವಿಧಾತ. ಒಬ್ಬರಿಗೆ ಸ್ವಲ್ಪ ಭಾಗ ದಾನ ಕೊಡಬೇಕು ಅಂದ್ರೂ ವಿಧಾತದಿಂದ ಅನುಮತಿಯನ್ನ ತಗೋಬೇಕಾಗಿತ್ತು ರಾಜ. ಸೊ ನಮಗೊಂದು ಇನ್ಸ್ಟೆನ್ಸು ಸಿಗುತ್ತೆ ವೇದಗಳ ಕಾಲದಲ್ಲಿ. ವಿಶ್ವಕರ್ಮ ಭುವನ ಅಂತ ಬರ್ತಾನೆ, ವಿಶ್ವಕರ್ಮ ಭುವನ. ಅವನು ಒಂದು ಸ್ವಲ್ಪ ಭೂಮಿಯನ್ನ ವಿಧಾತದಿಂದ ಪರ್ಮಿಷನ್ ತೆಗೆದುಕೊಳ್ಳದೆ ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಡ್ತಾನಂತೆ. ಆಗ ಪೃಥ್ವಿ ಬಂದು ಅವನನ್ನ ಗದರಿಸುತ್ತಂತೆ, ನೀನು ವಿಧಾತದಿಂದ ಪರ್ಮಿಷನ್ ತಗೊಂಡಿದ್ಯೋ ಇಲ್ವೋ ಅಂತ. ಅಂದ್ರೆ ಅದರ ಅರ್ಥ ಭೂಮಿ ಮೇಲೆ ರಾಜನಿಗೂ ಅಧಿಕಾರ ಇರಲಿಲ್ಲ. ಎಲ್ಲ ಕಮ್ಯುನಿಟಿ ಓನರ್ಶಿಪ್ ಅಂದರೆ ವಿಧಾತ ಅನ್ನೋ ರಾಜಕೀಯ ಸಂಸ್ಥೆ ಇತ್ತು, ಅದು ನೋಡ್ಕೋತಾ ಇತ್ತು, ಅದರ ಅಧೀನದಲ್ಲಿತ್ತು. ಎಲ್ಲರೂ ವ್ಯವಸಾಯ ಮಾಡ್ತಾ ಇದ್ರು, ಕಲೆಕ್ಟಿವ್ ಆಗಿ ಬಂದಿರೋ ಉತ್ಪನ್ನನ ಹಂಚ್ಕೋತಾ ಇದ್ರು. ಆದರೂ ಕೂಡ ಇಲ್ಲಿ ರಾಜ ಅಂತ ಇದ್ದವನು ಪ್ರಜೆಗಳಿಂದ ಏನು ಮಾಡ್ತಿದ್ದ? ಕಲೆಕ್ಟಿಂಗ್ ಟ್ಯಾಕ್ಸ್, ತೆರಿಗೆನ ವಸೂಲಿ ಮಾಡ್ತಿದ್ದ, ಭೂಕಂದಾಯನ ವಸೂಲಿ ಮಾಡ್ತಿದ್ದ. ರಾಜ ಅದು ಮ್ಯಾಂಡೇಟರಿ ಇರಲಿಲ್ಲ ತೆರಿಗೆ ವಸೂಲಿ ಮಾಡೋದು. ಫಾರ್ ಈಸ್ ಸರ್ವೀಸಸ್, ಅವನ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಒಂದಷ್ಟು ತೆರಿಗೆನ ವಸೂಲಿ ಮಾಡ್ತಾ ಇದ್ದ. ಆಗ ಸೊ ಲ್ಯಾಂಡ್ ರೆವಿನ್ಯೂ ಏನಂತ ಕರೀತಾ ಇದ್ರು ಪ್ರಾಚೀನ ಕಾಲದಲ್ಲಿ? ಲ್ಯಾಂಡ್ ಟ್ಯಾಕ್ಸ್ನ ಏನಂತ ಕರೀತಾ ಇದ್ರು? ಇನ್ ಏನ್ಷಿಯಂಟ್ ಪೀರಿಯಡ್ ಲ್ಯಾಂಡ್ ಟ್ಯಾಕ್ಸ್ ವಾಸ್ ಕಾಲ್ಡ್ ಭಾಗ. ಅರ್ಥ ಆಯ್ತಲ್ಲ? ಭಾಗ ಕನ್ನಡದಲ್ಲೇ ಬರುತ್ತೆ. ಭಾಗ ಅಂದ್ರೆ ಏನು ಹೇಳಿ ಮೀನಿಂಗು? ಡಿವೈಡ್ ಅಲ್ಲ, ಒಂದು ಪಾಲು ಅಂತ ಮೀನಿಂಗ್. ಆಕ್ಚುಲಿ ಭಾಗ ಅಂದ್ರೆ ಪಾಲು ಅಂತ. ಅಂದ್ರೆ ಬೆಳೆದಿರೋ ಉತ್ಪನ್ನದಲ್ಲಿ ಒಂದಷ್ಟು ಪಾಲನ್ನ ರಾಜನಿಗೆ ಕೊಡಬೇಕಿತ್ತು. ಅರ್ಥ ಆಗ್ತಿದೆಯಲ್ಲ? ಅದನ್ನ ಏನ್ಷಿಯಂಟ್ ಪೀರಿಯಡ್ ಲ್ಯಾಂಡ್ ಟ್ಯಾಕ್ಸ್ ವಾಸ್ ಕಾಲ್ಡ್ ಭಾಗ ಅಂತ ಹೇಳಿ ಕರಿತಿದ್ರು. ಆ ಬೆಳೆದಿರೋ ಉತ್ಪನ್ನದಲ್ಲಿ 1/6 ಆಫ್ ದ ಪ್ರೊಡ್ಯೂಸ್ ಎಷ್ಟು ಕೊಡಬೇಕಾಗಿತ್ತು? ಉತ್ಪಾದನೆಯ 1/6 ಭಾಗನ ರಾಜನಿಗೆ ಕೊಡಬೇಕಾಗಿತ್ತು. ಅಂದ್ರೆ ಒಂದು ಪಾಲು, ಬೆಳೆದ ಉತ್ಪನ್ನದಲ್ಲಿ ಒಂದು ಪಾಲನ್ನ ಕೊಡಬೇಕಾಗಿತ್ತು ರಾಜನಿಗೆ. ಇದನ್ನ ಕಲೆಕ್ಟ್ ಮಾಡೋದಕ್ಕೆ, ಟು ಕಲೆಕ್ಟ್ ದಿಸ್ ಭಾಗ, ಕಿಂಗ್ ಅಪಾಯಿಂಟೆಡ್ ಎನ್ ಆಫೀಸರ್, ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡ್ತಾ ಇದ್ದ ಭಾಗ ಅನ್ನೋ ಒಂದು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ. ಭಾಗ ಅಂದ್ರೇನು? ಲ್ಯಾಂಡ್ ಟ್ಯಾಕ್ಸ್. See, in ancient period, in Vedic period, land tax called Bhaga collected by an officer called Bagaduga. ಬಗದುಗ ಅಂತ ಒಬ್ಬ ಅಧಿಕಾರಿ ಇದ್ದ, ಅವನು ತೆರಿಗೆನ ವಸೂಲಿ ಮಾಡ್ತಾ ಇದ್ದ. ಈಗ ಹೆಂಗೆ VAO ಅಂತೀರಾ, ಅದೇ ಥರ ಆಗ ಬಗದುಗ ಅಂತ ಇದ್ದ, ಅವನು ತೆರಿಗೆನ ವಸೂಲಿ ಮಾಡ್ತಿದ್ದ. ಭಾಗ ಕಲೆಕ್ಟೆಡ್ ಬೈ ಎನ್ ಆಫೀಸರ್ ಕಾಲ್ಡ್ ಬಗದುಗ. ನಮಗೆ ಲ್ಯಾಂಡ್ ರೆವಿನ್ಯೂಗೆ ಸಂಬಂಧಪಟ್ಟಂತೆ ಸಿಗೋ ಮೊದಲ ಅಧಿಕಾರಿನೇ ಯಾರು? ಸಿಗೋ ನಮಗೆ ಮೊದಲ ಅಧಿಕಾರಿ ಭಾಗದುಗ ಅನ್ನೋನು ಸಿಗ್ತಾ ಇದ್ದ. ಸೊ ಇವನು ಕಲೆಕ್ಟ್ ಮಾಡ್ತಿದ್ದ. ಈ ಥರ ಆಗ ಕಮ್ಯುನಿಟಿ ಓನರ್ಶಿಪ್ ಇತ್ತು, ಇಂಡಿವಿಜುವಲ್ ಓನರ್ಶಿಪ್ ಇರಲಿಲ್ಲ. ನೆಕ್ಸ್ಟು ಆಫ್ಟರ್ ವೇದಿಕ್ ಪೀರಿಯಡ್ ಇನ್ 6th century BC, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಏನಾಗುತ್ತೆ? ಪೀಪಲ್ ಸೆಟಲ್ಡ್ ಇನ್ ಗಂಗಾ ಯಮುನಾ ದೋಹಬ್, ಬಂದು ಇಲ್ಲಿ ಸೆಟ್ಲ್ ಆಗ್ತಾರೆ. ನೀವು ಓದಿರ್ತೀರ ಹಿಸ್ಟ್ರಿನಲ್ಲಿ. ಸೊ ಆರ್ಯನ್ಸ್ ಮೈಗ್ರೇಟೆಡ್ ಫ್ರಮ್ ಸಪ್ತಸಿಂಧು ಟು ಗಂಗಾ ಯಮುನಾ ದೋಹಬ್. ಸಪ್ತಸಿಂಧುವಿಂದ ಗಂಗಾ ಯಮುನಾ ದೋಹಬ್ಗೆ ನೆಲೆಸ್ತಾರೆ, ಅಥವಾ ಬ್ರಹ್ಮಾವರ್ತದಿಂದ ಆರ್ಯಾವರ್ತಕ್ಕೆ ಬರ್ತಾರೆ, ಇಲ್ಲಿ ಸೆಟ್ಲ್ ಆಗ್ತಾರೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಗಂಗಾ ಯಮುನಾ ದೋಹಬ್ ಮೀನ್ಸ್ ಲ್ಯಾಂಡ್ ಬಿಟ್ವೀನ್ 2 rivers. ಇಲ್ಲಿಗೆ ಬಂದು ಆರ್ಯನ್ನರು ಸೆಟ್ಲ್ ಆಗ್ತಾರೆ. ಇಲ್ಲಿ ಬಂದಾಗ ಏನಾಗುತ್ತೆ? ಕೃಷಿಯ ಹೆಚ್ಚಳ ಆಗುತ್ತೆ, ಅಗ್ರಿಕಲ್ಚರ್ ಪ್ರೊಡಕ್ಷನ್ನು ಜಾಸ್ತಿ ಆಗುತ್ತೆ, ಮೊದಲಿಗಿಂತ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ ಗಂಗಾ ಯಮುನಾ ದೋಹಬ್ಬಲ್ಲಿ? ಬಿಕಾಸ್ ಆಫ್ ಸಮ್ ರೀಸನ್. ಸೆಟಲ್ಡ್ ಆನ್ ದ ಬ್ಯಾಂಕ್ ಆಫ್ ಗಂಗಾ ಯಮುನಾ ದೋಹಬ್. ಯಾಕೆಂದ್ರೆ ಫರ್ಟೈಲ್ ಅಲ್ಯೂವಿಯಲ್ ಟ್ರ್ಯಾಕ್, ಹೌದಲ್ಲ, ಫಲವತ್ತಾದ ಮೆಕ್ಕಲು ಮಣ್ಣಿನ ಪ್ರದೇಶ, ಅದರಿಂದ ಕೃಷಿ ಹೆಚ್ಚಳ ಆಗುತ್ತೆ. ಆ್ಯಂಡ್ ದೇ ಇನ್ವೆಂಟೆಡ್ ಐರನ್, ಹೌದಲ್ಲ, ಕಬ್ಬಿಣದ ಬಳಕೆ ಆಗುತ್ತೆ. ಫಸ್ಟ್ ಟೈಮ್ ಕಬ್ಬಿಣದ ಸಂಶೋಧನೆ ಆಗುತ್ತೆ, ಶೋಧನೆ ಮತ್ತು ಬಳಕೆ ಆಗುತ್ತೆ. ಈ 2 ಕಾರಣದಿಂದ ಇಲ್ಲಿ ಏನಾಗುತ್ತೆ? ಕೃಷಿಗೆ ಮೊದಲ ಸ್ಥಾನ ಬರುತ್ತೆ. ಆ್ಯಂಡ್ ವೇದಗಳ ಕಾಲದಲ್ಲಿ ಅಗ್ರಿಕಲ್ಚರ್ ಇತ್ತು. ಈ ಅಗ್ರಿಕಲ್ಚರ್ನ ಕಲೆಕ್ಟ್ ಮಾಡ್ತಿದ್ದ ಯಾರು? ಲ್ಯಾಂಡ್ ಟ್ಯಾಕ್ಸ್ನ ವಸೂಲಿ ಮಾಡ್ತಾ ಇದ್ರು. ಲ್ಯಾಂಡ್ ಟ್ಯಾಕ್ಸು ರಾಜ, ಅದನ್ನ ಭಾಗ
ಸೊ ಈ ಕಿಂಗು ಇನ್ ವೇದಿಕ್ ಪೀರಿಯಡ್ ಅಲ್ಲಿ ಅಗ್ರಿಕಲ್ಚರ್ನ ಯಾರು ಮಾಡ್ತಾ ಇದ್ರು? ವೈಶ್ಯ ಮಾಡ್ತಾ ಇದ್ದ. ಗೊತ್ತಿದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಕೃಷಿಯನ್ನ ಯಾರು ಮಾಡ್ತಾ ಇದ್ರು? ವೈಶ್ಯ ಮಾಡ್ತಿದ್ದ. ಇನ್ಯಾರಿಗೂ ಅಧಿಕಾರ ಇರಲಿಲ್ಲ, ವೈಶ್ಯ ಮಾಡ್ತಿದ್ದ. ವೈಶ್ಯರಲ್ಲಿ 2 ಥರ ವೈಶ್ಯ ಕ್ಯಾಟಗರಿ ಇತ್ತು. ಒಂದು, ಕೆಲವರು ವ್ಯಾಪಾರ ಮಾಡ್ತಾ ಇದ್ರು, ಟ್ರೇಡ್. ಅವ್ರನ್ನ ವಣಿಕ ಅಂತ ಕರಿತಾ ಇದ್ರು, ವಣಿಕ ಅಥವಾ ವರ್ತಕ. ಕೆಲವರು ಅಗ್ರಿಕಲ್ಚರ್ ಮಾಡ್ತಾ ಇದ್ರು, ಅಗ್ರಿಕಲ್ಚರ್ನ ಮಾಡ್ತಿದ್ರು. ಇ ವಾಸ್ ಕಾಲ್ಡ್ ಕೃಷಿಕ. ಇನ್ನೊಂದು ವರ್ಡ್ ಬಿಟ್ಟೆ, ಕೃಷಿಕ. ವೈಶ್ಯರಲ್ಲಿ ವಿ ಹ್ಯಾವ್ 2 ಕ್ಯಾಟಗರಿ. ವ್ಯಾಪಾರ ಮಾಡ್ತಿದ್ದಂಥವನ್ನ ವರ್ತಕ ಅಂತ ಕರಿತಿದ್ರು, ಕೃಷಿ ಮಾಡ್ತಿದ್ದಂಥವನ್ನ ಕೃಷಿಕ ಅಂತ ಕರಿತಾ ಇದ್ರು. ನೋಡಿ, ಇನ್ ಏನ್ಷಿಯಂಟ್ ಪೀರಿಯಡ್, ಇನ್ ವೇದಿಕ್ ಪೀರಿಯಡ್, ಟ್ಯಾಕ್ಸ್ ಪೇಯಿಂಗ್ ಕ್ಲಾಸ್, ತೆರಿಗೆ ಯಾರು ಕೊಡ್ತಾ ಇದ್ರು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನೋಡಿ, ಸೊಸೈಟಿ ಡಿವೈಡೆಡ್ ಇಂಟು 4 classes: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಓನ್ಲಿ ಟ್ಯಾಕ್ಸ್ ಪೇಯಿಂಗ್ ಕ್ಲಾಸ್ ವಾಸ್ ವೈಶ್ಯ. ತೆರಿಗೆ ಕೊಡ್ತಿದ್ದು ವೈಶ್ಯರು. ರಾಜರು ಬ್ರಾಹ್ಮಣರು ತೆರಿಗೆನ ಕೊಡ್ತಾನೂ ಇರಲಿಲ್ಲ, ಅವ್ರ ಮೇಲೆ ಯಾವುದೇ ರೈಟ್ಸ್ ಇರಲಿಲ್ಲ. ರಾಜ ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ದ, ಅವನು ಯಾವುದೇ ಇಲ್ಲ. ಇನ್ನು ಪ್ರೊಡಕ್ಷನ್ ಕ್ಲಾಸ್ ಯಾವುದಾಗಿತ್ತು? ಉತ್ಪಾದಿತ ವರ್ಗ ಓನ್ಲಿ ವೈಶ್ಯಾಸು. ಶೂದ್ರರಿಗೆ ಯಾವುದೇ ರೈಟ್ಸ್ ಇರಲಿಲ್ಲ. ಹಾಗಾಗಿ ಕೇಳ್ತಾರೆ ಕ್ವಶನ್ ಅನ್ನ, ತೆರಿಗೆ ಕೊಡ್ತಿದ್ದಂಥ ವರ್ಗ ಯಾವುದಾದ್ರೂ ಇದ್ರೆ ಅದು ವೈಶ್ಯ. ಈ ವೈಶ್ಯರು ಕೊಟ್ಟ ತೆರಿಗೆ ಮೇಲೆ ಇವ್ರು 3 ಜನ ಜೀವನ ಮಾಡ್ತಾ ಇದ್ರು. ಯಾರ್ಯಾರು? ಬ್ರಾಹ್ಮಣರು, ಕ್ಷತ್ರಿಯರು, ಶೂದ್ರರು. ಈ ಶೂದ್ರರಿಗೆ ಯಾವುದೇ ಲ್ಯಾಂಡ್ ರೈಟ್ಸ್ ಇರಲಿಲ್ಲ, ಅವ್ರಿಗೆ ಯಾವುದೇ ಭೂಮಿಯ ಮೇಲೆ ಅಧಿಕಾರ ಇರಲಿಲ್ಲ. ದೇವರ್ ಸರ್ವಿಂಗ್ ಅಪ್ಪರ್ 3 classes, 3 ಮೇಲ್ವರ್ಗನ ಮಾಡ್ತಾ ಇದ್ರು. ಇವರ ಹೊಲಗಳಲ್ಲಿ, ಜಮೀನುಗಳಲ್ಲಿ ಜೀತದಾಳಾಗಿ ಅಥವಾ ಅಗ್ರಿಕಲ್ಚರಲ್ ಲೇಬರರ್ಸ್, ಕೃಷಿ ಕಾರ್ಮಿಕರಾಗಿ ದುಡಿತಾ ಇದ್ರು. ಆ ಪದ್ಧತಿನ ಏನಂತ ಕರೀತಾ ಇದ್ರು? ದಟ್ ಇಸ್ ಕಾಲ್ಡ್ ವಿಸ್ಟಿ ಅಂತ ಕರೀತಾ ಇದ್ರು. ವಾಟ್ ಈಸ್ ವಿಸ್ಟಿ? ಬಾಂಡೆಡ್ ಲೇಬರ್ ಆಕ್ಟಿವಿಟಿ. ಋಗ್ವೇದ ಕಾಲದಲ್ಲಿ ಜೀತದಾಳು ಪದ್ಧತಿಯನ್ನೇನಂತ ಕರೀತಾ ಇದ್ರು? ವಿಸ್ಟಿ. ಅಂದ್ರೆ ಅವರು ಕೃಷಿ ಕಾರ್ಮಿಕರಾಗಿ ಯಾವುದೇ ಅಧಿಕಾರ ಇಲ್ಲದೆ ಅವ್ರ ಮೇಲ್ವರ್ಗದವರಿಗೆ ಇವರ ಜಮೀನುಗಳಲ್ಲಿ ದುಡಿತಾ ಇದ್ರು. ಈ ತರ ವೇದಗಳ ಕಾಲದಲ್ಲಿ ಇರುತ್ತೆ. ಇನ್ನು ಇನ್ 6th century BC, 6ನೇ ಶತಮಾನದಲ್ಲಿ ಇಲ್ಲಿ ಗಂಗಾ ಯಮುನಾ ದೋಹಬಲ್ಲಿ ಸೆಟ್ಲ್ ಆಗ್ತಾರೆ. ಹಾಗಾಗಿ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ದಿ ಸೆಟಲ್ಡ್ ಗಂಗಾ ಯಮುನಾ ದೋಹಬ್. ಇರಿಗೇಟೆಡ್ ಲ್ಯಾಂಡ್, ಹೌದಲ್ಲ, ಇರಿಗೇಷನ್. ಗಂಗಾ ಯಮುನಾ ದೋಹಬ್ ನೀರು ಸಿಗುತ್ತೆ, ನೀರಾವರಿ ಸೌಲಭ್ಯ, ಫಲವತ್ತಾದ ಭೂಮಿ, ಇನ್ವೆನ್ಷನ್ ಆಫ್ ಅಗ್ರಿಕಲ್ಚರ್. ಇವುಗಳೆಲ್ಲದರಿಂದನ ಅಗ್ರಿಕಲ್ಚರ್ ಗಾಟ್ ಫಸ್ಟ್ ಪ್ರಿಯಾರಿಟಿ. ಕೃಷಿಗೆ ಮೊದಲ ಸ್ಥಾನ ಬಂದ್ಬಿಡುತ್ತೆ 6th century BC ನಲ್ಲಿ. ಕೃಷಿಯಿಂದ ಏನಾಗುತ್ತೆ? ಇಂಡಸ್ಟ್ರಿ ಡೆವಲಪ್ ಆಗುತ್ತೆ. ಕೃಷಿ ಯಾವಾಗ ಡೆವಲಪ್ ಆಗುತ್ತೋ ಕೈಗಾರಿಕೆಗಳು ಡೆವಲಪ್ ಆಗ್ತವೆ. ಕೈಗಾರಿಕೆಯಿಂದ ಏನು ಡೆವಲಪ್ ಆಗುತ್ತೆ? ಟ್ರೇಡ್, ವ್ಯಾಪಾರ ಡೆವಲಪ್ ಆಗುತ್ತೆ. ಕೃಷಿಯಿಂದ ಕೈಗಾರಿಕೆ, ಇಂಡಸ್ಟ್ರಿಯಿಂದ ಟ್ರೇಡ್, ವ್ಯಾಪಾರ. ಕಲೆಕ್ಟಿವ್ ಆಗಿ 3 ಡೆವಲಪ್ ಆಗ್ತವೆ ಆಫ್ಟರ್ 6th century BC. ಬಿಕಾಸ್ ಆಫ್ ದಟ್ ರೀಸನ್ ಇನ್ ಇಂಡಿಯಾ, ಯಾವಾಗ 3 ಅಭಿವೃದ್ಧಿ ಆಗ್ತವೋ, ಬಿಕಾಸ್ ಆಫ್ ದಟ್ ರೀಸನ್ ಇನ್ ಇಂಡಿಯಾ ಸೆಕೆಂಡ್ ಅರ್ಬನೈಸೇಷನ್ ಸ್ಟಾರ್ಟೆಡ್. 2ನೇ ನಗರೀಕರಣ ಪ್ರಾರಂಭ ಆಗುತ್ತೆ. ಫಸ್ಟ್ ಅರ್ಬನೈಸೇಷನ್ ಯಾವುದು? IBC, ಸಿಂಧು ಬಯಲಿನ ನಾಗರಿಕತೆ. 2ನೇ ನಗರೀಕರಣ ಈಗ ಪ್ರಾರಂಭ ಆಗುತ್ತೆ. ಮಥುರಾ, ಪುಷ್ಕಲ ಅಂತ ಹೊಸ ನಗರಗಳು ಉಗಮ ಆಗ್ತವೆ. ಅದಕ್ಕೆ ಕಾರಣ ಕೃಷಿಯಿಂದ ಕೈಗಾರಿಕೆಯಿಂದ ವ್ಯಾಪಾರ. 3 ಕಲೆಕ್ಟಿವ್ ಡೆವಲಪ್ ಆಗಿ 2ನೇ ನಗರೀಕರಣ ಆಗುತ್ತೆ. ಇದು 6th century BC ನಲ್ಲಿ ಆಗುತ್ತೆ. ಆಮೇಲೆ ಆಫ್ಟರ್ 6th century BC, 4th century BC ಬಂದ್ರೆ ಕ್ರಿಸ್ತಪೂರ್ವ 4ನೇ ಶತಮಾನ. 4th centuryಯಿಂದ 3rd century ವರೆಗೂ ಮೌರ್ಯನ್ಸ್ ರೂಲ್ ಮಾಡ್ತಾರೆ. ಮೌರ್ಯನ್ಸ್ ಇಲ್ಲಿಂದ ನಿಮಗೆ ಕ್ವಶನ್ಸ್ ಆಗೋ ಸಾಧ್ಯತೆ ಎಲ್ಲ ಇದೆ. ಮೌರ್ಯನ್ಸ್ ರೂಲ್ ಮಾಡ್ತಾರೆ. ಚಂದ್ರಗುಪ್ತ ಮೌರ್ಯ ಎಸ್ಟಾಬ್ಲಿಷ್ ಮಾಡ್ತಾನೆ, ಅಲ್ಲಿಂದ ಅವರು ರೂಲ್ ಮಾಡ್ತಾರೆ. ಈ ಆಲ್ಸೋ ಇನಿಷಿಯೇಟೆಡ್ ಸಮ್ ಲ್ಯಾಂಡ್ ರಿಫಾರ್ಮ್ಸ್. ಮೌರ್ಯನರು ಏನು ಮಾಡ್ತಾರೆ? ಕೆಲವು ಭೂ ಸುಧಾರಣೆಗಳನ್ನು ತರ್ತಾರೆ. ಭಾರತದಲ್ಲಿ ಫಸ್ಟ್ ಭೂ ಸುಧಾರಣೆಗಳನ್ನು ತಂದಿದ್ದು ಮೌರ್ಯರು. ಇನಿಷಿಯೇಟೆಡ್ ಸಮ್ ಲ್ಯಾಂಡ್ ರಿಫಾರ್ಮ್ಸ್. ನಮ್ಗೆ ಅದ್ರ ಬಗ್ಗೆ ಎಲ್ಲಿ ಮಾಹಿತಿ ಸಿಗುತ್ತೆ? ಅರ್ಥಶಾಸ್ತ್ರ, ಹೌದಲ್ಲ? ಅರ್ಥಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ ನಮಗೆ ಮೌರ್ಯರ ಭೂ ಸುಧಾರಣೆಯ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ.
ಅರ್ಥಶಾಸ್ತ್ರ. ಓಕೆ, ಅರ್ಥಶಾಸ್ತ್ರ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಅಬೌಟ್ ಲ್ಯಾಂಡ್ ರಿಫಾರ್ಮ್ಸ್ ಆಫ್ ಮೌರ್ಯಾಸ್. ನೋಡಿ ಏನು ಹೇಳುತ್ತೆ, ಅಕಾರ್ಡಿಂಗ್ ಟು ಅರ್ಥಶಾಸ್ತ್ರ, ಲ್ಯಾಂಡ್ ಡಿವೈಡೆಡ್ ಇಂಟು 2 types ಅಂಡರ್ ಮೌರ್ಯಾಸ್. ಮೌರ್ಯರ ಕಾಲದಲ್ಲಿ ಭೂಮಿಯನ್ನ 2 ಭಾಗ ಮಾಡಿದ್ರು, ಡಿವೈಡೆಡ್ ಇಂಟು 2 types. 1 ಸೀತಾ ಲ್ಯಾಂಡ್ ಅಂಡ್ ಕುಟುಂಬ ಕ್ಷೇತ್ರ. ಲ್ಯಾಂಡ್ ಡಿವೈಡೆಡ್ ಇಂಟು 2 types, ಸೀತಾ ಭೂಮಿ ಮತ್ತು ಕುಟುಂಬ ಕ್ಷೇತ್ರ. ಎರಡು ತರ ಭೂಮಿಯನ್ನ ವಿಭಾಗ ಮಾಡಿದ್ರು. ಸೀತಾ ಲ್ಯಾಂಡ್ ಮೀನ್ಸ್ ಇಟ್ ಬಿಲಾಂಗ್ಸ್ ಟು ಕಿಂಗ್, ರಾಜನಿಗೆ ಸೇರಿದ ಭೂಮಿ, ಕಿಂಗ್ಸ್ ಲ್ಯಾಂಡ್. ಆಲ್ಸೋ ಕಾಲ್ಡ್ ಕ್ರೌನ್ಸ್ ಲ್ಯಾಂಡ್. ಕ್ರೌನ್ಸ್ ಅಂದ್ರೇನು? ಸರ್ಕಾರ ಅಥವಾ ಗವರ್ನಮೆಂಟ್, ಸರ್ಕಾರಕ್ಕೆ ಸೇರಿದ ಭೂಮಿ, ಕ್ರೌನ್ಸ್ ಲ್ಯಾಂಡ್. ಟು ಅಡ್ಮಿನಿಸ್ಟರ್ ದಿ ಸೀತಾ ಲ್ಯಾಂಡ್, ಈ ಸೀತಾ ಭೂಮಿಯನ್ನ ನೋಡ್ಕೊಳ್ಳಿಕ್ಕೆ ಮೌರ್ಯನ್ಸ್ ಅಪಾಯಿಂಟೆಡ್ ಎ ಮಿನಿಸ್ಟರ್, ಒಬ್ಬ ಮಂತ್ರಿಯನ್ನ ನೇಮಕ ಮಾಡಿದ್ರು. ಟು ಅಡ್ಮಿನಿಸ್ಟರ್ ಸೀತಾ ಲ್ಯಾಂಡ್ ಕಾಲ್ಡ್ ಶೀತಲಾಧ್ಯಕ್ಷ. ಸೀತಾ ಭೂಮಿಯನ್ನ ನೋಡ್ಕೊಳ್ಳೋದಿಕ್ಕೆ ಒಬ್ಬ ಅಧಿಕಾರಿನ ನೇಮಕ ಮಾಡಿದ್ರು, ಅವನ್ನ ಶೀತಲಾಧ್ಯಕ್ಷ. ಅದೇನು? ರಾಜನಿಗೆ ಸೇರಿದ ಭೂಮಿ, ಬಿಲಾಂಗ್ ಟು ಕಿಂಗ್ಸ್. ಅದೇ ತರ ಕುಟುಂಬ ಕ್ಷೇತ್ರ ಅಂದ್ರೆ ದ ಲ್ಯಾಂಡ್ ಗಿವನ್ ಟು ಫಾರ್ಮರ್ಸ್, ಫಾರ್ ಅಗ್ರಿಕಲ್ಚರ್. ರೈತರಿಗೆ ಕೊಟ್ಟಿದ್ರು ಭೂಮಿಯನ್ನ. ರೈತರಿಗೆ ವ್ಯವಸಾಯಕ್ಕೆ ಕೊಟ್ಟಂತ ಭೂಮಿಯನ್ನ ಏನಂತ ಕರೀತಿದ್ರು? ಕುಟುಂಬ, ಫ್ಯಾಮಿಲಿ ಲ್ಯಾಂಡ್ ಹೋಲ್ಡಿಂಗ್. ಫ್ಯಾಮಿಲಿ ಅವರವರ ಕುಟುಂಬಕ್ಕೆ ಕೊಟ್ಟಿದ್ರು, ಅದೇ ನೇಮ್ ಇಂಡಿಕೇಟ್ ಮಾಡುತ್ತೆ. ಕುಟುಂಬ ಕ್ಷೇತ್ರ ಕುಟುಂಬಗಳಿಗೆ ಕೊಟ್ಟಿದ್ರು, ಅಂದ್ರೆ ರೈತರಿಗೆ ಕೊಟ್ಟಂತ ಭೂಮಿ. ಇಲ್ಲಿ ಸೀತಾ ಭೂಮಿನಲ್ಲಿ ನೋಡಿ, ಶೀತಲಾಧ್ಯಕ್ಷ ಇದ್ದ, ಇಲ್ಲಿ ಸರ್ಕಾರನೇ ವ್ಯವಸಾಯ ಮಾಡಿಸ್ತಾ ಇತ್ತು. ವ್ಯವಸಾಯ ಯಾರು ಮಾಡಿಸ್ತಾ ಇದ್ರು? ಗೌರ್ನಮೆಂಟೇ ವ್ಯವಸಾಯ ಮಾಡಿಸ್ತಾ ಇದ್ರು. ಅದನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ಇನ್ಚಾರ್ಜ್ ಇದ್ದ, ಶೀತಲಾಧ್ಯಕ್ಷ. ಇಲ್ಲಿ ಬಂದಂತ ಪ್ರೊಡಕ್ಷನ್ ಅನ್ನ ಯಾರು ಇಟ್ಕೋತಾ ಇದ್ರು? ರಾಜನೇ ಇಟ್ಕೋತಾ ಇದ್ದ. ಸೀತಾ ಭೂಮಿಯಿಂದ ಬಂದಂತ ಉತ್ಪನ್ನ ಅದು ಅವರೇ ವ್ಯವಸಾಯ ಮಾಡಿಸ್ತಾ ಇದ್ರು, ರಾಜರೇನೆ. ಯಾರನ್ನ ಇಟ್ಕೊಂಡು ವ್ಯವಸಾಯ ಮಾಡಿಸ್ತಾ ಇದ್ರು? ಶೂದ್ರನ್ನ ಇಟ್ಕೊಂಡು ವ್ಯವಸಾಯ ಮಾಡಿಸ್ತಾ ಇದ್ರು. ಶೂದ್ರರು ಯಾವ ಕೆಲಸ ಮಾಡ್ತಿದ್ರು? ಫ್ರೀಯಾಗಿ ಕೆಲಸ ಮಾಡ್ತಾ ಇದ್ರು. ಅದನ್ನೇನಂತ ಕರೀತಿದ್ರು? ವಿಸ್ಟಿ, ಬೇಗಾರ್, ಅದನ್ನ ಕರೀತಾ ಇದ್ರು. ಸೊ ಅದನ್ನ ಅವರೇ ಇಟ್ಕೋತಾ ಇದ್ರು. ಇನ್ನ ಸಮ್ ಲ್ಯಾಂಡ್ ಗಿವನ್ ಟು ಫಾರ್ಮರ್ಸ್, ಕೆಲವರಿಗೆ ಕೃಷಿಗೆ ಕೊಟ್ಟಿದ್ರು, ರೈತರಿಗೆ ಕೊಟ್ಟಿದ್ರು ಭೂಮಿಯನ್ನ, ಅದನ್ನ ಕುಟುಂಬ ಕ್ಷೇತ್ರ. ಇನ್ನು ರೈತರಿಗೆ ಭೂಮಿಯನ್ನ ಕೊಡಬೇಕು ಅಂದ್ರೆ ಫಸ್ಟ್ ಏನ್ ಮಾಡಬೇಕು? ಭೂಮಿಯನ್ನ ಅಳತೆ ಮಾಡಿ ಕೊಡಬೇಕು. ಇವ್ರಿಗಿಷ್ಟು, ಅವ್ರಿಗಿಷ್ಟು ಅಂತ. ಅದಕ್ಕೋಸ್ಕರ ದೇ ಇಂಟ್ರೊಡ್ಯೂಸ್ಡ್ ಲ್ಯಾಂಡ್ ಮೆಜರ್ಮೆಂಟ್ ಸಿಸ್ಟಮ್. ಅರ್ಥ ಆಗ್ತಿದೆಯಲ್ಲ? ಭೂಮಾಪನ ಪದ್ಧತಿಯನ್ನ ತಂದ್ರು. ಭಾರತದಲ್ಲಿ ಭೂಮಾಪನ ಪದ್ಧತಿಯನ್ನ ಫಸ್ಟ್ ತಂದವರು ಯಾರು? ಮೌರ್ಯಸ್. ನಮಗೆ ಸಿಕ್ಕಿರೋ ಪ್ರಕಾರ ಮೌರ್ಯರು. ಯಾಕೆಂದ್ರೆ ಭೂಮಿಯನ್ನ ರೈತರಿಗೆ ಕೊಡ್ತಾ ಇದ್ರು. ರೈತರಿಗೆ ಕೊಡ್ಬೇಕಾದ್ರೆ ಅಳತೆ ಮಾಡಿ ಕೊಡ್ಬೇಕಲ್ವಾ? ಅದಕ್ಕೋಸ್ಕರ ಭೂಮಾಪ, ಅದಕ್ಕೆ ಚೆಕ್ ಬಂದಿ ಎಲ್ಲ ಇರುತ್ತಲ್ಲ. ಚೆಕ್ ಬಂದಿ ಅಂದ್ರೆ ಗೊತ್ತಲ್ಲ, ಪೂರ್ವಕ್ಕೆ ಯಾರಿದ್ದಾರೆ, ಪಶ್ಚಿಮಕ್ಕೆ ಯಾರಿದ್ದಾರೆ, ಉತ್ತರಕ್ಕೆ ಯಾರು, ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಭೂಮಿಯನ್ನು ಅವನಿಗೆ ಕೊಡಬೇಕು, ಅಳತೆ ಮಾಡೋದಕ್ಕೆ ಭೂಮಾಪನ ಪದ್ಧತಿಯನ್ನ ತಂದರು. ಹಾಗಾಗಿ ದ ಇನಿಷಿಯೇಟೆಡ್ ಲ್ಯಾಂಡ್ ರಿಫಾರ್ಮ್ಸ್, ಭೂಮಾಪನ ಪದ್ಧತಿಯನ್ನ ಫಸ್ಟ್ ಭಾರತದಲ್ಲಿ ತಂದವರು ಯಾರು? ಮೌರ್ಯರು ಭೂಮಾಪನ ಪದ್ಧತಿಯನ್ನ ತಗೊಂಡ್ಬರ್ತಾರೆ. ಈ ರೈತರಿಗೆ ವ್ಯವಸಾಯ ಮಾಡೋದಕ್ಕೆ ಕೊಡ್ತಾರೆ. ರೈತರಿಗೆ ಭೂಮಿಯನ್ನ ವ್ಯವಸಾಯ ಮಾಡಕ್ ಕೊಟ್ಟು ಈ ರೈತರಿಂದ ಏನನ್ನ ವಸೂಲಿ ಮಾಡ್ತಾರೆ? ಲ್ಯಾಂಡ್ ಟ್ಯಾಕ್ಸ್. ಭೂಮಿಯನ್ನ ಕೊಟ್ಟೇನು ವಸೂಲಿ ಮಾಡ್ತಾರೆ? ಲ್ಯಾಂಡ್ ಟ್ಯಾಕ್ಸ್ ಅಂದ್ರೆ ಏನು? ಭಾಗ, ಭೂಕಂದಾಯ ಭಾಗನ ವಸೂಲಿ ಮಾಡ್ತಾ ಇದ್ರು ಅವರಿಂದ. ಭಾಗ, ದಟ್ ಈಸ್ 1/6 ಆಫ್ ದ ಪ್ರೊಡ್ಯೂಸ್. ಆದ್ರೆ ಭೂಮಿಯ ಮೇಲೆ ಒಡೆತನ ಕೊಟ್ಟಿದ್ರಾ? ಇಲ್ಲ, ಭೂಮಿಯ ಮೇಲೆ ಒಡೆತನ ಇರಲಿಲ್ಲ. ಓನ್ಲಿ ಟೆನೆನ್ಸಿ ಗೊತ್ತಲ್ಲ, ಗೇಣಿಗೆ ಕೊಟ್ಟಿದ್ರು. ಟೆನೆನ್ಸಿ. ಈಗ ನಿಮಗೆ ಭೂಮಿ ಕೊಟ್ಟಿರ್ತಾರಷ್ಟೇ, ನೀವು ವ್ಯವಸಾಯ ಮಾಡ್ಬೋದು, ನಿಮ್ಗೆ ಯಾವುದೇ ರೈಟ್ಸ್ ಇರಲ್ಲ. ಆ ಥರ ಭೂಮಿಯ ಮೇಲೆ ಫಸ್ಟ್ ಲ್ಯಾಂಡ್ ರೈಟ್ಸ್ ಫಾರ್ಮರ್ಗೆ ಇದೆ ಅಂತ ಕೊಟ್ಟಿದ್ದಾರು ಶೇರ್ ಶಾ ಸೂರಿ.
ಅವನ್ನ ಫಾರ್ಮರ್ ಈಸ್ ದ ಓನರ್ ಆಫ್ ದ ಲ್ಯಾಂಡ್ ಅಂತ ಫಸ್ಟ್ ಡಿಕ್ಲೇರ್ ಮಾಡೋದು ಶೇರ್ಷಾಸ್. ಅದಕ್ಕೋಸ್ಕರ ಪಟ್ಟ ಕೊಡ್ತಾನೆ, ಕಬೂಲಿಯತ್ ಕೊಡ್ತಾನೆ, ಮುಂದೆ ಬರುತ್ತೆ. ಆದರೆ ಇಲ್ಲಿ ನೋಡಿ, ಭೂಮಿಯನ್ನು ಕೊಟ್ಟಿದ್ರು ಕೂಡ ಅವರು ಟೆನೆಂಟ್ಗಳಾಗಿ ಕೆಲಸ ಮಾಡ್ತಿರ್ತಾರೆ. ಟೆನೆಂಟ್ ಅಂದರೆ ಗೇಣಿ, ಅವ್ರಿಗೆ ಯಾವುದೇ ಭೂಮಿಯ ಒಡೆತನ ಇರಲ್ಲ. ಅವರು ವ್ಯವಸಾಯ ಮಾಡ್ಬೋದು. ವ್ಯವಸಾಯ ಮಾಡಿದ ತಕ್ಷಣ ಅವರು ಒಂದು ಭಾಗ ಅಂತ ಭೂಕಂದಾಯನ ಕೊಡಬೇಕಾಗಿರುತ್ತೆ. ದಟ್ ಈಸ್ 1/6. ಅವ್ರಿಗೆ ಯಾವುದೇ ರೈಟ್ಸ್ ಇರಲ್ಲ. ಈ ಥರ ಟೆನೆನ್ಸಿ ಗೇಣಿನ ತಗೊಂಡ್ಬರ್ತಾರೆ ಮೌರ್ಯರು. ಸೊ ಕಲೆಕ್ಟೆಡ್ ಟ್ಯಾಕ್ಸ್ ಕಾಲ್ಡ್ ಭಾಗ. ಇನ್ನು ಇದನ್ನ ವಸೂಲಿ ಮಾಡೋದಕ್ಕೆ ದಿ ಅಪಾಯಿಂಟೆಡ್ ಆಫೀಸರ್ಸ್ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ದಿ ಅಪಾಯಿಂಟೆಡ್ ಆಫೀಸರ್ಸ್ ಲ್ಯಾಂಡ್ ರೆವಿನ್ಯೂನಲ್ಲಿ, ಭೂ ಸುಧಾರಣೆಯಲ್ಲಿ ಅವರು ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ಯಾರು? ಮೌರ್ಯರು. ಅಟ್ ದ ಟಾಪ್ ಲೆವೆಲ್, ಸೊ ಸ್ಟೇಟ್ ಕಸ್ಟೋಡಿಯನ್ ಆಗಿ ಸಂಹಾರ್ತ ಅನ್ನೋನ್ನ ನೇಮಕ ಮಾಡ್ತಾರೆ. ಎಲ್ಲಿ? ಕೇಂದ್ರದಲ್ಲಿರ್ತಾನೆ. ಟೋಟಲ್ ಇನ್ಚಾರ್ಜ್ ಆಫ್ ಲ್ಯಾಂಡ್ ರೆವಿನ್ಯೂ, ಇಡೀ ರಾಷ್ಟ್ರದ ಭೂ ಕಂದಾಯದ ನಿರ್ವಹಣೆಯನ್ನು ಮಾಡ್ತಿರ್ತಾನೆ ಸಂಹಾರ್ತ. ಸಂಘ ಇತ್ರಿ ಇವರೆಲ್ಲ ಅಧಿಕಾರಿಗಳು. ಇವನು ಸಂಘ ಇತ್ರಿ, ಲೈಕ್ ಕ್ಯಾಗ್, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಬರ್ತಾನಲ್ಲ, ಆ ಥರ ಸಂಘ ಇತ್ರಿ ಭೂ ದಾಖಲೆಗಳನ್ನು, ಅದ್ರ ವ್ಯವಹಾರನ ನೋಡ್ಕೋತಾ ಇದ್ದ. ಇವನು ಚೀಫ್ ಕಸ್ಟೋಡಿಯನ್ ಆಫ್ ಲ್ಯಾಂಡ್ ರೆವಿನ್ಯೂ, ಸಂಘ ಇತ್ರಿ. ಆಮೇಲೆ ಡಿಸ್ಟಿಕ್ ಲೆವೆಲಲ್ಲಿ ದಿ ಅಪಾಯಿಂಟೆಡ್ ಯುಕ್ತ, ಜಿಲ್ಲಾ ಮಟ್ಟದಲ್ಲಿ ಭೂ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಯುಕ್ತ ಅನ್ನೋನ್ನ ನೇಮಕ ಮಾಡ್ತಿದ್ರು. ಅದೇ ಯುಕ್ತನೇ ಇವತ್ತು ಆಯುಕ್ತ ಆಗಿರೋದು. ಆಯುಕ್ತ ಅಂದರೆ ಯಾರು? ಆಯುಕ್ತ, ಡಿ.ಸಿನ ಆಯುಕ್ತರು ಅಂತಾನೆ ಕರೆಯೋದು. ಆಯುಕ್ತ, ಡಿಸ್ಟ್ರಿಕ್ಟ್ ಕಮಿಷನರ್. ಸೊ ಮೌರ್ಯರ ಕಾಲದಲ್ಲಿ ಇದ್ದಂಥ ಯುಕ್ತ ಇವತ್ತು ಆಯುಕ್ತ ಆಗಿದ್ದಾನೆ. ಅವತ್ತು ಅವನು ಲ್ಯಾಂಡ್ ರೆವಿನ್ಯೂ ಇನ್ಚಾರ್ಜ್ ಆಗಿದ್ದ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಯುಕ್ತ. ಇವನ್ಗೆ ಅಸಿಸ್ಟ್ ಮಾಡೋದಕ್ಕೆ ದಿ ಅಪಾಯಿಂಟೆಡ್ ಅನ್ ಆಫೀಸರ್ ಕಾಲ್ಡ್ ರಜ್ಜುಕ. ವೆರಿ 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 ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ ರಜ್ಜುಕ ಹೆಂಗೆ ಅಂದರೆ 4 ಆಪ್ಷನಲ್ಲೇ ಕ್ವಶನ್ ಓದ್ದೇನೆ ರಜ್ಜುಕ ಆನ್ಸರ್ ಮಾಡ್ಬೋದು. ಅಷ್ಟು ಫೇಮಸ್ ಅವನು. 4 ಕ್ವಶನ್ನೇ ಓದ್ದೆ 4 ಆಪ್ಷನ್ ನೋಡಿದ್ರೆ ಅವನು ರಜ್ಜುಕನೇ ಆಗಿರ್ತಾನೆ. ಕೆಲವೊಂದು ಕ್ವಶನ್ಸ್ ಹಂಗಿರ್ತವೆ. ಓಕೆ, ಸೊ ರಜ್ಜುಕ. ಓಕೆ, ನೀವು ಕ್ವಶನ್ನೇ ಓದಬೇಡಿ, 4 ಆಪ್ಷನ್ ನೋಡಿ ಅದ್ರ ರಜ್ಜುಕ ಇದ್ರೆ ಅವನೇ ಆಗಿರ್ತಾನೆ. ಅದು ಕ್ವಶನ್ನು. ಓಕೆ, ಸೊ ಅಪಾಯಿಂಟೆಡ್ ಅನ್ ಆಫೀಸರ್ ಕಾಲ್ಡ್ ರಜ್ಜುಕ. ನಿಮಗೆ ಇವನು ಇಡೀ ಕರ್ನಾಟಕದಲ್ಲೂ ಅಷ್ಟೇ ರಜ್ಜುಕ ಅಂತ ಎಲ್ಲೇ ವರ್ಡ್ ಬರಲಿ, ಇ ವಾಸ್ ಎ ಲ್ಯಾಂಡ್ ರೆವಿನ್ಯೂ ಆಫೀಸರ್. ಕರ್ನಾಟಕದಲ್ಲೂ ಬರ್ತಾನೆ. ಪ್ರಾಚೀನ ಕಾಲದಿಂದ ಅದೇ ವರ್ಡ್ಗಳು ಹಂಗೆ. ಶಾತವಾಹನ ಕಾಲದಲ್ಲಿ, ಕದಂಬರ ಕಾಲದಲ್ಲಿ, ಗಂಗರ ಕಾಲದಲ್ಲಿ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಎಲ್ಲ ಕಡೆನೂ ಬರ್ತಾನೆ. ಇಡೀ ಇಂಡಿಯಾದಲ್ಲಿ ಮಿಡಿವಲ್ ಏನ್ಷಿಯಂಟ್ ಪೀರಿಯಡಲ್ಲಿ ಅವನು ಫೇಮಸ್, ರಜ್ಜುಕ. ಸೊ ಟ್ಯಾಕ್ಸ್ ಕಲೆಕ್ಟರ್ ಇವನನ್ನ. ಸೊ ರಜ್ಜುಕ ಅನ್ನೋನ್ನ ಟು ಅಸಿಸ್ಟ್ ಯುಕ್ತ ಲ್ಯಾಂಡ್ ರೆಕಾರ್ಡ್ ಮೇಂಟೈನ್ ಮಾಡ್ತಿದ್ದ. ಅವನಿಗೆ ತೆರಿಗೆ ವಸೂಲಿ ಮಾಡೋದಕ್ಕೆ ರಜ್ಜುಕ ಅಂತ ಅಧಿಕಾರಿ ಇದ್ದ, ಟ್ಯಾಕ್ಸ್ ಕಲೆಕ್ಟರ್. ಇವನನ್ನ ಈ ವಾಸ್ ಮೆನ್ಷನ್ಡ್ ಬೈ ಮೆಗಸ್ತನೀಸ್ ಇನ್ ಇಸ್ ಬುಕ್ ಇಂಡಿಕಾ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಮೆಗಸ್ತನೀಸ್ ಬರ್ತಾನೆ, ಗೊತ್ತಲ್ಲ, ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಬರ್ತಾನೆ. He wrote a book called ಇಂಡಿಕಾದಲ್ಲಿ ಪರ್ಟಿಕ್ಯುಲರ್ಲಿ ಪ್ರೈಸ್ಡ್ ರಜ್ಜುಕನ ಬಗ್ಗೆ ಮಾಹಿತಿ ಕೊಡ್ತಾನೆ. ಮೆಗಸ್ತನೀಸನ ಇಂಡಿಕಾದಲ್ಲಿ ಕಾಲ್ಡ್ ರಜ್ಜುಕ ಆಸ್ ಅಗ್ರೋನಮಿ. ರಜ್ಜುಕನನ್ನ ಏನಂತ ಕರೆದಿದ್ದಾನೆ? ಅಗ್ರೋನಮಿ ಅಂತ ಹೇಳಿ ಕರೆದಿದ್ದಾನೆ. ಅವನು ಕೂಡ ಅಲ್ಲೂ ನಮಗೆ ಇಂಡಿಕಾದಲ್ಲೂ ಕೂಡ ಲ್ಯಾಂಡ್ ರೆವಿನ್ಯೂ ಆಫೀಸರ್ ಬಗ್ಗೆ ಮಾಹಿತಿ ಸಿಗುತ್ತೆ. ಈ ಥರ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಸೊ ಮೌರ್ಯರು ಏನು ಮಾಡ್ತಾರೆ? ಕೆಲವು ಡ್ರಾಟ್ ಲ್ಯಾಂಡ್, ಬರಭೂಮಿಯನ್ನ ಕೃಷಿಗೆ ಒಳಪಡಿಸಿದಾಗ ಒಂದಷ್ಟು ವರ್ಷಗಳ ಕಾಲ ಕಂದಾಯ ಮನ್ನಾ ಮಾಡ್ತಿರ್ತಾರೆ. ಕಂದಾಯ ಮನ್ನಾ ಯಾವುದಂದ್ರೆ ಡ್ರಾಟ್ ಲ್ಯಾಂಡನ್ನು ಕೃಷಿ ಭೂಮಿಯಾಗಿ ಒಳಪಡಿಸಿದ್ರೆ ಆಮೇಲೆ ಪ್ರವಾಹ ಇನ್ನೊಂದು ಮತ್ತೊಂದು ಸಂದರ್ಭದಲ್ಲಿ ಅವರಿಗೆ ಮನ್ನಾ ಕೂಡ ಮಾಡ್ತಾ ಇರ್ತಾರೆ. ಯಾರು? ಮೌರ್ಯರು. ಇನ್ ದಿಸ್ ವೇ ದೇ ಇನಿಷಿಯೇಟೆಡ್ ರಿಫಾರ್ಮ್ಸ್. ಈ ಥರ ಸುಧಾರಣೆಗಳನ್ನು ತಗೊಂಡ್ಬರ್ತಾರೆ. ಈ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ನು ಮುಂದೆ ಎಲ್ಲರಿಗೂ ಬೇಸ್ ಆಗುತ್ತೆ. ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲರಿಗೂ ಬೇಸ್ ಆಗುತ್ತೆ. ನೋಡಿ, ಮುಂದೆ ಆಗ ಇಂಡಿವಿಜುವಲ್ ಓನರ್ಶಿಪ್ ಇರಲಿಲ್ಲ.
ಲ್ಯಾಂಡ್ ಏನ್ಷಿಯಂಟ್ ಪೀರಿಯಡಲ್ಲಿ ಅದು ಇಂಡಿವಿಜುವಲ್ ಓನರ್ಶಿಪ್ ಇರಲಿಲ್ಲ, ಸಾಮೂಹಿಕ ಒಡೆತನ ಇತ್ತು. ನಾರ್ಮಲಿ ರಾಜನ ಅಧೀನದಲ್ಲಿತ್ತು ಭೂಮಿ. ಈ ಥರ ಇದ್ದಂಥ ಭೂಮಿ ಇನ್ ಮಿಡಿವಲ್ ಪೀರಿಯಡ್ ಇಟ್ ಅಂಡರ್ವೆಂಟ್ ಚೇಂಜಸ್. ಮಧ್ಯಯುಗೀನ ಕಾಲದಲ್ಲಿ ಬದಲಾವಣೆ ಆಗುತ್ತೆ. ಮಧ್ಯಯುಗೀನ ಕಾಲದಲ್ಲಿ ಯಾವಾಗ? ಡ್ಯೂರಿಂಗ್ ದ ಟೈಮ್ ಆಫ್ ಡೆಲ್ಲಿ ಸುಲ್ತಾನೇಟ್. ಡೆಲ್ಲಿ ಸುಲ್ತಾನರು ಆ್ಯಂಡ್ ಡ್ಯೂರಿಂಗ್ ದ ಟೈಮ್ ಆಫ್ ಮುಘಲ್ಸ್. ಮುಘಲರ ಕಾಲದಲ್ಲಿ, ಡೆಲ್ಲಿ ಸುಲ್ತಾನರ ಕಾಲದಲ್ಲಿ ಸೊ ಅದು ಚೇಂಜಸ್ ಆಗುತ್ತೆ. ಸಾಮೂಹಿಕ ಒಡೆತನ ಆಗಿದ್ದು ಇಂಡಿವಿಜುವಲ್ ಓನರ್ಶಿಪ್ ಆಗುತ್ತೆ, ಖಾಸಗಿ ಒಡೆತನಕ್ಕೆ ಬದಲಾಗುತ್ತೆ. ಸೊ ಡೆಲ್ಲಿ ಸುಲ್ತಾನರು ಮತ್ತು ಮುಘಲರ ಕಾಲದಲ್ಲಿ. ಯಾಕೆಂದರೆ ದಿಸ್ ಡೆಲ್ಲಿ ಸುಲ್ತಾನ್ಸ್ ಅಂಡ್ ಮುಘಲ್ಸ್ ದೇ ಇನಿಷಿಯೇಟೆಡ್ ಸಮ್ ಪರ್ಷಿಯನ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್. ನಾನು ಇಷ್ಟೇ ಎಲ್ಲ ಹೇಳಕ್ಕೆ ಹೋಗಲ್ಲ. ಇವರು ಪರ್ಷಿಯನ್ ಆಡಳಿತವನ್ನು ಭಾರತದಲ್ಲಿ ತರ್ತಾರೆ. ಆ ಪರ್ಷಿಯನ್ ಆಡಳಿತ ಭಾರತಕ್ಕೆ ತಂದಿದ್ದರಿಂದ ಸೊ ಅದೇನಾಗುತ್ತೆ, ಸೊ ಭೂಮಿಯ ಒಡೆತನದಲ್ಲಿ ಬದಲಾವಣೆಗಳಾಗ್ತವೆ, ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತವೆ ಭೂಮಿಯ ಒಡೆತನದಲ್ಲಿ. ಏನು ಅಂತ ಹೇಳ್ತಾರೆ, ಡೆಲ್ಲಿ ಸುಲ್ತಾನ್ಸ್ ದೇ ಇನಿಷಿಯೇಟೆಡ್ ಇಕ್ತಾ ಸಿಸ್ಟಮ್. ಹೌದಲ್ಲ, ಇಕ್ತಾ ಪದ್ಧತಿಯನ್ನು ತಗೊಂಡ್ಬರ್ತಾರೆ. ದೇ ಇಂಟ್ರೊಡ್ಯೂಸ್ಡ್ ಇಕ್ತಾ ಸಿಸ್ಟಮ್. ಇಕ್ತಾ ಪದ್ಧತಿಯನ್ನು ತರ್ತಾರೆ. ಅಂದರೆ ಭೂಮಿಗೆ ಸಂಬಂಧಪಟ್ಟಂತೆ ಇಕ್ತಾ ಪದ್ಧತಿಯನ್ನು ತರ್ತಾರೆ. ಅದೇ ಥರ ದೇ ಇನಿಷಿಯೇಟೆಡ್ ಇಕ್ತಾ ಸಿಸ್ಟಮ್. ದೇ ಇನಿಷಿಯೇಟೆಡ್ ಜಹಗೀರ್ದಾರಿ ಸಿಸ್ಟಮ್. ಜಹಗೀರ್ದಾರಿ ಸಿಸ್ಟಮ್, ಜಹಗೀರ್ದಾರಿ ವ್ಯವಸ್ಥೆಯನ್ನು ತರ್ತಾರೆ. ಅಂಡ್ ಆಲ್ಸೋ ಇನಿಷಿಯೇಟೆಡ್ ಜಮೀನ್ದಾರಿ ಸಿಸ್ಟಮ್. ಜಮೀನ್ದಾರಿ ಪದ್ಧತಿ, ಜಾಗೀರ್ದಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ ತರ್ತಾರೆ. ದೇ ಇನ್ ಆಲ್ಸೋ ಇನಿಷಿಯೇಟೆಡ್ ಲ್ಯಾಂಡ್ ಮೆಜರ್ಮೆಂಟ್ ಸಿಸ್ಟಮ್. ಭೂಮಾಪನ ಪದ್ಧತಿಯನ್ನು ತರ್ತಾರೆ. ಲ್ಯಾಂಡ್ ಮೆಜರ್ಮೆಂಟ್ ಸಿಸ್ಟಮ್ ಕಾಲ್ಡ್ ಮಸಾಹತ್. ಇವ್ರ ಕಾಲದಲ್ಲಿ ಭೂಮಾಪನ ಪದ್ಧತಿಯನ್ನು ಏನಂತ ಕರಿತಿರ್ತಾರೆ? ಮಸಾಹತ್. ಮಸಾಹತ್ ಅಂತ ತಗೊಂಡ್ಬರ್ತಾರೆ. ದೇ ಆಲ್ಸೋ ಅಪಾಯಿಂಟೆಡ್ ಅಫಿಷಿಯಲ್ಸ್. ಭೂಮಾಪನಕ್ಕೆ, ಭೂ ಆಡಳಿತಕ್ಕೆ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ಎಲ್ಲ ಕಾರಣಗಳಿಂದ ಸೊ ಇಟ್ ಅಂಡರ್ವೆಂಟ್ ಚೇಂಜಸ್. ಕಮ್ಯುನಿಟಿ ಓನರ್ಶಿಪ್ ಇದ್ದಿದ್ದು ಇಂಡಿವಿಜುವಲ್ ಓನರ್ಶಿಪ್ ಆಗುತ್ತೆ. ಯಾವಾಗ? ಮಧ್ಯಯುಗೀನ ಕಾಲದಲ್ಲಿ, ಮಿಡಿವಲ್ ಪೀರಿಯಡಲ್ಲಿ ಖಾಸಗಿ ಆಸ್ತಿಯಾಗಿ ಭೂಮಿ ಮಾರ್ಪಡುತ್ತೆ. ಸಾಮುದಾಯಿಕ ಆಸ್ತಿ ಇದ್ದಿದ್ದು ಖಾಸಗಿ ಆಸ್ತಿಯಾಗಿ ಮಾರ್ಪಟ್ಟು ಗೊಂದಲಗಳಿಗೆ ಕಾರಣ ಆಗುತ್ತೆ. ಸೊ ಡೆಲ್ಲಿ ಸುಲ್ತಾನ್ಸ್ ನೋಡಿರ್ತೀರ, ಡೆಲ್ಲಿ ಸುಲ್ತಾನ್ಸ್ ರೂಲ್ ಮಾಡ್ತಾರೆ ಡೆಲ್ಲಿನ 1206 ಇಂದ 1526ವರೆಗೆ. ಅವರು ಕೆಲವು ಸುಧಾರಣೆಗಳನ್ನು ತರ್ತಾರೆ. ಅದ್ರಲ್ಲಿ ಫಸ್ಟ್ ಸುಧಾರಣೆ ತರೋದು ಯಾರು? ಇಲ್ತಮಷ್. ಗೊತ್ತಿದೆ ನಿಮಗೆ, ಇಲ್ತಮಷ್ ಅಂತ ಇರ್ತಾನೆ, ಶಂಶುದ್ದೀನ್ ಇಲ್ತಮಷ್. ಅವನು ಏನು ತರ್ತಾನೆ ನೋಡಿ. ಡೆಲ್ಲಿ ಸುಲ್ತಾನ್ ಇನಿಷಿಯೇಟೆಡ್ ಈ ಸ್ಟಾರ್ಟೆಡ್ ಇಕ್ತಾ ಸಿಸ್ಟಮ್. ಇಕ್ತಾ ಪದ್ಧತಿಯನ್ನು ತಗೊಂಡ್ಬರ್ತಾನೆ ಇಲ್ತಮಷ್. ಇನಿಷಿಯೇಟೆಡ್ ಇಕ್ತಾ ಸಿಸ್ಟಮ್. ಇಕ್ತಾ ಪದ್ಧತಿ ಅಂದರೆ ಏನು? ವಾಟ್ ಈಸ್ ಇಕ್ತಾ ಸಿಸ್ಟಮ್? ಇಕ್ತಾ ಮೀನ್ಸ್ ಲ್ಯಾಂಡ್ ಅಸೈನ್ಮೆಂಟ್ಸ್. ಲ್ಯಾಂಡ್ ಅಸೈನ್ಮೆಂಟ್ಸ್, ಭೂದಾನಗಳು ಅಥವಾ ಭೂಮಿಯನ್ನು ಕೊಡ್ತಾ ಇರ್ತಾರೆ. ಲ್ಯಾಂಡ್ ಗಿವನ್ ಟು ಅಫಿಷಿಯಲ್ಸ್ ಇನ್ ದ ಲಿಯೂ ಆಫ್ ಸ್ಯಾಲರಿ. ಸಂಬಳಕ್ಕೆ ಬದಲಾಗಿ ಅಧಿಕಾರಿಗಳಿಗೆ ಭೂಮಿಯನ್ನು ಕೊಡ್ತಾ ಇರ್ತಾರೆ. ಅದನ್ನ ಇಕ್ತಾ ಪದ್ಧತಿ ಅಂತ ಕರಿತಿರ್ತಾರೆ. ಈಗ ಯಾರೋ ಒಬ್ಬ ಅಧಿಕಾರಿ ಇರ್ತಾನೆ, ಅವನಿಗೆ ಸ್ಯಾಲ್ರಿ ಕೊಡಬೇಕು. ಅದಕ್ಕೆ ಏನು ಮಾಡ್ತಾರೆ, ಈಗ ಸಪೋಸ್ ಅವನದು 10 ರೂಪೀಸ್ ಸ್ಯಾಲ್ರಿ ಅಂತ ಇದ್ದರೆ ತಿಂಗಳಿಗೆ 12 ಮಂತ್ಸು ಎಷ್ಟು 120 ರೂಪೀಸ್ ಆಗುತ್ತೆ. ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಭೂಮಿಯನ್ನು ಅವನಿಗೆ ಕೊಡುವಂಥದ್ದು. ಆ 120 ರೂಪಾಯಿ ಅವನಿಗೆ ಆದಾಯ ಬರುವಂಥ ಭೂಮಿಯನ್ನು ಅವನ ಸ್ಯಾಲ್ರಿ ಎಷ್ಟಿರುತ್ತೋ ಅಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿ ಅವನಿಗೆ ಕೊಡುವಂಥದ್ದು. ಅದನ್ನು ಇಕ್ತಾ ಪದ್ಧತಿ ಅಂತ ಕರೀತಾರೆ. ಅಧಿಕಾರಿಗಳಿಗೆ ಸಂಬಳಕ್ಕೆ ಬದಲಾಗಿ ಭೂಮಿಯನ್ನು ಕೊಡ್ತಾ ಇದ್ರು. ಸೊ ಅದನ್ನು ಇಕ್ತಾ ಪದ್ಧತಿ ಅಂತ ಹೇಳಿ ಕರೀತಿದ್ದು. ಅದನ್ನು ಜಾರಿಗೆ ತಂದವನು ಯಾರು? ಇಲ್ತಮಷ್ ಜಾರಿಗೆ ತರ್ತಾನೆ. ಆದರೆ ಇಲ್ತಮಷ್ ಕಾಲದಲ್ಲಿ ಅದು ವಂಶ ಪಾರಂಪರ್ಯ ಆಗಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ತಹಸೀಲ್ದಾರ್ ಆಗಿರ್ತೀರ. ನೀವು ತಹಸೀಲ್ದಾರ್ ಆಗಿ ನಿಮ್ಮ ಸ್ಯಾಲ್ರಿ ಬರುತ್ತೆ. ಆ ಸ್ಯಾಲ್ರಿಗೆ ಬದಲಾಗಿ ನಿಮಗೆ ಒಂದು ಭೂಮಿಯನ್ನು ಕೊಡೋದು. ಅರ್ಥ ಆಗ್ತಿದೆಯಲ್ಲ? ಭೂಮಿಯನ್ನು ಕೊಡ್ತಾರೆ. ನೀವು ಸತ್ತಾದ್ಮೇಲೆ ಅದು ಎಂಡ್. ನಿಮ್ಮ ಮಕ್ಕಳಿಗೆ ಅದು ವರ್ಗಾವಣೆ ಆಗಲ್ಲ. ಯಾರ ಕಾಲದಲ್ಲಿ ಇದು? ಇಲ್ತಮಷ್ ಕಾಲದಲ್ಲಿ. ಆದರೆ ನೀವು ತಹಸೀಲ್ದಾರ್ ಆಗಿ ನಿಮಗೆ ಭೂಮಿಯನ್ನು ಕೊಟ್ಟಾಗ ನೀವು ವ್ಯವಸಾಯ ಮಾಡ್ತಿದ್ರಾ? ನೀವೇನು ಮಾಡ್ತಿದ್ರಿ?
ಶೂದ್ರರು ಬಿಡಲ್ಲ. ನೀವೇನ್ ಮಾಡ್ತಿದ್ರಿ? ಟೆನೆನ್ಸಿ. ನೀವು ಸರ್ಕಾರಿ ಅಧಿಕಾರಿಗಳು ವ್ಯವಸಾಯ ಮಾಡ್ತಿರಲ್ಲ, ನಿಮ್ಮ ಭೂಮಿಯನ್ನ ಟೆನೆನ್ಸಿ ಗೇಣಿಗೆ ಕೊಡ್ತಾ ಇದ್ರಿ, ಅವರಿಂದ ನೀವು ಒಂದಷ್ಟು ಕಲೆಕ್ಟ್ ಮಾಡ್ಕೋತಾ ಇದ್ರಿ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಇಕ್ತಾ ಪದ್ಧತಿಯಿಂದ ಏನಾಗುತ್ತೆ? ಟೆನೆನ್ಸಿ, ಗೇಣಿ ಪದ್ಧತಿನೂ ಉಗಮ ಆಗತ್ತೆ. ಅರ್ಥ ಆಗ್ತಿದೆಯಲ್ಲ? ಸರ್ಕಾರಿ ಅಧಿಕಾರಿಗಳಿಗೆ ಕೊಟ್ಟಾಗ ಅವ್ರು ಮಾಡ್ತಿರಲ್ಲ, ಅವ್ರ ಭೂಮಿಯನ್ನ ಒಳ ಉಂಬಳಿ ಅಂತ ಕರೀತಾರೆ, ಟೆನೆನ್ಸಿ ಅಂತ ಕರೀತಾರೆ. ಆ ಗೇಣಿಗೆ ಕೊಡ್ತಾ ಇದ್ರು. ಹಾಗಾಗಿ ಆ ಗೇಣಿ ಕೊಟ್ಟವ್ರ ಹತ್ರ ಭೂಮಿಯ ಒಡೆತನ ಇತ್ತಾ? ಇವನಿಗೆ ಭೂಮಿಯ ಒಡೆತನ ಇರಲಿಲ್ಲ, ಯಾಕಂದ್ರೆ ಅವ್ನು ಸತ್ ಮೇಲೆ ಆ ಇಕ್ತಾ ಪದ್ಧತಿ ಅದು ಎಂಡ್ ಆಗ್ತಿತ್ತು. ಸೊ ಈ ತರ ಇಕ್ತಾ ಪದ್ಧತಿಯನ್ನು ತರ್ತಾನೆ ಇಲ್ತಮಶ್. ಈ ಇಕ್ತಾ ಪದ್ಧತಿಯನ್ನ ಮುಂದೆ ಫಿರೋಜ್ ಶಾ ತುಗ್ಲಕ್ ಈ ಮೇಡ್ ಇಟ್ ಆಸ್ ಹೆರಿಡಿಟರಿ. ಇಕ್ತಾ ಪದ್ಧತಿಯನ್ನ ಫಿರೋಜ್ ಶಾ ತುಗ್ಲಕ್ ಏನ್ ಮಾಡ್ತಾನೆ? ವಂಶ ಪಾರಂಪರ್ಯ ಮಾಡಿಬಿಡ್ತಾನೆ. ಅರ್ಥ ಆಗ್ತಿದೆಯಲ್ಲ? ಅವನು ವಂಶ ಪಾರಂಪರ್ಯ ಮಾಡ್ತಾನೆ. ಈಗ ಆ ಅಧಿಕಾರಿಗೆ ಕೊಟ್ಟಂತ ಭೂಮಿ, ಆಮೇಲೆ ಅಧಿಕಾರಿಗೆ ಕೊಟ್ಟಂತ ಜಾಬು ಅವನ ಮಗನಿಗೂ ವರ್ಗಾವಣೆ ಆಗ್ತಿತ್ತು. ಅದೇ ಜಾಬ್ನ ಅವನ ಮಗನಿಗೂ ಕೊಡ್ತಾ ಇದ್ದ, ವರ್ಗಾವಣೆ ಆಗ್ತಿತ್ತು. ಈಗಲೂ ಇದೆ ಆ ಪದ್ಧತಿ. ಈಗ ಯಾರನ್ನು ಸರ್ಕಾರಿ ಅಧಿಕಾರಿ ಸತ್ರೆ ಕನ್ಸರ್ನಾಗೆ ಅವರ ಫ್ಯಾಮಿಲಿಯವರಿಗೆ ಒಂದು ಪೋಸ್ಟ್ ಕೊಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಅದೇ ಇನ್ನೊಂದು ರೂಪದಲ್ಲಿ ಇವತ್ತಿಗೂ ಇದೆ ಅದು. ಸೊ ಈ ತರ ಅವನು ಇಕ್ತಾ ಪದ್ಧತಿ ಜಾರಿಗೆ ತಂದಿದ್ದು ಇಲ್ತಮಶ್, ಅದನ್ನು ವಂಶ ಪಾರಂಪರ್ಯ ಮಾಡಿದ್ದು ಫಿರೋಜ್ ಶಾ ತುಗ್ಲಕ್. ಸೊ ಈ ತರ ಅವನು ಸುಧಾರಣೆನ ತಗೊಂಡ್ಬರ್ತಾನೆ. ಇಕ್ತಾ ಅಂದ್ರೆ ಲ್ಯಾಂಡ್ ಅಸೈನ್ಮೆಂಟ್ಸ್, ಭೂದಾನಗಳು, ಭೂಮಿಯನ್ನ ಅಧಿಕಾರಿಗಳಿಗೆ ಕೊಡ್ತಾರೆ. ನೋಡಿ ಮುಂದೆ ಇಟ್ ವಾಸ್ ಅಲ್ಲಾವುದ್ದೀನ್ ಖಿಲ್ಜಿ ಬರ್ತಾನೆ. ಈ ಇನಿಷಿಯೇಟೆಡ್ ಸಮ್ ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗಳನ್ನ ತರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಡ್ರಾಸ್ಟಿಕ್ ಆಗಿ ತರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಅವನೇನೇನ್ ತರ್ತಾನೆ? ಈ ಅಬಾಲಿಷ್ಡ್ ಇಕ್ತಾ ಸಿಸ್ಟಮ್, ಇಕ್ತಾ ಪದ್ಧತಿಯನ್ನ ಜಾರಿಗೆ ತಂದಿದ್ದಾರು? ಇಲ್ತಮಶ್. ಇಕ್ತಾ ಪದ್ಧತಿಯನ್ನ ವಂಶ ಪಾರಂಪರ್ಯಗೊಳಿಸಿದ್ದು ಫಿರೋಜ್. ಬಟ್ ಅಲ್ಲಾವುದ್ದೀನ್ ಖಿಲ್ಜಿ ಈ ಅಬಾಲಿಷ್ಡ್ ಇಕ್ತಾ ಸಿಸ್ಟಮ್, ಇಕ್ತಾ ಪದ್ಧತಿಯನ್ನ ರದ್ದುಗೊಳಿಸ್ತಾನೆ. ಆಲ್ ಇಕ್ತಾ ಲ್ಯಾಂಡ್ಸ್, ಆ ಇಕ್ತಾ ಸಿಸ್ಟಮ್ ವಾಸ್ ಅಬಾಲಿಷ್ಡ್. ಆಲ್ ಇಕ್ತಾ ಲ್ಯಾಂಡ್ಸ್ ಮೇಡ್ ಆಸ್ ಖಾಲ್ಸಾ ಲ್ಯಾಂಡ್. ಇಕ್ತಾ ಭೂಮಿಯನ್ನ ಖಾಲ್ಸಾ ಭೂಮಿಯಾಗಿ ಪರಿವರ್ತಿಸ್ತಾನೆ. ಹಾಗಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಅಧಿಕಾರಿಗಳಿಗೆ ಏನ್ ಕೊಡ್ತಾ ಇರ್ತಾರೆ? ಅವ್ರಿಗೆ ಕೊಟ್ಟಿರೋ ಭೂಮಿಯನ್ನ ಕಿತ್ಕೊಂಡಾಗ ಅವ್ರಿಗೆ ಸಂಬಳದ ರೂಪದಲ್ಲಿ, ಕ್ಯಾಶ್ ರೂಪದಲ್ಲಿ ಸ್ಯಾಲ್ರಿ ಕೊಡ್ತಾ ಇರ್ತಾರೆ. ಹೆನ್ಸ್ಫೋರ್ತ್ ಆಲ್ ಅಫಿಷಿಯಲ್ಸ್ ದೇ ವರ್ ಪೇಯಿಂಗ್ ಇನ್ ಕ್ಯಾಶ್, ತೆರಿಗೆ ಕೊಡ್ತಾರೆ. ಆಲ್ ಲ್ಯಾಂಡ್ ಡಿವೈಡೆಡ್ ಟ್ರಾನ್ಸ್ಫರ್ಡ್ ಇಂಟು ಖಾಲ್ಸಾ. ನೋಡಿ, ಡೆಲ್ಲಿ ಸುಲ್ತಾನರ ಕಾಲದಲ್ಲಿ 2 ತರ ಭೂಮಿ ಇರುತ್ತೆ, ಮೌರ್ಯರ ಕಾಲದಲ್ಲಿ 2 ತರ ಭೂಮಿ ಇರುತ್ತೆ, ಒಂದು ಸೀತಾ ಭೂಮಿ, ಇನ್ನೊಂದು ಕುಟುಂಬ ಕ್ಷೇತ್ರ. ಅದೇ ತರ ಮುಸ್ಲಿಮರ ಪೀರಿಯಡ್ ಅಲ್ಲಿ 2 ತರ ಭೂಮಿ ಇರುತ್ತೆ, ಒಂದು ಖಾಲ್ಸಾ ಲ್ಯಾಂಡ್, 3 ತರ ಭೂಮಿ ಇರುತ್ತೆ, ಖಾಲ್ಸಾ ಲ್ಯಾಂಡ್, ಕರಾಜ್ ಲ್ಯಾಂಡ್ ಅಂಡ್ ಇಕ್ತಾ ಲ್ಯಾಂಡ್. ಅದಲ್ಲಿರಲಿ, ಆಮೇಲೆ ನೋಡೋಣ. 3 ತರ ಭೂಮಿ ಇರುತ್ತೆ: ಖಾಲ್ಸಾ ಲ್ಯಾಂಡ್, ಖಾಲ್ಸಾ ಭೂಮಿ, ಕರಾಜ್ ಲ್ಯಾಂಡ್, ಕರಾಜ್ ಭೂಮಿ ಅಂಡ್ ಇಕ್ತಾ ಭೂಮಿ. ಖಾಲ್ಸಾ ಲ್ಯಾಂಡ್ ಅಂತಂದ್ರೆ ಲ್ಯಾಂಡ್ ಬಿಲಾಂಗ್ ಟು ಕಿಂಗ್, ರಾಜನಿಗೆ ಸೇರಿದ ಭೂಮಿ. ಆಲ್ಸೋ ಕಾಲ್ಡ್ ಕ್ರೌನ್ಸ್ ಲ್ಯಾಂಡ್, ಗವರ್ನಮೆಂಟ್ ಲ್ಯಾಂಡ್, ಸರ್ಕಾರಕ್ಕೆ ಸೇರಿತ್ತು. ಈಗಲೂ ಇದೆಯಲ್ಲ ಸರ್ಕಾರದ ಸೇರಿದ ಭೂಮಿ, ಅದನ್ನ ಖಾಲ್ಸಾ ಭೂಮಿ. ಕರಾಜ್ ಲ್ಯಾಂಡ್ ಅಂದ್ರೆ ಲ್ಯಾಂಡ್ ಗಿವನ್ ಟು ಫಾರ್ಮರ್ಸ್, ರೈತರಿಗೆ ನೀಡಿದ ಭೂಮಿ, ವ್ಯವಸಾಯಕ್ಕೆ ಅಂತ ರೈತರಿಗೆ ಕೊಟ್ಟಂತ ಭೂಮಿ, ಅದು ಕರಾಜ್ ಭೂಮಿ. ಇನ್ನು ಇಕ್ತಾ ಭೂಮಿ ಅಂದ್ರೆ ಲ್ಯಾಂಡ್ ಗಿವನ್ ಟು ಅಫಿಷಿಯಲ್ಸ್, ಅಧಿಕಾರಿಗಳಿಗೆ ಕೊಟ್ಟಂತ ಭೂಮಿ. ಏನಕ್ಕೆ? ಇನ್ ದ ಲಿಯೂ ಆಫ್ ಸ್ಯಾಲರಿ, ಸಂಬಳಕ್ಕೆ ಬದಲಾಗಿ ಅಧಿಕಾರಿಗಳಿಗೆ ಭೂಮಿಯನ್ನು ಕೊಟ್ಟಿರ್ತಾರೆ, ಅದನ್ನ ಇಕ್ತಾ ಭೂಮಿ ಅಂತ ಕರೀತಾರೆ. ಇಲ್ಲೇನಾಗುತ್ತೆ? ಅಲ್ಲಾವುದ್ದೀನ್ ಖಿಲ್ಜಿ ಈ ಅಬಾಲಿಷ್ಡ್ ಇಕ್ತಾ ಸಿಸ್ಟಮ್, ಇಕ್ತಾ ಭೂಮಿ ಪದ್ಧತಿಯನ್ನು ರದ್ದುಗೊಳಿಸ್ತಾನೆ. ಆಲ್ ಇಕ್ತಾಸ್ ವರ್ ಟೇಕನ್ ಬ್ಯಾಕ್. ಅವ್ರಿಗೇನು ಇಕ್ತಾ ಕೊಟ್ಟಿರ್ತಾನೆ ಅದೆಲ್ಲ ವಾಪಸ್ ತೆಗೆದುಕೊಂಡು ಇಕ್ತಾ ಭೂಮಿಯನ್ನು ಏನ್ ಮಾಡ್ತಾನೆ? ಮೇಡ್ ಇಂಟು ಖಾಲ್ಸಾ ಲ್ಯಾಂಡ್ ಅಂಡ್ ಕರಾಜ್ ಲ್ಯಾಂಡ್. ಇಕ್ತಾ ಭೂಮಿಯನ್ನ ಖಾಲ್ಸಾ ಮತ್ತು ಕರಾಜ್ ಭೂಮಿಯಾಗಿ ಪರಿವರ್ತಿಸ್ತಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಸೊ ಅವನ ಇಕ್ತಾ ಪದ್ಧತಿನ ರದ್ದುಗೊಳಿಸ್ತಾನೆ, ಖಾಲ್ಸಾ ಅಥವಾ ಕರಾಜ್ ಲ್ಯಾಂಡ್ ಆಗಿ ಪರಿವರ್ತಿಸ್ತಾನೆ. ಸೊ ಏನ್ ಮಾಡ್ತಾನೆ? ಖಾಲ್ಸಾ ಲ್ಯಾಂಡ್ ಅಂಡ್ ಕರಾಜ್ ಲ್ಯಾಂಡ್
ಈ ಖಾಲ್ಸಾ ಮತ್ತೆ ಕರಾಜ್ ಲ್ಯಾಂಡ್ ಅನ್ನು ಯಾರಿಗೆ ಕೊಡ್ತಾನೆ? ಖಾಲ್ಸಾ ಲ್ಯಾಂಡ್ ಅಂಡ್ ಕರಾಜ್ ಲ್ಯಾಂಡ್ ಡಿಸ್ಟ್ರಿಬ್ಯೂಟೆಡ್ ಟು ಫಾರ್ಮರ್ಸ್, ರೈತರಿಗೆ ಕೊಡ್ತಾನೆ. ಏನಕ್ಕೆ? ಫಾರ್ ಅಗ್ರಿಕಲ್ಚರ್, ಕೃಷಿಗೆ ಖಾಲ್ಸಾ ಭೂಮಿ ಕರಾಜ್ ಭೂಮಿಯನ್ನ ಕೊಡ್ತಾನೆ. ಅವ್ರಿಗೆ ಕೊಡಬೇಕು ಅಂದ್ರೆ ಏನ್ ಮಾಡಬೇಕು? ಭೂಮಿಯನ್ನ ಕೊಡಬೇಕು ಅಂದ್ರೆ ಇಂಟ್ರೊಡ್ಯೂಸ್ಡ್ ಲ್ಯಾಂಡ್ ಮೆಜರ್ಮೆಂಟ್ ಸಿಸ್ಟಮ್, ಭೂಮಾಪನ. ಅಲ್ಲಾವುದ್ದೀನ್ ಖಿಲ್ಜಿ ವಾಸ್ ದ ಫಸ್ಟ್ ಡೆಲ್ಲಿ ಸುಲ್ತಾನ್ ಹೂ ಇಂಟ್ರೊಡ್ಯೂಸ್ಡ್ ಲ್ಯಾಂಡ್ ಮೆಜರ್ಮೆಂಟ್ ಸಿಸ್ಟಮ್, ಭೂಮಾಪನ ಪದ್ಧತಿಯನ್ನ ತರ್ತಾನೆ. ದಟ್ ಈಸ್ ಕಾಲ್ಡ್ ಮಸಾಹತ್. ಆಗೇನಂತ ಕರಿತಿರ್ತಾರೆ ಪರ್ಷಿಯನ್ ವರ್ಡ್ ಅಲ್ಲಿ ಭೂಮಾಪನ ಪದ್ಧತಿಯನ್ನ ಏನಂತ ಕರಿತಾ ಇರ್ತಾರೆ? ಮಸಾಹತ್. ಮಸಾಹತ್ ಮಸಾಹತ್ ಅಂತ ಹೇಳಿ ಅವನು ಕರೀತಾನೆ. ಅರ್ಥ ಆಗ್ತಿದೆಯಲ್ಲ? ಸೊ ಖಾಲ್ಸಾ ಲ್ಯಾಂಡ್ ಅಂಡ್ ಕರಾಜ್ ಲ್ಯಾಂಡ್ ಗಿವನ್ ಟು ಫಾರ್ಮರ್ಸ್, ಅದಕ್ಕೋಸ್ಕರ ಈ ಸ್ಟಾರ್ಟೆಡ್ ಲ್ಯಾಂಡ್ ಮೆಜರ್ಮೆಂಟ್ ಸಿಸ್ಟಮ್ ಕಾಲ್ಡ್ ಮಸಾಹತ್ ಅಂತ ಹೇಳಿ ಅದನ್ನ ತಗೊಂಡ್ಬರ್ತಾನೆ. ಆಮೇಲೆ ರೈತರಿಗೆ ಕೊಡ್ತಾನೆ. ರೈತರಿಂದ ಏನನ್ನ ವಸೂಲಿ ಮಾಡ್ತಿರ್ತಾನೆ? ಈ ಕಲೆಕ್ಟೆಡ್ ಟ್ಯಾಕ್ಸ್, ದಟ್ ಈಸ್ ಕಾಲ್ಡ್ ಲ್ಯಾಂಡ್ ಟ್ಯಾಕ್ಸ್. ಲ್ಯಾಂಡ್ ಟ್ಯಾಕ್ಸ್ ಏನಂತ ಕರಿತಿರ್ತಾರೆ? ದಟ್ ಈಸ್ ಕರಾಸ್. ಏನ್ಷಿಯಂಟ್ ಪೀರಿಯಡ್ ಅಲ್ಲಿ ಲ್ಯಾಂಡ್ ಟ್ಯಾಕ್ಸ್ ಏನಂತ ಕರಿತಾ ಇರ್ತಾರೆ? ಭಾಗ. ಇನ್ ಮಿಡಿವಲ್ ಪೀರಿಯಡ್ ಅಲ್ಲಿ, ಡೆಲ್ಲಿ ಸುಲ್ತಾನೇಟ್ ಪೀರಿಯಡ್, ಲ್ಯಾಂಡ್ ಟ್ಯಾಕ್ಸ್ ವಾಸ್ ಕಾಲ್ಡ್ ಭಾಗ, ಸರಿ, ಕರಾಸ್. ಕರಾಸ್ ಅಂಡ್ ಈ ಫಿಕ್ಸ್ಡ್ 50% ಆಫ್ ದ ಪ್ರೊಡ್ಯೂಸ್. ಉತ್ಪಾದನೆಯ ಎಷ್ಟು? ಉತ್ಪಾದನೆಯ 50%. ನೀವು 100 ಚೀಲ ಬೆಳೆದ್ರೆ 50 ಚೀಲ ಸರ್ಕಾರಕ್ಕೆ ತೆರಿಗೆಯಾಗಿ ಕೊಡಬೇಕಿತ್ತು. ಜಾಸ್ತಿ ಇರುತ್ತೆ ಅಲ್ಲಾವುದ್ದೀನ್ ಖಿಲ್ಜಿಯಾಗಿ. ಅಂಡ್ ಟು ಕಲೆಕ್ಟ್ ದಿಸ್ ಲ್ಯಾಂಡ್ ಟ್ಯಾಕ್ಸ್ ಈ ಅಪಾಯಿಂಟೆಡ್ ಅಫಿಷಿಯಲ್ಸ್, ಅಧಿಕಾರಿಗಳನ್ನ ನೇಮಕ ಮಾಡ್ತಾನೆ. ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸ್, ಅಲ್ಲಾವುದ್ದೀನ್ ಖಿಲ್ಜಿ ಅಫಿಷಿಯಲ್ಸ್ ನ ನೇಮಕ ಮಾಡ್ತಾನೆ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸ್. ಅಲ್ಲೂ ಇರ್ತಾರೆ ಯುಕ್ತ, ಸಂಹಾರ್ತ, ಸಂಗಯಿತ್ರಿ, ಓಕೆ, ರಜ್ಜುಕ ಅಂತ ಏನು ಮೌರ್ಯರು ನೇಮಕ ಮಾಡಿರ್ತಾರೆ, ಅದೇ ತರ ಈ ಆಲ್ಸೋ ಅಪಾಯಿಂಟೆಡ್ ಅಫಿಷಿಯಲ್ಸ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸ್. ದಟ್ ಇಸ್ ಕಾಲ್ಡ್ ಅಮಲ್ ಗುಜಾರ್. ಅವ್ರನ್ನೇನಂತ ಕರೀತಿರ್ತಾರೆ? ಅಮಲ್ ಗುಜಾರ್ ಅಂಡ್ ಅಮಿಲ್ಸ್. ಇದು IAS ಅಲ್ಲಿ ಕೇಳಿದ್ದಾರೆ, 2019 ಅಲ್ಲಿ ಕೇಳಿದ್ದಾರೆ. ಅಮಲ್ ಗುಜಾರ್ ಅಂಡ್ ಅಮಿಲ್ಸ್, ಅಪಾಯಿಂಟೆಡ್ ಆಫೀಸರ್ಸ್ ಕಾಲ್ಡ್ ಅಮಲ್ ಗುಜಾರ್ ಅಂಡ್ ಅಮಿಲ್ಸ್ ಅಂತ ಅಧಿಕಾರಿಗಳನ್ನ ನೇಮಕ ಮಾಡ್ತಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಟು ಕಲೆಕ್ಟ್ ಲ್ಯಾಂಡ್ ರೆವಿನ್ಯೂ ಅಂಡ್ ಟು ಕಲೆಕ್ಟ್ ಅರಿಯರ್ಸ್, ಲ್ಯಾಂಡ್ ರೆವಿನ್ಯೂ ಅರಿಯರ್ಸ್, ಕಂದಾಯ ಬಾಕಿ ವಸೂಲಿ ಮಾಡಲಿಕ್ಕೆ. ಕಂದಾಯ ವಸೂಲಿ ಮಾಡೋಕ್ಕಲ್ಲ, ಕಂದಾಯ ಬಾಕಿ ಇರುತ್ತಲ್ಲ, ಅರಿಯರ್ಸ್ ಇರುತ್ತಲ್ಲ. ಟು ಕಲೆಕ್ಟ್ ಲ್ಯಾಂಡ್ ರೆವಿನ್ಯೂ ಅರಿಯರ್ಸ್, ಅಲ್ಲಾವುದ್ದೀನ್ ಖಿಲ್ಜಿ ಈ ಸ್ಟಾರ್ಟೆಡ್ ನ್ಯೂ ಡಿಪಾರ್ಟ್ಮೆಂಟ್, ಒಂದು ಹೊಸ ಕಂದಾಯ ಇಲಾಖೆಯನ್ನು ತಗೊಂಡ್ಬರ್ತಾನೆ. ದಟ್ ಇಸ್ ಕಾಲ್ಡ್ ದಿವಾನ್ ಇ ಮುಸ್ತಕರ್ಸ್. ದಿವಾನ್ ಇ ಮುಸ್ತಕರ್ಸ್. ಸೊ ಎಸ್ಟಾಬ್ಲಿಷ್ಡ್ ಲ್ಯಾಂಡ್ ರೆವಿನ್ಯೂ ಅರಿಯರ್ಸ್ ಡಿಪಾರ್ಟ್ಮೆಂಟ್ ಕಾಲ್ಡ್ ದಿವಾನ್ ಇ ಮುಸ್ತಕರ್ಸ್. ದಿವಾನ್ ಇ ಮುಸ್ತಕರ್ಸ್ ಅಂತ ಹೇಳಿ ಭೂ ಕಂದಾಯ ಬಾಕಿಯನ್ನ ವಸೂಲಿ ಮಾಡಲಿಕ್ಕೆ. ಈ ಥರದವನ್ನೇ ನಿಮ್ಗೆ ಎಕ್ಸಾಮಲ್ಲಿ ಕೇಳೋದು. ನೋಡಿ, ಕ್ವಶನ್ ಸಿಂಪಲ್ ಆಗಿ ಇರ್ತವೆ, ಆದರೆ ಇವು ಹಿಸ್ಟ್ರಿ ಕ್ವಶನ್ಸ್ ಅಲ್ಲ. ನೀವೇನು ತಿಳ್ಕೊಬೇಕು ಗೊತ್ತಾ? ಲ್ಯಾಂಡ್ ರೆವಿನ್ಯೂ ಇಂದ ಬಂದಿರೋ ಕ್ವಶನ್ಸ್ಗಳು ಅಂತ ತಿಳ್ಕೊಬೇಕು. ಅವು ಹಿಸ್ಟ್ರಿವೇ ಕ್ವಶನ್ಸು. ಹಿಸ್ಟ್ರಿ ಓದಿದ್ರು ಆಗ್ಬೋದು, ಬಟ್ ಅದು ಲ್ಯಾಂಡ್ ರೆವಿನ್ಯೂ ಇದರಿಂದ ಕೇಳಿರ್ತಾರೆ ಕ್ವಶನ್ಸ್ನ. ದಿವಾನಿ ಮುಸ್ತಕರ್ಸ್ ಅಂತ ನೇಮಕ ಮಾಡ್ತಾನೆ. ಈ ಥರ ಅಲ್ಲಾವುದ್ದೀನ್ ಖಿಲ್ಜಿ ಇನಿಷಿಯೇಟೆಡ್ ಲ್ಯಾಂಡ್ ರೆವಿನ್ಯೂ ಭೂ ಸುಧಾರಣೆಗಳನ್ನು ತಗೊಂಡ್ಬರ್ತಾನೆ. ಸಿ ಆಫ್ಟರ್ ಅಲ್ಲಾವುದ್ದೀನ್ ಖಿಲ್ಜಿ ನೆಕ್ಸ್ಟ್ ಯಾರು ಬರ್ತಾರೆ? ಗಿಯಾಸುದ್ದೀನ್ ತುಘಲಕ್. ಗಿಯಾಸುದ್ದೀನ್ ತುಘಲಕ್ ಬರ್ತಾನೆ. ಸಿ ದಿಸ್ ಗಿಯಾಸುದ್ದೀನ್ ತುಘಲಕ್ ಆಲ್ಸೋ ಇನಿಷಿಯೇಟೆಡ್ ಲ್ಯಾಂಡ್ ರೆವಿನ್ಯೂ, ಅಂದ್ರೆ ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ ತರ್ತಾನೆ. ಈ ಸ್ಟಾರ್ಟೆಡ್ ಫೆಮೈನ್ ಕೋಡ್, ಕ್ಷಾಮ ನೀತಿಯನ್ನ ತಗೊಂಡ್ಬರ್ತಾನೆ. ಅದರಿಂದ ಅವನು ಇಂಪಾರ್ಟೆಂಟ್. ಕ್ಷಾಮ ನೀತಿ. ಈ ವಾಸ್ ದ ಫಸ್ಟ್ ಪರ್ಸನ್ ಹೂ ಇನಿಷಿಯೇಟೆಡ್ ಫೆಮೈನ್ ಕೋಡ್. ಕ್ಷಾಮ ನೀತಿಯನ್ನ ಜಾರಿಗೆ ತಂದ ಮೊದಲ ದೆಹಲಿ ಸುಲ್ತಾನ ಗಿಯಾಸುದ್ದೀನ್ ತುಘಲಕ್. ಬಟ್ ಈ ರೂಲ್ಡ್ ಓನ್ಲಿ 5 years, ಕೇವಲ 5 ವರ್ಷ ಮಾತ್ರ ರೂಲ್ ಮಾಡ್ತಾನೆ. ಹಾಗಾಗಿ ಈ ವಾಸ್ ಕಿಲ್ಡ್ ಬೈ ಸನ್ ಮಹಮ್ಮದ್ ಬಿನ್ ತುಘಲಕ್. ಅವನನ್ನ ಕೊಂದು ಅಧಿಕಾರಕ್ಕೆ ಬರ್ತಾನೆ. ಬಟ್ ಫೇಮಸ್ ಫಾರ್ ಫೆಮೈನ್ ಕೋಡ್, ಕ್ಷಾಮ ನೀತಿಯನ್ನ ತರ್ತಾನೆ. ಆಫ್ಟರ್ ಗಿಯಾಸುದ್ದೀನ್ ತುಘಲಕ್ ಇಸ್ ಸನ್ ಮಹಮ್ಮದ್ ಬಿನ್ ತುಘಲಕ್.
ಮಹಮ್ಮದ್ ಬಿನ್ ತುಗ್ಲಕ್ ಬರ್ತಾನೆ. ಈ ಆಲ್ಸೋ ಇನಿಷಿಯೇಟೆಡ್ ಸಮ್ ಲ್ಯಾಂಡ್ ರೆವಿನ್ಯೂ ರಿಫಾರ್ಮ್ಸ್, ಭೂ ಸುಧಾರಣೆನ ತರ್ತಾನೆ. ನೋಡಿ, ಅಲ್ಲಾವುದ್ದೀನ್ ಅಲ್ಲಿ ಒಂದು ಕ್ವಶನ್ ಇರ್ಬೋದು, ಇಲ್ಲ ಮಹಮ್ಮದ್ ಬಿನ್ ತುಗ್ಲಕ್ ಅಲ್ಲಿ ಒಂದು ಕ್ವಶನ್ ಇರ್ಬೋದು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ. ಸೊ ಅವನೇನ್ ಮಾಡ್ತಾನೆ, ಸಿ ದಿಸ್ ಮಹಮ್ಮದ್ ಬಿನ್ ತುಗ್ಲಕ್ ಫಾರ್ ಬ್ಯಾರನ್ ಲ್ಯಾಂಡ್ ಕಲ್ಟಿವೇಶನ್, ಬರಭೂಮಿಯನ್ನ, ಡ್ರಾಟ್ ಲ್ಯಾಂಡ್ ಅನ್ನ ಕೃಷಿ ಯೋಗ್ಯ ಭೂಮಿಯಾಗಿ ಪರಿವರ್ತಿಸೋದಕ್ಕೆ ಈ ಎಸ್ಟಾಬ್ಲಿಷ್ಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ವಿಚ್ ಡೆಲ್ಲಿ ಸುಲ್ತಾನ್ ಎಸ್ಟಾಬ್ಲಿಷ್ಡ್ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್, ಕೃಷಿ ಇಲಾಖೆಯನ್ನ ಪ್ರಾರಂಭ ಮಾಡ್ತಾನೆ, ಒಂದು ಹೊಸ ಕೃಷಿ. ಏನಕ್ಕೆ? ಫಾರ್ ಬ್ಯಾರನ್ ಲ್ಯಾಂಡ್ ಕಲ್ಟಿವೇಶನ್, ಅಂದರೆ ಡ್ರಾಟ್ ಲ್ಯಾಂಡ್, ಬರಭೂಮಿಯನ್ನು ಅಭಿವೃದ್ಧಿಪಡಿಸೋದಕ್ಕೆ. ಫಾರ್ ಬ್ಯಾರನ್ ಲ್ಯಾಂಡ್ ಕಲ್ಟಿವೇಶನ್ ಈ ಸ್ಟಾರ್ಟೆಡ್ ನ್ಯೂ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಕಾಲ್ಡ್ ಯಾವುದು? ದಿವಾನ್ ಇ ಅಮೀರ್ ಕೋಯಿ. ದಿವಾನ್ ಇ ಅಮೀರ್ ಕೋಯಿ, ದಿವಾನ್ ಇ ಅಮೀರ್ ಕೋಯಿ ಅಂತ ಒಂದು ಇಲಾಖೆಯನ್ನು ಪ್ರಾರಂಭ ಮಾಡ್ತಾನೆ. ಯಾರು? Muhammad bin Tughlaq. You are the first Delhi Sultan who established agricultural department called Diwan-e Amir Koi. ಅದನ್ನ ತಗೊಂಡ್ಬರ್ತಾನೆ. And through this Diwan-e Amir Koi initiated reforms. And he also issued agricultural loans. ಕೃಷಿ ಸಾಲಗಳನ್ನ ಕೊಡ್ತಾನೆ. He was the first Delhi Sultan who issued agricultural loans or crop loans. ಬೆಳೆ ಸಾಲ, ಈಗೇನು ಅಲ್ಪಾವಧಿ ಸಾಲ ಅಂತ ಕರೀತಾರೆ ಗೊತ್ತಲ್ಲ, ಶಾರ್ಟ್ ಟರ್ಮ್ ಲೋನ್, ಕಿಸಾನ್ ಕ್ರೆಡಿಟ್ ಯೋಜನಾ. ಯಾರು ಕೊಡ್ತಾರೆ ಶಾರ್ಟ್ ಟರ್ಮ್ ಲೋನ್ ಅನ್ನ? ಯಾರು ಕೊಡ್ತಾರೆ ಶಾರ್ಟ್ ಟರ್ಮ್ ಲೋನ್? ಬೆಳೆ ಸಾಲನ ಎಲ್ಲಿಂದ ಕೊಡ್ತಾರೆ? ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ, ಹೇಳಿದ್ದೀನಿ. ಆಮೇಲೆ DCC ಬ್ಯಾಂಕ್, ಇವೆರಡೇ ತಾನೇ ಕೊಡೋದು. ಆಮೇಲೆ ಅಫೆಕ್ಸ್ ಬ್ಯಾಂಕ್, ದೀರ್ಘಾವಧಿ, ಇವೆರಡನ್ನು ಶಾರ್ಟ್ ಟರ್ಮ್ ಲೋನ್, ಮೀಡಿಯಂ ಟರ್ಮ್ ಲೋನ್ ಕೊಡ್ತಾರೆ. ಆಮೇಲೆ ಲಾಂಗ್ ಟರ್ಮ್ ಲೋನ್ ಕೊಡೋದಕ್ಕೆ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸು, ನಾನೇ ಹೇಳಿದ್ದೀನಿ, ಭೂ ಅಭಿವೃದ್ಧಿ ಬ್ಯಾಂಕ್ಗಳು. ಸೊ ಫಸ್ಟ್ ಬೆಳೆ ಸಾಲ, ಅಗ್ರಿಕಲ್ಚರಲ್ ಲೋನ್ಸ್, ಕ್ರಾಪ್ ಲೋನ್ಸ್, ಅದನ್ನ ಇನಿಷಿಯೇಟ್ ಮಾಡಿದ್ದು ಮಹಮ್ಮದ್ ಬಿನ್ ತುಗ್ಲಕ್. ಈ ಸ್ಟಾರ್ಟೆಡ್ ಫಸ್ಟ್ ಅಗ್ರಿಕಲ್ಚರಲ್ ಲೋನ್ಸ್ ಕಾಲ್ಡ್ ತಕಾವಿ ಲೋನ್ಸ್. ಅದನ್ನ ತಕಾವಿ ಸಾಲಗಳು, ತಕಾವಿ ಸಾಲಗಳು ಅಂತ ತಗೊಂಡ್ಬರ್ತಾನೆ. ಆ ಸಾಲಗಳನ್ನು ತಗೊಂಡ್ಬರ್ತಾನೆ. ಕ್ರಾಪ್ ಲೋನ್ಸ್, ಬೆಳೆ ಸಾಲ. ಮುಂದೆ ಮುಘಲರ ಕಾಲದಲ್ಲಿ ಇದೇ ತಕಾವಿ ಲೋನ್ಸ್ ಕಾಲ್ಡ್ ಆಸ್ ಸೋನ್ದಾರ್ ಲೋನ್ಸ್. ಮುಘಲರ ಕಾಲದಲ್ಲಿ ಬೆಳೆ ಸಾಲಗಳನ್ನು ಏನಂತ ಕರೀತಾರೆ? ಸೋನ್ದಾರ್ ಲೋನ್ಸ್, ಸೋನ್ದಾರ್ ಸಾಲಗಳು. ಸೊ ಇವ್ರ ಕಾಲದಲ್ಲಿ ಅದನ್ನ ತಕಾವಿ ಸಾಲಗಳು ಅಂತ ಹೇಳಿ ಕರೀತಾರೆ. ಸೊ ಕೃಷಿ ಇಲಾಖೆ ತರ್ತಾನೆ. ಅಂಡ್ ಆಲ್ಸೋ ಇನಿಷಿಯೇಟೆಡ್ ಅಗ್ರಿಕಲ್ಚರ್ ಲೋನ್ಸ್. ಅದೇ ತರ ಈ ಅಪಾಯಿಂಟೆಡ್ ಅಫಿಷಿಯಲ್ಸ್ ಟು ಕಲೆಕ್ಟ್ ಫಾರ್ ರೆವಿನ್ಯೂ, ಲ್ಯಾಂಡ್ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್, ಅಧಿಕಾರಿಗಳನ್ನ ನೇಮಕ ಮಾಡ್ತಾನೆ. ಯಾರು? ಮಹಮ್ಮದ್ ಬಿನ್ ತುಗ್ಲಕ್. ಆಲ್ಸೋ ಅಪಾಯಿಂಟೆಡ್ ಲ್ಯಾಂಡ್ ರೆವಿನ್ಯೂ ಅಫಿಷಿಯಲ್ಸ್ ಫಾರ್ ಕಲೆಕ್ಟ್ ಲ್ಯಾಂಡ್ ರೆವಿನ್ಯೂ ಕಾಲ್ಡ್ ಅಮೀರನ್ ಇ ಸಾದಾ. ಅಮೀರನ್ ಇ ಸಾದಾ, ಆಲ್ಸೋ ಕಾಲ್ಡ್ ಸಾದಾ ಇ ಅಮೀರ್. ಅಮೀರನ್ ಇ ಸಾದಾ ಅವ್ರು, ಅದು ಹೇಳ್ತೀನಿ, ಇವ್ರು ಕೆಳ ಹಂತದಲ್ಲಿರ್ತಾರೆ. ಅಮೀರನ್ ಇ ಸಾದಾ ಹೇಳ್ತೀನಿ. The appointed officials called Amiran-e Sada or Sada-e Amir. Amiran-e Sada means head of 100 villages, tax collector of 100 villages. ಈಗ ತಹಸೀಲ್ದಾರ್ ಅಂತಿರಲ್ಲ, ತಹಸೀಲ್ದಾರ್ ಎಷ್ಟು ಹಳ್ಳಿಗೆ ಮುಖ್ಯಸ್ಥ? ಒಂದು ತಾಲೂಕಲ್ಲಿ 120ರಿಂದ 130 ಹಳ್ಳಿಗಳು ಬರ್ತವೆ. ಅಷ್ಟು ಹಳ್ಳಿಗೆ ಯಾರು ಇರ್ತಾರೆ? ತಹಸೀಲ್ದಾರ್ ಇರ್ತಾನೆ. ಅವ್ರ ಕೆಳಗಡೆ ಸಿರಿಸ್ತೆದಾರ ಇರ್ತಾನೆ, VA ಇರ್ತಾನೆ, RI ಇರ್ತಾನೆ, ಅವರು ಇವರು. ಸೊ ಹೆಡ್ ಆಫ್ 100 ವಿಲೇಜಸ್, ಟ್ಯಾಕ್ಸ್ ಕಲೆಕ್ಟರ್ ಆಫ್ 100 ವಿಲೇಜಸ್, 100 ಹಳ್ಳಿಗಳ ತೆರಿಗೆ ವಸೂಲುದಾರ ಅಮೀರನ್ ಇ ಸಾದಾ ಆರ್ ಸಾದಾ ಇ ಅಮೀರ್, ಅವನನ್ನ ನೇಮಕ ಮಾಡ್ತಾನೆ. ಯಾರು? ಮಹಮ್ಮದ್ ಬಿನ್ ತುಗ್ಲಕ್. ಇದೇ ತರ ಇನಿಷಿಯೇಟೆಡ್ ಸಮ್ ಲ್ಯಾಂಡ್ ರೆವಿನ್ಯೂ ರಿಫಾರ್ಮ್ಸ್, ಭೂ ಸುಧಾರಣೆಗಳನ್ನು ತರ್ತಾನೆ. ಅದೇ ತರ ಆಫ್ಟರ್ ಮಹಮ್ಮದ್ ಬಿನ್ ತುಗ್ಲಕ್ ನೆಕ್ಸ್ಟ್ ಯಾರು ಬರ್ತಾರೆ? ಫಿರೋಜ್ ಶಾ ತುಗ್ಲಕ್. ಫಿರೋಜ್ ಶಾ ತುಗ್ಲಕ್ ಆಲ್ಸೋ ಇನಿಷಿಯೇಟೆಡ್ ಲ್ಯಾಂಡ್ ರಿಫಾರ್ಮ್ಸ್, ಸುಧಾರಣೆಗಳನ್ನು ತರ್ತಾನೆ. ಅದರಲ್ಲಿ ಏನು? ಈ ಮೇಡ್ ಇಕ್ತಾ ಸಿಸ್ಟಮ್ ಆಸ್ ಹೆರಿಡಿಟರಿ, ಇಕ್ತಾ ಪದ್ಧತಿಯನ್ನ ವಂಶ ಪಾರಂಪರ್ಯ ಮಾಡ್ತಾನೆ ಫಿರೋಜ್ ಶಾ ತುಗ್ಲಕ್. ಇನ್ನೇನೇನು ಮಾಡ್ತಾನೆ? ಈ ಆಲ್ಸೋ ಗೇವ್ ಇಂಪಾರ್ಟೆನ್ಸ್ ಟು ಅಗ್ರಿಕಲ್ಚರ್, ಕೃಷಿಗೆ ಪ್ರಾಮುಖ್ಯತೆ ಕೊಡ್ತಾನೆ. ಅದರಲ್ಲಿ ಏನು ಮಾಡ್ತಾನೆ? ಇನಿಷಿಯೇಟೆಡ್ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್,
ನೋಡಿ, ಭೂ ಸುಧಾರಣೆ ಅಂದರೆ ನೀರಾವರಿ ಸೌಲಭ್ಯ ಕೊಡೋದು ಕೂಡ ಭೂ ಸುಧಾರಣೆನೇ. ನಾನು ಹೇಳಿದ್ದೀನಿ, ಓವರ್ ಆಲ್ ಸ್ಕೋಪ್ ಜಾಸ್ತಿ ಇದೆ ಭೂ ಸುಧಾರಣೆ ಅಂದರೆ. ಭೂ ಸುಧಾರಣೆ ಅಂದ್ರೆ ಏನು ಹೇಳಿ? ನೀರಾವರಿ ಸೌಲಭ್ಯ ಕೊಡೋದು ಭೂ ಸುಧಾರಣೆನೇ. ಅದಕ್ಕೋಸ್ಕರ ಇನಿಷಿಯೇಟೆಡ್ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್, ನದಿ ಜೋಡಣೆಯನ್ನ ಮಾಡ್ತಾನೆ. ಇ ವಾಸ್ ದ ಫಸ್ಟ್ ಡೆಲ್ಲಿ ಸುಲ್ತಾನ್ ಹೂ ಇನಿಷಿಯೇಟೆಡ್ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್. ಗಂಗಾ ಯಮುನಾ, ಸಟ್ಲೇಜ್ ಮತ್ತೆ ಗಗ್ಗರ್ ಇವೆರಡನ್ನು ಇಂಟರ್ಲಿಂಕಿಂಗ್ ಮಾಡ್ತಾನೆ. ಯಾರು? ಫಿರೋಜ್ ಶಾ ತುಘಲಕ್. ಅದೇ ತರ ಇ ವಾಸ್ ದ ಫಸ್ಟ್ ಡೆಲ್ಲಿ ಸುಲ್ತಾನ್ ಹೂ ಇಂಟ್ರೊಡ್ಯೂಸ್ಡ್ ಡ್ರಿಪ್ ಇರಿಗೇಷನ್ ಇನ್ ಇಂಡಿಯಾ. ಹನಿ ನೀರಾವರಿನೂ ತಗೊಂಡ್ಬರ್ತಾನೆ ಫಿರೋಜ್ ಶಾ ತುಘಲಕ್. ಸೊ ನದಿ ಜೋಡಣೆ ಮಾಡ್ತಾನೆ, ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್. ಓಕೆ, ಅದೇ ಥರ ಡ್ರಿಪ್ ಇರಿಗೇಷನ್, ಹನಿ ನೀರಾವರಿ, ಇವುಗಳನ್ನೆಲ್ಲ ತಗೊಂಡ್ಬರ್ತಾನೆ. ಸೊ ಈ ಥರ ಅವರು ಕೂಡ ಇನಿಷಿಯೇಟ್ ಮಾಡ್ತಾರೆ. ಆಮೇಲೆ ಆಫ್ಟರ್ ಫಿರೋಜ್ ಶಾ ತುಘಲಕ್ ಸಿಕಂದರ್ ಲೋಧಿ ಫ್ಯಾಮಿಲಿಯವ್ರು ಬರ್ತಾರೆ. ಸಿಕಂದರ್ ಲೋಧಿ ಬರ್ತಾನೆ. ಸಿಕಂದರ್ ಲೋಧಿ ರೂಲ್ಡ್ ಫ್ರಮ್ 1485 to 1517. ಇವೆಲ್ಲ ಡೇಟ್ಸ್ ಬರ್ಸ್ಬೇಕಾ? ಡೇಟ್ಸ್ಗಳು ಬೇಕು ಅಂದರೆ ಹೇಳ್ತೀನಿ, ಬಟ್ ನೀವು ಹಿಸ್ಟ್ರಿನಲ್ಲಿ ಓದಿರ್ತೀರ ಅಂತ ಡೇಟ್ಸ್ ಹೇಳ್ತಾ ಇಲ್ಲ ಅಷ್ಟೇ. ಸಿಕಂದರ್ ಲೋಧಿ ಬರ್ತಾನೆ. ಆಲ್ಸೋ ಇನಿಷಿಯೇಟೆಡ್ ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆ ತಗೊಂಡ್ಬರ್ತಾನೆ. ಸಿ ಅಲ್ಲಾವುದ್ದೀನ್ ಖಿಲ್ಜಿ ಇಂಟ್ರೊಡ್ಯೂಸ್ಡ್ ಲ್ಯಾಂಡ್ ಮೆಜರ್ಮೆಂಟ್ ಸಿಸ್ಟಮ್, ಭೂಮಾಪನ ಪದ್ಧತಿ ತರ್ತಾನೆ. ಅದರಲ್ಲಿ ಸಿಕಂದರ್ ಲೋಧಿ ಇನಿಷಿಯೇಟೆಡ್ ಲ್ಯಾಂಡ್ ಮೆಜರ್ಮೆಂಟ್ ಯಾರ್ಡ್, ಭೂಮಾಪನ ಉಪಕರಣನ ಜಾರಿಗೆ ತರ್ತಾನೆ. ಲ್ಯಾಂಡ್ ಮೆಜರ್ಮೆಂಟ್ ಯಾರ್ಡ್ ಕಾಲ್ಡ್ ಗಜ್ ಇ ಸಿಕಂದರಿ. ಕೇಳಿದಿರಲ್ಲ, ಗಜ್ ಇ ಸಿಕಂದರಿ. ಈ ಸಿಕಂದರ್ ಲೋಧಿ ಏನಕ್ಕೆ ಫೇಮಸ್ಸು? ಇಂಟ್ರೊಡ್ಯೂಸ್ಡ್ ಲ್ಯಾಂಡ್ ಮೆಜರ್ಮೆಂಟ್ ಯಾರ್ಡ್, ಭೂಮಾಪನ ಉಪಕರಣ ತರ್ತಾನೆ. ಗಜ್ ಇ ಸಿಕಂದರಿ. ಇದು ಎಲ್ಲಿವರೆಗೂ ಇರುತ್ತೆ? ಅಕ್ಬರ್ ಪೀರಿಯಡ್ ವರೆಗೂ ಇರುತ್ತೆ. ಸೊ ಕಂಟಿನ್ಯೂಡ್ ಅಪ್ ಟು 1588. 1588 ಅಲ್ಲಿ ಅಕ್ಬರ್ ಏನ್ ಮಾಡ್ತಾನೆ, ಈ ಗಜ್ ಇ ಸಿಕಂದರಿಗೆ ಸ್ವಲ್ಪ ಬದಲಾವಣೆ ಮಾಡಿ ಅವನೊಂದು ಭೂಮಾಪನ ಉಪಕರಣ ತರ್ತಾನೆ. ದಟ್ ಈಸ್ ಇಲಾಯಿ ಗಜ್. ಯಾರು? ಅಕ್ಬರ್. ಸೊ 1588 ಅಲ್ಲಿ ಅಕ್ಬರ್ ಇಂಟ್ರೊಡ್ಯೂಸ್ಡ್ ಇಲಾಯಿ ಗಜ್. ಸೊ ಸಿಕಂದರ್ ಲೋಧಿ introduced new land measurement yard called ಗಜ್ ಇ ಸಿಕಂದರಿ. ಅದನ್ನ ತಗೊಂಡ್ಬರ್ತಾನೆ. ಅದರಿಂದ ಅವನು ಇಂಪಾರ್ಟೆಂಟ್, ಸಿಕಂದರ್ ಲೋಧಿ. ಆಫ್ಟರ್ ಸಿಕಂದರ್ ಲೋಧಿ ನಂತರ ಇನ್ನು ನಾನು ಜಹಗೀರ್ದಾರಿ ಹೇಳಿಲ್ಲ, ಜಮೀನ್ದಾರಿ ಹೇಳಿಲ್ಲ, ಲ್ಯಾಂಡ್ ಮೆಜರ್ಮೆಂಟ್ ಸಿಸ್ಟಮ್ ಹೇಳ್ತಾ ಇದ್ದೀನಿ. ದಟ್ ಈಸ್ ಕಾಲ್ಡ್ ಮಸಾಹತ್. ಓಕೆ, ಇದು ಇನ್ನು ಎರಡನ್ನೂ ನಾನು ಹೇಳಿಲ್ಲ, ಇಕ್ತ ಸಿಸ್ಟಮ್ ಹೇಳಿದ್ದೀನಿ. ಓಕೆ, ಅದನ್ನ ಆಮೇಲೆ ನೋಡೋಣ. ನೆಕ್ಸ್ಟ್ ಶೇರ್ ಶಾ ಸೂರಿ ಬರ್ತಾನೆ. ಶೇರ್ ಶಾ ಸೂರಿ ನೋನ್ ಫಾರ್ ಅಡ್ಮಿನಿಸ್ಟ್ರೇಷನ್, ಆಡಳಿತದಿಂದ ಪ್ರಖ್ಯಾತಿ ಪಡಿತಾನೆ ಶೇರ್ ಶಾ ಸೂರಿ. 100% ಕ್ವಶನ್ ಇರ್ತವೆ. ಶೇರ್ ಶಾ ಸೂರಿ ಇಲ್ಲ ಅಂದ್ರೆ ಕೇಳಿ. ಶೇರ್ ಶಾ ಸೂರಿ ಫೌಂಡರ್ ಆಫ್ ಸೂರ್ ಡೈನಾಸ್ಟಿ, ಸೂರ್ ಸಂತತಿಯ ಸ್ಥಾಪಕ. ಈ ರೂಲ್ಡ್ ಡೆಲ್ಲಿ ಕೇವಲ 5 years, 1540 ಇಂದ 1545 ವರೆಗೂ ರೂಲ್ ಮಾಡ್ತಾನೆ ಶೇರ್ ಶಾ ಸೂರಿ. ಅದು ಟೆಂಪರರಿಗೆ ಇಟ್ಕೊಂಡಿದ್ದೀನಿ ಬಿಡಿ. 1540 to 45 ವರೆಗೂ ರೂಲ್ ಮಾಡ್ತಾನೆ. ಇಸ್ ನೋನ್ ಫಾರ್ ಅಡ್ಮಿನಿಸ್ಟ್ರೇಷನ್. ಇವನ್ ರೂಲ್ ಮಾಡೋದು 5 ವರ್ಷ, ಆದರೆ ಅಕ್ಬರ್ನ 50 ವರ್ಷ, ಇವನ್ 5 ವರ್ಷಕ್ಕೆ ಈಕ್ವಲ್ ಅಲ್ಲ. ಬಹುಶಃ ಇವನೊಂದು 50 ವರ್ಷ ರೂಲ್ ಮಾಡಿದಿದ್ರೆ ಅಕ್ಬರ್ ಹಿಸ್ಟ್ರಿನಲ್ಲೇ ಬರ್ತಿರ್ಲಿಲ್ಲ. ಈ ಕೇಮ್ ಟು ಪವರ್ ಅಟ್ ದ ಏಜ್ ಆಫ್ 68, 68ನೇ ವರ್ಷಕ್ಕೆ ಅಧಿಕಾರಕ್ಕೆ ಬರ್ತಾನೆ. ಬಟ್ ಈ ರೂಲ್ಡ್ ಡೆಲ್ಲಿ 5 years, ಫೌಂಡರ್ ಆಫ್ ಸೂರ್ ಡೈನಾಸ್ಟಿ. ಗುಡ್ ಅಡ್ಮಿನಿಸ್ಟ್ರೇಟರ್ ಶೇರ್ ಶಾ ಸೂರಿ. ಅಂಡ್ ಅರ್ಲಿಯರ್ ಈ ವಾಸ್ ಜಹಾಗೀರ್ದಾರ್. ಇವನು ಜಾಗೀರ್ದಾರ್ ಆಗಿರ್ತಾನೆ. ನೋಡಿ, ಇಲ್ಲಿ ವಿ ಹ್ಯಾವ್ 2 words, ಜಮೀನ್ದಾರ್ ಅಂಡ್ ಜಾಗೀರ್ದಾರ್. ಜಮೀನ್ದಾರ್ ಅಂದ್ರೆ ಹೆಡ್ ಆಫ್ ಸಿಂಗಲ್ ವಿಲೇಜ್, ಒಂದು ಹಳ್ಳಿಯ ಮುಖ್ಯಸ್ಥ. ಇದು IAS ಪ್ರಿಲಿಮ್ಸ್ ಅಲ್ಲಿ 2022 ನಲ್ಲಿ ಇರಬೇಕು, 2021 ಅಲ್ಲಿ ಕೇಳಿದ್ದಾರೆ. ಇವೆರಡಕ್ಕೂ ಡಿಫರೆನ್ಸ್ ಕೇಳಿದ್ದಾರೆ. ಜಮೀನ್ದಾರ್ ಅಂಡ್ ಜಾಗೀರ್ದಾರ್. ಒಂದು ಹಳ್ಳಿಯ ಮುಖ್ಯಸ್ಥ, ಹೆಡ್ ಆಫ್ ಸಿಂಗಲ್ ವಿಲೇಜ್ ಕಾಲ್ಡ್ ಜಮೀನ್ದಾರ್.
ಸಪೋಸ್ ಆ ಒಂದು ಹಳ್ಳಿನಲ್ಲಿ 100 ಎಕರೆ ಇದ್ರೆ ಆ 100 ಎಕರೆನ ಅವನಿಗೆ ಕೊಡ್ತಾ ಇದ್ರು. ಅವನೇನ್ ಮಾಡ್ತಾ ಇದ್ದ, ಜಮೀನ್ದಾರ ಟೆನೆನ್ಸಿ ಸಬ್ ಇನ್ಫುಡೇಷನ್ ಉಂಬಳಿಗೆ ಕೊಟ್ಟು ವ್ಯವಸಾಯ ಮಾಡಿಸ್ತಾ ಇದ್ದ. ಅರ್ಥ ಆಗ್ತಿದ್ದಿಲ್ಲ. ಈ ವಾಸ್ ಹೆರಿಡಿಟರಿ ಲ್ಯಾಂಡ್ ಓನರ್. ಇವನಿಗೆ 100 ಎಕರೆ ಇದ್ರೆ 100 ಎಕರ್ನ ಅವನಿಗೆ ವಂಶ ಪಾರಂಪರ್ಯವಾಗಿ ಒಂದು ಹಳ್ಳಿಗೆ ಕೊಟ್ಬಿಡ್ತಿದ್ರು. ಜಾಗೀರ್ದಾರ ಅಂದ್ರೂ ಜಮೀನ್ದಾರನೇ. ಹೆಡ್ ಆಫ್ 2 or more ವಿಲೇಜಸ್, 2 ಅಥವಾ 3 ಹಳ್ಳಿಗಳ ಮುಖ್ಯಸ್ಥನನ್ನ ಜಾಗೀರ್ದಾರ ಅಂತ ಕರೀತಾ ಇದ್ರು. ಹಾಗಾಗಿ ಶೇರ್ ಶಾ ಸೂರಿ ವಾಸ್ ಎ ಜಾಗೀರ್ದಾರ್ ಆಫ್ 4 ವಿಲೇಜಸ್. 4 ಹಳ್ಳಿಗಳ ಜಾಗೀರ್ದಾರ ಆಗಿರ್ತಾನೆ. ಸಸಾರಾಮ್ ಅಂತ ಬರುತ್ತೆ ಬಿಹಾರಲ್ಲಿ, ಆಜಿಪುರ್, ತಾಂಡಾ ಅಂಡ್ ಬವಾಸ್ಪುರ್. ನೋಡಿ, ಈ 4 ಗ್ರಾಮಗಳ ಜಾಗೀರ್ದಾರ ಆಗಿರ್ತಾನೆ. ಯಾರು? ಶೇರ್ ಶಾ ಸೂರಿ. ಇಲ್ಲಿ ಜಾಗೀರ್ದಾರ ಅಂದ್ರೆ ಹೇಳಿದ್ದೀನಿ, ಜಮೀನ್ದಾರ ಜಾಗೀರ್ದಾರ ಎರಡು ಒಂದೇ. ಒಂದು ಹಳ್ಳಿಗೆ ಮುಖ್ಯಸ್ಥ ಆಗಿದ್ರೆ ಜಮೀನ್ದಾರ, ಒಂದಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ ಮುಖ್ಯಸ್ಥ ಆಗಿದ್ರೆ ಈ ವಾಸ್ ಹೆರಿಡಿಟರಿ. ಅವ್ರ ತಂದೆ ಇರ್ತಾನೆ ಫರೀದ್ ಅಂತ, ಅವರಪ್ಪ ಸತ್ತ ಮೇಲೆ ಆ ಜಾಗೀರು ಇವನಿಗೆ ವರ್ಗಾಯಿಸ್ತಾರೆ. ಹೆರಿಡಿಟರಿ ಇರುತ್ತದು. 4 ಹಳ್ಳಿಗಳ ಜಮೀನ್ದಾರ್. ಇಲ್ಲಿ ಈ ಸರ್ವ್ಡ್ ಆಸ್ ಎ ಜಾಗೀರ್ದಾರ್ ಫಾರ್ 21 ಇಯರ್ಸ್. ಅಲ್ಲಿ ಜಾಗೀರ್ದಾರ್ ಆಗಿ ಎಷ್ಟು ವರ್ಷ ಕೆಲಸ ಮಾಡಿರ್ತಾನೆ? 21 ಇಯರ್ಸ್, 21 ವರ್ಷ ಕೆಲಸ ಮಾಡಿರ್ತಾನೆ. ಹಾಗಾಗಿ ಈ ವಾಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ಯಾಕೆಂದ್ರೆ ರೂಟ್ ಲೆವೆಲ್ ಅಲ್ಲಿ, ಕೆಳ ಹಂತದಲ್ಲಿ 21 ಇಯರ್ಸ್ ಕೆಲಸ ಮಾಡಿರ್ತಾನೆ. ಹಾಗಾಗಿ ಅವನು ಗುಡ್ ಅಡ್ಮಿನಿಸ್ಟ್ರೇಟರ್ ಆಗೋದಕ್ಕೆ ಅದೊಂದು ಕಾರಣ. ನೋಡಿ, ಅಟ್ ದ ಏಜ್ ಆಫ್ 68 he became ಸುಲ್ತಾನ್. ಡೆಲ್ಲಿ ಸುಲ್ತಾನ್ ಆಗ್ತಾನೆ. ಎಸ್ ಎ ಕಿಂಗ್ he ruled only 5 years. 5 ವರ್ಷ ರೂಲ್ ಮಾಡ್ತಾನೆ ಶೇರ್ ಶಾ ಸೂರಿ. ಬಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಯಾಕೆಂದ್ರೆ ಜಾಗೀರ್ದಾರ್ ಆಗಿ ಎಷ್ಟು ವರ್ಷ ಸರ್ವ್ ಮಾಡಿರ್ತಾನೆ? 21 ಇಯರ್ಸ್. ಓಕೆ, ಸೊ known for administration. This Sher Shah Suri also initiated some land reforms. Known for land reforms. ಇವನು ಕೂಡ ಕೆಲವು ಭೂ ಸುಧಾರಣೆಗಳನ್ನು ತರ್ತಾನೆ ಶೇರ್ ಶಾ ಸೂರಿ. ಅಂಡರ್ ಲ್ಯಾಂಡ್ ರಿಫಾರ್ಮ್ಸ್, ಶೇರ್ ಶಾ ಸೂರಿ ಇಂಟ್ರೊಡ್ಯೂಸ್ಡ್ ರೈತ್ವಾರಿ ಸಿಸ್ಟಮ್. ರೈತ್ವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಈ ವಾಸ್ ದ ಫಸ್ಟ್ ಡೆಲ್ಲಿ ಸುಲ್ತಾನ್ ಹೂ ಇಂಟ್ರೊಡ್ಯೂಸ್ಡ್ ರೈತ್ವಾರಿ ಸಿಸ್ಟಮ್. ರೈತ್ವಾರಿ ಸಿಸ್ಟಮ್ ನ ತರ್ತಾನೆ. ಈ ಅಬಾಲಿಷ್ಡ್ ಜಮೀನ್ದಾರಿ ಅಂಡ್ ಜಾಗೀರ್ದಾರಿ ಸಿಸ್ಟಮ್. ರೈತ ಮತ್ತೆ ಸರ್ಕಾರದ ನಡುವೆ ಯಾರಿರ್ತಾರೆ? ಮಿಡ್ಲ್ ಮಧ್ಯವರ್ತಿಗಳಾಗಿ ಜಮೀನ್ದಾರಿ ಅಂಡ್ ಜಮೀನ್ದಾರ ಇರ್ತಾನೆ, ಜಾಗೀರ್ದಾರ ಇರ್ತಾನೆ. ಈ ಅಬಾಲಿಷ್ಡ್ ಜಮೀನ್ದಾರಿ ಅಂಡ್ ಜಾಗೀರ್ದಾರಿ ಸಿಸ್ಟಮ್. ಜಮೀನ್ದಾರಿ ಪದ್ಧತಿ, ಜಾಗೀರ್ದಾರಿ ಪದ್ಧತಿಯನ್ನ ರದ್ದುಗೊಳಿಸ್ತಾನೆ ಅಂಡ್ ಇಂಟ್ರೊಡ್ಯೂಸ್ಡ್ ರೈತ್ವಾರಿ ಸಿಸ್ಟಮ್. ಇವತ್ತಿಗೂ ನಾವು ಅದನ್ನೇ ಫಾಲೋ ಮಾಡ್ತಾ ಇರೋದು. ಈಗಿರೋದು ಯಾವುದು? ರೈತ್ವಾರಿ ಸಿಸ್ಟಮ್. ಈಗಿರೋದು ರೈತ್ವಾರಿ ಪದ್ಧತಿ. ನಿಮ್ಗೆ ಎಷ್ಟು ವರ್ಷಕ್ಕೆ ಭೂಮಿಯ ಒಡೆತನ ಕೊಟ್ಟಿರ್ತಾರೆ? ಎಷ್ಟು ವರ್ಷ ಭೂಮಿಯ ಒಡೆತನ ಇದೆ ನಿಮ್ದು ಈಗ? ಹೇಳಿ ನೋಡೋಣ. ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಈಗ ನಿಮ್ಗೆ ಕೊಟ್ಟಿರೋದು ಕೇವಲ 30 ವರ್ಷಕ್ಕಷ್ಟೇ ಭೂಮಿಯ ಒಡೆತನ. ಆಕ್ಟ್ ಬುಕ್ ಪ್ರಕಾರ, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ ನಿಮ್ಗೆ ಎಷ್ಟು ವರ್ಷಕ್ಕೆ ಭೂಮಿಯ ಒಡೆತನ ಕೊಟ್ಟಿದ್ದಾರೆ? 30 ವರ್ಷ. 30 ವರ್ಷ ಆದ್ಮೇಲೆ ರಿನ್ಯೂವಲ್ ಆಗುತ್ತೆ. ಅರ್ಥ ಎಕ್ಸಾಮ್ ಅಲ್ಲಿ ಕೇಳಿದ್ರೆ 30 ವರ್ಷಕ್ಕಷ್ಟೇ ನಿಮ್ಗೆ ಭೂಮಿಯ ಒಡೆತನ ಕೊಟ್ಟಿರೋದು ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ. ಅರ್ಥ ಆಗ್ತಿದೆಯಲ್ಲ? ಆದ್ರೂ ವಂಶ ಪಾರಂಪರ್ಯವಾಗಿ ವರ್ಗಾವಣೆ ಆಗತ್ತೆ ಆಸ್ತಿ, ಅದು ಬೇರೆ ವಿಚಾರ. ಕಂದಾಯ ಕಟ್ಟಲಿಲ್ಲ ಅಂದ್ರೆ ವಾಪಸ್ ತಗೋತಾರೆ, ಅದನ್ನು ನಾವು ನೋಡ್ತೀವಿ ಅಲ್ಲಿ. ಇರ್ಲಿ. ಸೊ ಇನಿಷಿಯೇಟೆಡ್ ರೈತ್ವಾರಿ ಸಿಸ್ಟಮ್. ಫಸ್ಟ್ ಕಿಂಗ್ ಹೂ ಇನಿಷಿಯೇಟೆಡ್ ರೈತ್ವಾರಿ ಸಿಸ್ಟಮ್. ರೈತ್ವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಎಬಾಲಿಷ್ಡ್ ಇಂಟರ್ಮೀಡಿಯೇಟರ್ ಬಿಟ್ವೀನ್ ಗವರ್ನಮೆಂಟ್. ನೋಡಿ, ಸರ್ಕಾರ ಮತ್ತೆ ರೈತರ ನಡುವೆ ಮಧ್ಯವರ್ತಿ ಯಾರು ಜಮೀನ್ದಾರ ಇರ್ತಾನೆ, ಆ ಜಮೀನ್ದಾರರನ್ನ ರದ್ದುಗೊಳಿಸ್ತಾನೆ. ಎಬಾಲಿಷ್ಡ್ ಜಮೀನ್ದಾರಿ ಸಿಸ್ಟಮ್ ಅಂಡ್ ಇಂಟ್ರೊಡ್ಯೂಸ್ಡ್ ರೈತ್ವಾರಿ ಸಿಸ್ಟಮ್. ಸೊ ಇಲ್ಲಿ ಫಾರ್ಮರ್ he was direct responsible for in paying land revenue. ಸರ್ಕಾರ ರೈತನಿಂದನೇ ನೇರವಾಗಿ ಕಂದಾಯನ ವಸೂಲಿ ಮಾಡ್ತಾ ಇರುತ್ತೆ. ಈ ತರ ಒಂದು ರೈತ್ವಾರಿ ಪದ್ಧತಿನ ತರ್ತಾನೆ. ಅಂಡರ್ ರೈತ್ವಾರಿ ಸಿಸ್ಟಮ್, ದಿಸ್ ಫಾರ್ಮರ್ ಡಿಕ್ಲೇರ್ಡ್ ಆಸ್ ಓನರ್ ಆಫ್ ದ ಲ್ಯಾಂಡ್. ಭೂಮಿಯ ಒಡೆತನನ ಯಾರಿಗೆ ಕೊಡ್ತಾನೆ? ರೈತನಿಗೆ ಕೊಡ್ತಾನೆ. he was declared as owner of the land. he was given hereditary land ownership. ವಂಶ ಪಾರಂಪರ್ಯ ಭೂಮಿಯ ಅಧಿಕಾರವನ್ನ ಕೊಡ್ತಾನೆ ಶೇರ್ ಶಾ ಸೂರಿ.
ಆ ಥರ ರೈತವಾರಿ ತಗೊಂಬರ್ತಾನೆ. ಆ್ಯಂಡ್ ಫಾರ್ ದಿ ಫಸ್ಟ್ ಟೈಮ್ ನೋಡಿ, ಈ ರೈತನಿಗೆ ಭೂಮಿಯನ್ನು ಕೊಡ್ತಾನೆ. ಅದಕ್ಕೋಸ್ಕರ ಭೂಮಿ ಕೊಡಬೇಕು ಅಂದರೆ ಈ ಆಲ್ಸೋ ಇನಿಷಿಯೇಟೆಡ್ ಲ್ಯಾಂಡ್ ಮೆಜರ್ಮೆಂಟ್ ಸಿಸ್ಟಮ್. ಭೂಮಿಯನ್ನು ಎಷ್ಟೆಷ್ಟು ಕೊಡಬೇಕು ಅಂತ ಇರಬೇಕಲ್ಲ ಅಳತೆ. ಇವ್ರಿಗೆ ಎಷ್ಟು 1 ಎಕರ್ ಕೊಡಬೇಕು, 2 ಎಕರ್ ಕೊಡಬೇಕು ಅಂದರೆ ಅಳತೆ ಮಾಡಿಸ್ಬೇಕು. ಅದಕ್ಕೋಸ್ಕರ ಭೂಮಾಪನ ಪದ್ಧತಿಯನ್ನು ಇವನು ಜಾರಿಗೆ ತರ್ತಾನೆ. ಅದಕ್ಕೆ ಭೂಮಾಪನ ಪದ್ಧತಿಗೆ ಏನು ಬಳಸ್ತಾ ಇರ್ತಾನೆ ಇವನು? ಈ ಆಲ್ಸೋ ಯೂಸ್ಡ್ ಗಜ್ಜಿ ಸಿಕಂದರಿ. ಗಜ್ಜಿ ಸಿಕಂದರಿನೇ ಬಳಸ್ತಾ ಇರ್ತಾರೆ. ಯಾಕಂದ್ರೆ ಅಕ್ಬರ್ನ ಕಾಲದವರೆಗೂ ಅದೇ ಇರುತ್ತೆ ಬಳಕೆನಲ್ಲಿ. 1588 ಅಕ್ಬರು ಬದಲಾಯಿಸ್ತಾನೆ. ಗಜ್ಜಿ ಸಿಕಂದರಿನ ಇಲಾಯಿ ಗಜ್ ಮಾಡ್ತಾನೆ. ಸೊ ಭೂಮಾಪನ ಪದ್ಧತಿನ ತರ್ತಾನೆ, ಭೂಮಿಯನ್ನು ಅಳತೆ ಮಾಡಿ ರೈತರಿಗೆ ಕೊಡ್ತಾನೆ. ಅವ್ರನ್ನೇ ಭೂಮಿಯ ಒಡೆಯ ಅಂತ ಘೋಷಣೆ ಮಾಡ್ತಾನೆ, ಡಿಕ್ಲೇರ್ಡ್ ಆಸ್ ಓನರ್ ಆಫ್ ದ ಲ್ಯಾಂಡ್. ಅಂಡ್ ದಿಸ್ ಫಾರ್ಮರ್ ವಾಸ್ ಗಿವನ್ 2 ಡಾಕ್ಯುಮೆಂಟ್ಸ್. ರೈತರಿಗೆ ಮೊದಲ ಬಾರಿಗೆ 2 ದಾಸ್ತಾವೇಜುಗಳನ್ನು ಕೊಡ್ತಾನೆ. 2 ಡಾಕ್ಯುಮೆಂಟ್ಸ್ ಇಶ್ಯೂಡ್. 2 ಡಾಕ್ಯುಮೆಂಟ್ಸ್. 1 ಪಟ್ಟ. ಈಗಲೂ ಇದೆಯಲ್ಲ ಪಟ್ಟ ಪುಸ್ತಕ, ಕೇಳಿದಿರಲ್ಲ. ಆ ಪಟ್ಟ ಪುಸ್ತಕನ ಫಸ್ಟ್ ಜಾರಿಗೆ ತಂದಿದ್ದ ಯಾರು? ಶೇರ್ ಶಾ ಸೂರಿ. ಪಟ್ಟ ಅಂಡ್ ಕಬೂಲಿಯತ್. ಇಶ್ಯೂಡ್ 2 ಡಾಕ್ಯುಮೆಂಟ್ಸ್ ಕಾಲ್ಡ್ ಪಟ್ಟ ಅಂಡ್ ಕಬೂಲಿಯತ್. ಪಟ್ಟ ಮತ್ತೆ ಕಬೂಲಿಯತ್ ಅಂತ 2 ಡಾಕ್ಯುಮೆಂಟ್ ಅನ್ನ ಕೊಡ್ತಾನೆ. ನೋಡಿ, ರೈತರಿಗೆ ಡಾಕ್ಯುಮೆಂಟ್ ಅನ್ನು ಕೊಡ್ತಾನೆ. ಈಗ RTC ಅಂತ ಕೊಡ್ತಾರಲ್ಲ, RTC ಪಾಣಿ ಅಂತೀವಲ್ಲ, ಪಾಣಿ ಇದ್ರೆ ಏನು? ನಿಮ್ದೇ ಭೂಮಿ ಅಂತ. ಅದೇ ತರ ಡಾಕ್ಯುಮೆಂಟ್ ಅನ್ನ ಕೊಡ್ತಾನೆ. ಪಟ್ಟ ಪುಸ್ತಕನೂ ಕೊಡ್ತಾನೆ, ನಿಮ್ದಿರುತ್ತೆ ನೋಡಿ ಮನೆಯಲ್ಲಿ ಪಟ್ಟ ಪುಸ್ತಕ. ಆಮೇಲೆ RTC ಕೊಡ್ತಾರೆ, ಅದು ನಿಮ್ದೇ ಭೂಮಿ ಅಂತ. ಅದ್ರಲ್ಲಿ ಯಾರ ಹೆಸರು ಇರುತ್ತೋ ಅದೇ ಅಂತ. ಬಹುಶಃ ಈಗ ನ್ಯೂಸಲ್ಲೂ ಇದೆ, ವಕ್ಸ್ನವ್ರು ಹೇಳ್ಕೊಂಡಾರಲ್ಲ, ವಕಫ್ನವರು. ಹಾಗಾಗಿ ಇದ್ರ ಮೇಲೂ ಕ್ವಶನ್ಸ್ ಆಗ್ಬೋದು. ಪಟ್ಟ ಪುಸ್ತಕ, ಕಬೂಲಿಯತ್ ಈ ಥರದ ಮೇಲೆ ಆ ರಿಲೇಟೆಡು ಕ್ವಶನ್ಸ್ ಆಗ್ತಾನೆ. ಸೊ ಪಟ್ಟ ಮತ್ತೆ ಕಬೂಲಿಯತ್ ಅಂತ ರೈತರಿಗೆ 2 ಡಾಕ್ಯುಮೆಂಟ್ ಅನ್ನ ಕೊಡ್ತಾನೆ. ವಾಟ್ ಈಸ್ ಪಟ್ಟ? ಪಟ್ಟ ದ ಡೀಡ್, ಟೈಟಲ್ ಡೀಡ್ ಗಿವನ್ ಟು ಫಾರ್ಮರ್. ರೈತರಿಗೆ ನೀಡಿದ ಒಂದು ದಾಸ್ತಾವೇಜು ಡಾಕ್ಯುಮೆಂಟ್. ದಿಸ್ ಪಟ್ಟ ಕನ್ಸಿಸ್ಟೆಡ್ ಲ್ಯಾಂಡ್ ಡೀಟೇಲ್ಸ್ ಗಿವನ್ ಟು ಫಾರ್ಮರ್ಸ್. ರೈತನಿಗೆ ಕೊಟ್ಟ ಭೂಮಿಯ ಮಾಹಿತಿಯನ್ನ ಇಡುತ್ತೆ. ಎಷ್ಟು ಭೂಮಿಯನ್ನು ಕೊಟ್ಟಿದ್ದಾರೆ, ಅದ್ರ ಚೆಕ್ ಬಂದಿ, ಭೂಮಿಗೆ ಕೊಟ್ಟ ರೈತನ ಇದು ಚೆಕ್ ಬಂದಿ, ಅದರಲ್ಲಿ ಯಾವ ಕ್ರಾಪನ್ನು ಬೆಳಿಬೇಕು, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ಸ್, ಯಾವ್ಯಾವುದು ಬೆಳೆಯನ್ನು ಬೆಳೀತಾರೆ ಅದು. ಆಮೇಲೆ ಲ್ಯಾಂಡ್ ರೆವಿನ್ಯೂ ವಿಚ್ ವಾಸ್ ಪೇಯಬಲ್ ಬೈ ದ ಫಾರ್ಮರ್ಸ್ ಟು ಗವರ್ನಮೆಂಟ್. ಒಂದೊಂದು ಕ್ರಾಪ್ಗೆ ಒಂದೊಂದು ಲ್ಯಾಂಡ್ ರೆವಿನ್ಯೂ ಇರುತ್ತೆ. ಒಂದೊಂದು ಬೆಳೆ, ಈಗ ಈ ಬೆಳೆ ಬೆಳೆದ್ರೆ ಇಷ್ಟು ಲ್ಯಾಂಡ್ ರೆವಿನ್ಯೂ, ಇನ್ನೊಂದು ಯಾವುದೋ ಬೆಳೆ ಬೆಳೆದ್ರೆ ಇಷ್ಟು ಲ್ಯಾಂಡ್ ರೆವಿನ್ಯೂ, ಇನ್ನೊಂದು ಯಾವುದಾದ್ರು ಬೆಳೆ ಬೆಳೆದ್ರೆ ಇಷ್ಟು ಲ್ಯಾಂಡ್ ರೆವಿನ್ಯೂ. ಅದರೆಲ್ಲರ ಡೀಟೇಲ್ಸು ಅದರಲ್ಲಿ ಇರುತ್ತೆ. ಅವನಿಗೆ ಅವನು ಕೊಟ್ಟಂಥ ಹಕ್ಕುಪತ್ರ ಆಗಿರುತ್ತೆ, ಚೆಕ್ ಬಂದಿ ಇರುತ್ತೆ, ಎಷ್ಟು ಕೊಟ್ಟಿದ್ದೀವಿ ಅಂತ, ಬೆಳೆಯ ವಿವರ ಇರುತ್ತೆ, ಯಾವ ಬೆಳೆಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅದೆಲ್ಲ ವಿವರ ಇರುತ್ತೆ. ದಟ್ ಈಸ್ ಪಟ್ಟ. ಇನ್ನೊಂದು ಕಬೂಲಿಯತ್, ಆಲ್ಸೋ ಇಶ್ಯೂಡ್. ಕಬೂಲಿಯತ್ ಅಂತ ಕೊಡ್ತಾನೆ. ಕಬೂಲಿ ಮೀನ್ಸ್ ಪ್ರಾಮಿಸ್, ವಾಗ್ದಾನ ಅಂತ. ಪರ್ಷಿಯನ್ ವರ್ಡ್ ಅಲ್ಲಿ ಕಬೂಲಿ ಅಂದ್ರೆ ವಾಗ್ದಾನ. ಇಲ್ಲಿ ರೈತ ಸರ್ಕಾರಕ್ಕೆ ವಾಗ್ದಾನ ಮಾಡಬೇಕಿತ್ತು. ರೈತ ಸರ್ಕಾರಕ್ಕೆ ಪ್ರಾಮಿಸ್ ಮಾಡ್ತಿದ್ದ, ಏನಂತ? ತಪ್ಪದೆ ನಾನು ಕಂದಾಯ ಕಟ್ತೀನಿ, ವಿತೌಟ್ ಮಿಸ್ಸಿಂಗ್ ಕಂದಾಯ ಕಟ್ತೀನಿ ಅಂತ ಅವನು ಬರ್ಕೊಡ್ತಾ ಇದ್ದ ಸರ್ಕಾರಕ್ಕೆ. ಒಂದು ಪಕ್ಷ ಕಂದಾಯ ಕಟ್ಟಲಿಲ್ಲ ಅಂದ್ರೆ ಆ ಭೂಮಿಯನ್ನ ಕಿತ್ಕೋತಾ ಇದ್ದ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಇವನು ರೈತ ಸರ್ಕಾರಕ್ಕೆ ಪ್ರಾಮಿಸ್ ಮಾಡ್ತಿದ್ದ, ನೀವು ಕೊಟ್ಟ ಇದಕ್ಕೆ ಜಮೀನ್ಗೆ ನಾನು ತಪ್ಪದೆ ಕಂದಾಯ ಕೊಡ್ತೀನಿ, ಬರ್ಕೊಡ್ತಾ ಇದ್ದ. ಅದನ್ನ ಕಬೂಲಿ ಅಥವಾ ಕಬೂಲಿಯತ್ ಅಂತ ಹೇಳಿ ಕರೀತಾ ಇದ್ದ. ಈ ತರ 2 ಡಾಕ್ಯುಮೆಂಟ್ಸನ್ನ ಅವನು ಇಶ್ಯೂ ಮಾಡ್ತಾನೆ, ಪಟ್ಟ ಮತ್ತೆ ಕಬೂಲಿಯತ್. ಅಂಡ್ ಟು ಗಿವ್ ಲ್ಯಾಂಡ್ ಟು ಫಾರ್ಮರ್ಸ್ he divided land into 3 types. ನೋಡಿ, ಭೂಮಿಯನ್ನ ರೈತರಿಗೆ ಕೊಡೋದಕ್ಕೆ ಭೂಮಿಯನ್ನ 3 ಭಾಗ ಆಗಿ ವಿಭಾಗ ಮಾಡಿದ್ದ. ಡಿವೈಡೆಡ್ ಲ್ಯಾಂಡ್ ಇಂಟು 3 types such as ಪೋಲಾಚ್, ಪತಾತಿ ಅಂಡ್ ಬಂಜರ್. ಪೋಲಾಚ್, ಪತಾತಿ ಅಂಡ್ ಬಂಜರ್ ಭೂಮಿಯನ್ನ 3 ಭಾಗ ಮಾಡಿದ್ದ. ಪೋಲಾಚ್, ಪತಾತಿ ಅಂಡ್ ಬಂಜರ್. ಪೋಲಾಜ್ ಅಂತಂದ್ರೆ ಅಗ್ರಿಕಲ್ಚರಲ್ ಲ್ಯಾಂಡ್, ಕೃಷಿ ಭೂಮಿ ಪೋಲಾಚ್.
ಅಗ್ರಿಕಲ್ಚರಲ್ ಲ್ಯಾಂಡ್, ಉತ್ತಮ ಭೂಮಿ, ಅಗ್ರಿಕಲ್ಚರಲಿ ಫರ್ಟೈಲ್ ಲ್ಯಾಂಡು. ಪತಾತಿ, ಮೀಡಿಯಂ ಲ್ಯಾಂಡ್, ಮಧ್ಯಮ ಭೂಮಿ. ಬಂಜರು ಅಂದರೆ ಏನು? ಅದೇ ವರ್ಡು. ಡ್ರಾಟ್ ಲ್ಯಾಂಡ್, ಬಂಜರು ಭೂಮಿ, ಅದೇ ವರ್ಡ್ ಬಂದಿರೋದು. ಇದರಲ್ಲಿ ಯಾವುದನ್ನ ರೈತರಿಗೆ ಕೊಡ್ತಾ ಇದ್ದ? ಪೋಲಾಜ್ ಮತ್ತು ಪತಾತಿ, ಈ ಭೂಮಿಯನ್ನ ರೈತರಿಗೆ ಕೊಡ್ತಾ ಇದ್ದ. ರೈತರಿಗೆ ಪೋಲಾಜ್ ಕೃಷಿ ಭೂಮಿ, ಉತ್ತಮ ಭೂಮಿ, ಮಧ್ಯಮ ಭೂಮಿಯನ್ನು ವ್ಯವಸಾಯಕ್ಕೆ ಕೊಡ್ತಾ ಇದ್ದ. ಅದಕ್ಕೆ ಲ್ಯಾಂಡ್ ಮೆಜರ್ಮೆಂಟನ್ನು ತಗೊಂಡ್ಬರ್ತಾ ಇದ್ದ. ಅದಕ್ಕೆ ಅವರಿಂದ ರೈತರಿಂದ ಏನನ್ನು ವಸೂಲಿ ಮಾಡ್ತಿದ್ದ? ಯಾವ ಟ್ಯಾಕ್ಸು? ಲ್ಯಾಂಡ್ ಟ್ಯಾಕ್ಸ್. ದಟ್ ಈಸ್ ಕಾಲ್ಡ್ ಕರಾಸ್. ಭೂಕಂದಾಯ ಕರಾಜನ್ನು ವಸೂಲಿ ಮಾಡ್ತಾ ಇದ್ದ. ಈ ಕಲೆಕ್ಟೆಡ್ ಲ್ಯಾಂಡ್ ರೆವಿನ್ಯೂ ಕಾಲ್ಡ್ ಕರಾಸ್, ದಟ್ ಈಸ್ 1/3 ಆಫ್ ದ ಪ್ರೊಡ್ಯೂಸ್. ಎಷ್ಟಿತ್ತು? ಉತ್ಪಾದನೆಯ 1/3 ವಸೂಲಿ ಮಾಡ್ತಾ ಇದ್ದ. ಯಾರು? ಶೇರ್ ಶಾ ಸೂರಿ. And also, apart from land tax, Karas, he also imposed 2 more tax. ಭೂಕಂದಾಯ, ಲ್ಯಾಂಡ್ ರೆವಿನ್ಯೂ, ಭೂಕಂದಾಯ ಕರಾಸ್ ಜೊತೆಗೆ ಇನ್ನ 2 ತೆರಿಗೆನೂ ಹಾಕ್ತಾ ಇದ್ದ. ಒಂದು ಜರಿಬಾನ ಆ್ಯಂಡ್ ಮುಹಸಿಲಾನ. ನೋಡಿ, ಕರಾಸ್ ಜೊತೆಗೆ ಈ ಆಲ್ಸೋ imposed 2 more tax called ಜರಿಬಾನ ಆ್ಯಂಡ್ ಮುಹಸಿಲಾನ. 2 ತೆರಿಗೆನ ಹಾಕ್ತಿದ್ದ. ಕರಾಜ್ ಅಂದರೆ ಏನು? ಲ್ಯಾಂಡ್ ಟ್ಯಾಕ್ಸ್. ಜರಿಬಾನ ಅಂದರೆ ಸರ್ವೇಯರ್ ಫೀಸ್. ಸರ್ವೆ ಮಾಡೋಕ್ಕೆ ಬರ್ತಿದ್ರಲ್ಲ, ಭೂ ಸರ್ವೆ, ಆ ಸರ್ವೆ ಮಾಡೋಕ್ಕೆ ಬಂದವರಿಗೆ ಈಗಲೂ ಕಟ್ತಿರಲ್ಲ ಸರ್ವೆ ಫೀಸ್, ಆ ಸರ್ವೆ ಫೀಸನ್ನು ಮುಹಸಿಲಾ, ಜರಿಬಾನ, ದಟ್ ಈಸ್ 2.5% ಆಫ್ ಲ್ಯಾಂಡ್ ಟ್ಯಾಕ್ಸ್. ಭೂಕಂದಾಯದ 2.5% ಅವರು ಜರಿಬಾನಾಗಿ ಕೊಡಬೇಕಾಗಿತ್ತು. ಸರ್ವೆ ಫೀಸ್, ಅದು ಸರ್ವೇಯರ್ಸ್ ಫೀಸ್. ಮುಹಸಿಲಾನ ಮೀನ್ಸ್ ಟ್ಯಾಕ್ಸ್ ಕಲೆಕ್ಟರ್ಸ್ ಫೀಸ್. ತೆರಿಗೆ ವಸೂಲಿ ಮಾಡೋಕ್ಕೆ ಬರ್ತಾರಲ್ಲ ಅವ್ರ ಫೀಸನ್ನು ಯಾರು ಕೊಡಬೇಕಿತ್ತು? ರೈತರೇ ಕೊಡಬೇಕಿತ್ತು. ದಿಸ್ ಈಸ್ 5% ಆಫ್ ಲ್ಯಾಂಡ್ ರೆವಿನ್ಯೂ. 5% ಆಫ್ ಲ್ಯಾಂಡ್ ರೆವಿನ್ಯೂ. ಉತ್ಪಾದನೆಯ 5%ನ್ನು ಅವರು ಕೊಡಬೇಕಾಗಿತ್ತು. ಜರಿಬಾನ ಆ್ಯಂಡ್ ಮುಹಸಿಲಾನ. ಆ್ಯಂಡ್ ಆಲ್ಸೋ ಫಾರ್ ಲ್ಯಾಂಡ್ ರೆವಿನ್ಯೂ ಕಲೆಕ್ಷನ್ ಆ್ಯಂಡ್ ಫಾರ್ ಸರ್ವೆ. ನೋಡಿ, ಭೂಮಿಯ ಸರ್ವೆ ಮಾಡೋದಕ್ಕೆ, ಭೂಕಂದಾಯನ ವಸೂಲಿ ಮಾಡೋದಕ್ಕೆ ಆಲ್ಸೋ ಅಪಾಯಿಂಟೆಡ್ ಅಫಿಷಿಯಲ್ಸ್, ಅಧಿಕಾರಿಗಳನ್ನು ನೇಮಕ ಮಾಡಿದ್ದ. ಯಾರು? ಶೇರ್ ಶಾ ಸೂರಿ ಅಪಾಯಿಂಟೆಡ್ ಅಫಿಷಿಯಲ್ಸ್ ಫಾರ್ ಲ್ಯಾಂಡ್ ಸರ್ವೆ, ಭೂ ಸರ್ವೆ ಆ್ಯಂಡ್ ಲ್ಯಾಂಡ್ ರೆವಿನ್ಯೂ ಕಲೆಕ್ಷನ್. ಅಪಾಯಿಂಟೆಡ್ ಅಫಿಷಿಯಲ್ಸ್ ಸಚ್ ಆಸ್ ಅಮೀಲ್, ಕನಂಗೋ ಅಂದರೆ ಲ್ಯಾಂಡ್ ರೆಕಾರ್ಡ್ ಕೀಪರ್, ಭೂ ದಾಖಲೆಗಳನ್ನು ಇಟ್ಕೊತಾ ಇದ್ದ ಅವನ್ನ ಕನಂಗೋ. ಈ ವಾಸ್ ಟ್ಯಾಕ್ಸ್ ಕಲೆಕ್ಟರ್. ಅಮಿಲ್, ಕನಂಗೋ, ಪಟ್ವಾರಿ ಆ್ಯಂಡ್ ಮುಕದ್ದಮ್. ಈ ಅಪಾಯಿಂಟೆಡ್ ಅಫಿಷಿಯಲ್ಸ್ ಸಚ್ ಆಸ್ ಅಮಿಲ್ ಅಂತ ಟ್ಯಾಕ್ಸ್ ಕಲೆಕ್ಟರ್, ಕನಂಗೋ ಲ್ಯಾಂಡ್ ರೆಕಾರ್ಡ್ ಕೀಪರ್, ಭೂ ದಾಖಲೆಗಳನ್ನು ನಿರ್ವಹಣೆ ಮಾಡ್ತಿದ್ದಂಥವನು, ಪಟ್ವಾರಿ ಆ್ಯಂಡ್ ಮುಕದ್ದಮ್. ಸೊ ಇವರು ಏನಕ್ಕೆ ನೇಮಕ ಮಾಡ್ತಿದ್ದ? 2 ಕೆಲಸಕ್ಕೆ: ಭೂ ಸರ್ವೆ ಮಾಡೋದಕ್ಕೆ, ಭೂ ದಾಖಲೆಗಳನ್ನು ನಿರ್ವಹಿಸೋದಕ್ಕೆ ಮತ್ತು ತೆರಿಗೆ ವಸೂಲಿ ಮಾಡೋದಕ್ಕೆ. ಈ ಥರ ಶೇರ್ ಶಾ ಸೂರಿ ಉತ್ತಮ ಭೂಕಂದಾಯ ಪದ್ಧತಿನ ತರ್ತಾನೆ. ಫೇಮಸ್ ಬಿಕಾಸ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ಡ್ ರೈತವಾರಿ ಸಿಸ್ಟಮ್. ಅಷ್ಟೇ ಅಲ್ಲ, ರೈತರನ್ನ ಗೇಣಿಗಳ ಥರ ಬಳಸ್ಕೊಳ್ತಾ ಇರಲ್ಲ ಅವನು. ರೈತರಿಗೆ ಏನು ಕೊಡ್ತಾನೆ? 2 ಡಾಕ್ಯುಮೆಂಟ್ಸನ್ನು ಕೊಡ್ತಾನೆ. ಇವತ್ತಿಗೂ ಕೂಡ ಕೊಡ್ತಾರೆ, ಪಟ್ಟ, ಪುಸ್ತಕನ. ಸೊ ಕಬೂಲಿಯತ್ 2 ಡಾಕ್ಯುಮೆಂಟನ್ನು ಇಶ್ಯೂ ಮಾಡಿ ನಿಮ್ಮದೇ ಭೂಮಿ ಅಂತ ಫಸ್ಟ್ ಟೈಮ್ ಅವರಿಗೆ ಭೂ ದಾಖಲೆಗಳನ್ನು ಕೊಡ್ತಾನೆ. ಅದರಿಂದ ಅವನು ಇಂಪಾರ್ಟೆಂಟ್. ನೋಡಿ, ದಿಸ್ ಶೇರ್ ಶಾ ಸೂರೀಸ್ ಲ್ಯಾಂಡ್ ರಿಫಾರ್ಮ್ಸ್ ಇನ್ಫ್ಲೂಯೆನ್ಸ್ಡ್ ಅಕ್ಬರ್ಸ್ ಲ್ಯಾಂಡ್ ರಿಫಾರ್ಮ್ಸ್. ಮುಂದೆ ಅಕ್ಬರ್ ಬರ್ತಾನೆ. ಅಕ್ಬರ್ಸ್ ಲ್ಯಾಂಡ್ ರೆವಿನ್ಯೂ ರಿಫಾರ್ಮ್ಸ್ ಇನ್ಫ್ಲೂಯೆನ್ಸ್ಡ್ ಬೈ ಶೇರ್ ಶಾ ಸೂರೀಸ್ ಲ್ಯಾಂಡ್ ರಿಫಾರ್ಮ್ಸ್. ಅಕ್ಬರ್ ಕಂಪ್ಲೀಟ್ ಕಾಪಿ ಮಾಡ್ತಾನೆ ಶೇರ್ ಶಾ ಸೂರಿಯ ಭೂ ಸುಧಾರಣೆಗಳನ್ನು. ಆದರೆ ಸ್ವಲ್ಪ ಬದಲಾವಣೆ ಮಾಡ್ಕೋತಾನೆ ಅಷ್ಟೇ. ಯಾಕೆಂದರೆ ಅಕ್ಬರ್ ಕಾಲದಲ್ಲಿ ತೋದರಮಲ್ ಅಂತ ಇರ್ತಾನೆ, ರೆವಿನ್ಯೂ ಮಿನಿಸ್ಟರ್, ಕಂದಾಯ ಮಂತ್ರಿ. ಅವನು ಇನಿಷಿಯೇಟೆಡ್ ಸಮ್ ಲ್ಯಾಂಡ್ ರೆವಿನ್ಯೂ. ಬಟ್ ಕಂಪ್ಲೀಟ್ ಕಾಪಿ ಮಾಡೋದು ಯಾರ್ದು?
ಶೇರ್ ಶಾ ಸೂರಿದನೇ ಕಾಪಿ ಮಾಡ್ತಾನೆ. ಅಕ್ಬರು ಕೂಡ ರೈತವಾರಿ ತರ್ತಾನೆ. ಅಕ್ಬರ್ ಕಾಲದಲ್ಲಿ ಜಮೀನ್ದಾರಿ ಇರುತ್ತೆ, ಜಾಗೀರ್ದಾರಿ ಇರುತ್ತೆ, ರೈತವಾರಿ ಇರುತ್ತೆ, ಟೆನೆನ್ಸಿನೂ ಇರುತ್ತೆ, ಎಲ್ಲ ಮಿಕ್ಸು. ಓಕೆ. ಸೊ ನೆಕ್ಸ್ಟ್ ಅಕ್ಬರ್ ಬರ್ತಾನೆ. ಆಲ್ಸೋ ಇನಿಷಿಯೇಟೆಡ್ ಸಮ್ ಲ್ಯಾಂಡ್ ರಿಫಾರ್ಮ್ಸ್. See, Akbar ruled from 1556 to 1606. ರೂಲ್ ಮಾಡ್ತಾನೆ, ನಿಯರ್ಲಿ 50 years ರೂಲ್ ಮಾಡ್ತಾನೆ. ಈಸ್ ರೆವಿನ್ಯೂ ಮಿನಿಸ್ಟರ್ ತೋದರಮಲ್ಲ ಇರ್ತಾನೆ, ಕಂದಾಯ ಮಂತ್ರಿ. ಸೊ ಈ ವಾಸ್ ಗುಡ್ ಅಡ್ಮಿನಿಸ್ಟ್ರೇಟರ್. ಎನ್ಸ್ ಇನಿಷಿಯೇಟೆಡ್ ಸಮ್ ಲ್ಯಾಂಡ್ ರಿಫಾರ್ಮ್ಸ್, ಕಂದಾಯ ಸುಧಾರಣೆಗಳನ್ನು ತರ್ತಾನೆ. ಬಟ್ ಈಸ್ ಲ್ಯಾಂಡ್ ರಿಫಾರ್ಮ್ಸ್ ಇನ್ಫ್ಲೂಯೆನ್ಸ್ಡ್ ಬೈ ಶೇರ್ ಶಾ ಸೂರೀಸ್ ಲ್ಯಾಂಡ್ ರಿಫಾರ್ಮ್ಸ್. ಶೇರ್ ಶಾ ಸೂರಿಯ ಭೂ ಸುಧಾರಣೆಗಳಿಂದನೇ ಪ್ರಭಾವಿತ ಆಗಿರ್ತಾನೆ ಅವನು ಕೂಡ. ಆ್ಯಂಡ್ ಡ್ಯೂರಿಂಗ್ ದ ಟೈಮ್ ಆಫ್ ಅಕ್ಬರ್, ಟು ಇನಿಷಿಯೇಟ್ ಲ್ಯಾಂಡ್ ರಿಫಾರ್ಮ್, ಈ ಡಿವೈಡೆಡ್ ಲ್ಯಾಂಡ್ ಇಂಟು 3 types. ಭೂಮಿಯನ್ನು 3 ಭಾಗಾಗಿ ವಿಭಾಗ ಮಾಡ್ತಾನೆ. ಯಾರು? ಅಕ್ಬರ್. One, Jahagir land. Jahagir Bhumi. Sorry, first you take Khalsa Bhumi, Khalsa land. Khalsa land, Jahagir land, and Sayurgal land. ಸೊ 3 ಭಾಗ ಮಾಡ್ತಾನೆ ಭೂಮಿನ. ಖಾಲ್ಸಾ ಲ್ಯಾಂಡ್ ಅಂದರೆ ಏನು? ಲ್ಯಾಂಡ್ ಬಿಲಾಂಗ್ ಟು ಗೌರ್ನಮೆಂಟ್ ಆರ್ ಕಿಂಗ್. ಸರ್ಕಾರಕ್ಕೆ ಸೇರಿದ ಭೂಮಿ ಅಥವಾ ರಾಜನಿಗೆ ಸೇರಿದ ಭೂಮಿ, ಅದನ್ನು ಖಾಲ್ಸಾ ಭೂಮಿ ಅಂತ ಕರೀತಾರೆ. ಜಹಗೀರ್ ಲ್ಯಾಂಡ್ ಅಂದ್ರೇನು? ಲ್ಯಾಂಡ್ ಗಿವನ್ ಟು ಜಹಗೀರ್ ಭೂಮಿ, ಜಾಗೀರ್ ಅಥವಾ ಜಮೀನ್ದಾರರಿಗೆ ಕೊಟ್ಟಂಥ ಭೂಮಿ. ಲ್ಯಾಂಡ್ ಗಿವನ್ ಟು ಜಮೀನ್ದಾರರಿಗೆ ಕೊಟ್ಟಂಥ ಭೂಮಿ, ಅದನ್ನು ಜಾಗೀರ್ ಲ್ಯಾಂಡ್ ಅಂತ ಕರೀತಾರೆ. ಇನ್ನು ಸಯೂರ್ಗಲ್ ಲ್ಯಾಂಡ್, ಜಮೀನ್ದಾರರಿಗೆ ಅವ್ರಿಗೆ ಕೊಟ್ಟಂಥ ಭೂಮಿ. ಸಯೂರ್ಗಲ್ ಲ್ಯಾಂಡ್ ಅಂದರೆ ಲ್ಯಾಂಡ್ ಗಿವನ್ ಟು ಅಫಿಷಿಯಲ್ಸ್. ಅಲ್ಲಿ ಇಕ್ತಾ ಪದ್ಧತಿ ಅಂತ ಕರೀತಾರೆ, ಇಲ್ಲಿ ಸಯೂರ್ಗಲ್ ಲ್ಯಾಂಡ್, ಸಯೂರ್ಗಲ್ ಭೂಮಿ ಅಂತ ಕರೀತಾರೆ. ಅಫಿಷಿಯಲ್ಸ್, ಅಧಿಕಾರಿಗಳಿಗೆ ಕೊಟ್ಟಂಥ ಭೂಮಿ. ಅದೇ ಥರ ಪ್ರೈವೇಟ್ ಪರ್ಸನ್ಸ್, ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಟಂಥ ಭೂಮಿ, ಅದನ್ನು ಇನಾಮ್ ಲ್ಯಾಂಡ್ ಅಂತ ಕರೀತಾರೆ. ಗೊತ್ತಲ್ಲ, ಮುಂದೆ ಬರುತ್ತೆ ಹೇಳ್ತೀನಿ. ಇನಾಮ್ ಲ್ಯಾಂಡ್ ದಾನಗಳಾಗಿ ಕೊಡ್ತಾ ಇರ್ತಾರೆ, ಭೂದಾನಗಳು, ಇನಾಮ್ ಲ್ಯಾಂಡ್ ಅಂತ ಕರೀತಾರೆ. ಅದನ್ನು ಸಯೂರ್ಗಲ್ ಲ್ಯಾಂಡ್ ಅಂತ ಕರೀತಾರೆ. ಈ ಥರ ಭೂಮಿಯನ್ನು ತರ್ತಾನೆ. ಇಲ್ಲಿ ನೋಡಿ, ದಿಸ್ ಖಾಲ್ಸಾ ಲ್ಯಾಂಡ್ ಆ್ಯಂಡ್ ಕರಾಜ್ ಲ್ಯಾಂಡ್. ಖಾಲ್ಸಾ ಲ್ಯಾಂಡನ್ನು ಯಾರಿಗೆ ಕೊಡ್ತಾನೆ? ಖಾಲ್ಸಾ ಲ್ಯಾಂಡ್ ಫಾರ್ಮರ್ಸ್, ರೈತರಿಗೆ ಕೊಡ್ತಾನೆ. ಇಶ್ಯೂಡ್ ಟು ಫಾರ್ಮರ್ಸ್. ಇನ್ನು ಜಾಗೀರ್ ಲ್ಯಾಂಡನ್ನು ಯಾರಿಗೆ ಕೊಟ್ಟಿರ್ತಾನೆ? ಜಮೀನ್ದಾರಿಗೆ ಕೊಟ್ಟಿರ್ತಾನೆ. ಜಮೀನ್ದಾರ್ ಯಾರಿಗೆ ಕೊಟ್ಟಿರ್ತಾರೆ? ಫಾರ್ಮರ್ಸ್ಗೆ ಕೊಡ್ತಿರ್ತಾರೆ. ಫಾರ್ಮರ್ಸ್ಗೆ ಏನಾಗಿ ಕೊಟ್ಟಿರ್ತಾರೆ? ಟೆನೆನ್ಸಿ. ಅರ್ಥ ಆಗ್ತಿದೆಯಲ್ಲ? ಒಂದು ಕಡೆ ಟೆನೆನ್ಸಿನೂ ಇರುತ್ತೆ, ಇಲ್ಲಿ ರೈತವಾರಿನೂ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇನ್ನು ಅಧಿಕಾರಿಗಳಿಗೆ ಕೊಟ್ಟಿರ್ತಾರೆ, ಅವ್ರು ಯಾರಿಗೆ ಕೊಟ್ಟಿರ್ತಾರೆ? ಟೆನೆನ್ಸಿಗೆ ಕೊಟ್ಟಿರ್ತಾರೆ. ಇಲ್ಲಿ ಟೆನೆನ್ಸಿನೂ ಇರುತ್ತೆ, ಗೇಣಿ ಪದ್ಧತಿನೂ ಇರುತ್ತೆ, ರೈತವಾರಿ ಪದ್ಧತಿನೂ ಇರುತ್ತೆ. ಇಲ್ಲಿ ಖಾಲ್ಸಾ ಲ್ಯಾಂಡ್ ಗಿವನ್ ಟು ಫಾರ್ಮರ್ಸ್, ರೈತರಿಗೆ ಕೊಡ್ತಾನೆ. ಅದಕ್ಕೋಸ್ಕರ ಏನು ಮಾಡ್ತಾನೆ? ಈ ಆಲ್ಸೋ ಇಂಟ್ರೊಡ್ಯೂಸ್ಡ್ ಲ್ಯಾಂಡ್ ಮೆಜರ್ಮೆಂಟ್ ಸಿಸ್ಟಮ್. ಖಾಲ್ಸಾ ಲ್ಯಾಂಡನ್ನು ಫಾರ್ಮರ್ಸಿಗೆ ಕೊಡ್ತಾನೆ. ಟು ಗಿವ್ ಫಾರ್ಮರ್ಸ್ ಆ್ಯಂಡ್ ಟು ಫಿಕ್ಸ್ ಲ್ಯಾಂಡ್ ರೆವಿನ್ಯೂ. ನೋಡಿ, ಕಂದಾಯನ ವಸೂಲಿ ಮಾಡಲಿಕ್ಕೆ ಅಥವಾ ಕಂದಾಯ ನಿಗದಿ ಮಾಡಲಿಕ್ಕೆ, ರೈತರಿಗೆ ಕೊಡಲಿಕ್ಕೆ, ದಿಸ್ ಖಾಲ್ಸಾ ಲ್ಯಾಂಡ್ ಡಿವೈಡೆಡ್ ಇಂಟು 4 ಕ್ಯಾಟಗರಿ. ಇದನ್ನು ಮತ್ತೆ 4 ಕ್ಯಾಟಗರಿಯಾಗಿ ವಿಭಾಗ ಮಾಡ್ತಾನೆ. ರೈತರಿಗೆ ಕೊಡೋದಕ್ಕೆ, ಭೂ ಕಂದಾಯನ ಹಾಕಲಿಕ್ಕೆ, ನಿಗದಿ ಮಾಡಲಿಕ್ಕೆ ಡಿವೈಡೆಡ್ ಇಂಟು 4 ಕ್ಯಾಟಗರಿ. ಸಚ್ ಆಸ್ ಪೋಲಾಜ್,
ಪತಾತಿ, ಚಾಚರ್ ಆ್ಯಂಡ್ ಬಂಜರ್. ಶೇರ್ಷಾ ಸೂರಿ ಎಷ್ಟು ಮಾಡಿರ್ತಾನೆ? 3. ಇವನು 4 ವಿಧವಾಗಿ ಮಾಡ್ತಾನೆ. ಅಗ್ರಿಕಲ್ಚರಲ್ ಲ್ಯಾಂಡ್ ಡಿವೈಡೆಡ್ ಇಂಟು 4 ಕ್ಯಾಟಗರಿ. 4 ಏನಕ್ಕೆ? ರೈತರಿಗೆ ಕೊಡೋದಕ್ಕೆ ಮತ್ತು ಟು ಫಿಕ್ಸ್ ಲ್ಯಾಂಡ್ ರೆವಿನ್ಯೂ. ಪೋಲಾಜ್ ಅಂತಂದರೆ ಫರ್ಟೈಲ್ ಲ್ಯಾಂಡ್. ಅಂದರೆ ಫರ್ಟೈಲ್ ಲ್ಯಾಂಡ್, ಫಲವತ್ತಾದ ಭೂಮಿ. ಪೋಲಾಜ್ ಫರ್ಟೈಲ್ ಲ್ಯಾಂಡ್. ಆ್ಯಂಡ್ ಪತಾತಿ ರೊಟೇಷನ್ ಕ್ರಾಪ್ ಗ್ರೋಯಿಂಗ್ ಲ್ಯಾಂಡ್. ರೊಟೇಷನ್ ಕ್ರಾಪ್ ಗ್ರೋಯಿಂಗ್ ಲ್ಯಾಂಡ್, ಆವರ್ತನ ಬೆಳೆ ಬೆಳೆಯುವ ಭೂಮಿ. ಒಂದು ವರ್ಷ ಬೆಳೀತಾ ಇರ್ತಾರೆ, ನೆಕ್ಸ್ಟ್ ವರ್ಷ ಬಿಡ್ತಾ ಇರ್ತಾರೆ, ನೆಕ್ಸ್ಟ್ ವರ್ಷ ಬೆಳೀತಾ ಇರ್ತಾರೆ. ರೊಟೇಷನ್ ಕ್ರಾಪ್ ಗ್ರೋಯಿಂಗ್ ಲ್ಯಾಂಡ್. ಚಾಚರ್ ಇಯರ್ ಲ್ಯಾಂಡ್ ವಿಚ್ ಇಯರ್ ಅಗ್ರಿಕಲ್ಚರ್ ನಾಟ್ ಡನ್ ಫಾರ್ 3 to 4 years. 3 to 4 ವರ್ಷ ಬೆಳೆಯನ್ನು ಬೆಳೆದಂಥ ಭೂಮಿ, ಬೆಳೆಯನ್ನು ಬೆಳೆಯದೇ ಇರುವಂಥ ಭೂಮಿ. 3-4 ವರ್ಷ ಬಿಡ್ತಾ ಇರ್ತಾರೆ, ಆಮೇಲೆ ವ್ಯವಸಾಯ ಮಾಡ್ತಿರ್ತಾರೆ, ಆಮೇಲೆ 3-4 ವರ್ಷ ಬಿಡ್ತಾ ಇರ್ತಾರೆ, ಆಮೇಲೆ ಅದು. ಇದು ಬಂಜರ್ ಅಂದರೆ ಅಗ್ರಿಕಲ್ಚರ್ ವಾಸ್ ನಾಟ್ ಡನ್ ಮೋರ್ ದ್ಯಾನ್ 5 years. 5 ವರ್ಷಗಳಿಗೂ ಹೆಚ್ಚು ಕಾಲ, 5 ವರ್ಷಗಳಿಗೂ ಹೆಚ್ಚು ಕಾಲ ಏನು ಕೃಷಿಗೆ ಬಳಸ್ತಿದ್ದಂಥ ಭೂಮಿ. 5 ವರ್ಷಗಳಿಗೂ ಹೆಚ್ಚು ಕಾಲ ಕೃಷಿ ಬಳಕೆಗೆ ಬಳಸ್ತಿದ್ದಂಥ ಭೂಮಿ, ಅದು ಬಂಜರು ಭೂಮಿ. ಈ ಥರ ಮಾಡ್ತಿರ್ತಾನೆ. ಇದನ್ನು ಈ 3 ಲ್ಯಾಂಡನ್ನು ಫಾರ್ಮರ್ಸ್ಗೆ ಕೊಡ್ತಾನೆ, ಇಶ್ಯೂ ಟು ಫಾರ್ಮರ್ಸ್. ಅದಕ್ಕೋಸ್ಕರ ಏನು ಮಾಡ್ತಾನೆ? ಈ ಆಲ್ಸೋ ಇನಿಷಿಯೇಟೆಡ್ ಲ್ಯಾಂಡ್ ಮೆಜರ್ಮೆಂಟ್ ಸಿಸ್ಟಮ್, ಭೂಮಾಪನ ಪದ್ಧತಿಯನ್ನು ತರ್ತಾನೆ. ಮೊದಲೇನನ್ನು ಬಳಸ್ತಾ ಇರ್ತಾರೆ ಭೂಮಾಪನ ಪದ್ಧತಿನಲ್ಲಿ? ಗಜ್ಜಿ ಸಿಕಂದರಿ ತರ್ತಾ ಇರ್ತಾರೆ. ಇದರಲ್ಲಿ ಬದಲಾವಣೆ ಮಾಡ್ತಾನೆ ಅಕ್ಬರ್. ಇಂಟ್ರೊಡ್ಯೂಸ್ಡ್ ಸಮ್ ಚೇಂಜಸ್. ಯಾವಾಗ? ಇನ್ 1588 Akbar initiated some changes in Gajji Sikandari and introduced a new land measurement yard called Ilahi Gaj. ನಿಮಗೆ ಕೇಳ್ಬೋದು, ಅಕ್ಬರ್ ಇಲಾಯಿ ಗಜ್ಜನ್ನು ಯಾವಾಗ ತಂದ? 1588 ತಂದ. ಅಲ್ಲಿವರೆಗೂ ಸಿಕಂದರಿ ಗಜ್ಜಿ ಸಿಕಂದರಿ ಇರುತ್ತೆ, ಇಲಾಯಿ ಗಜ್ಜನ್ನು ತರ್ತಾನೆ, ಅದರಲ್ಲಿ ಭೂಮಿಯನ್ನು ಕೊಡ್ತಾನೆ. ಆ್ಯಂಡ್ ಭೂಮಿಯನ್ನು ಕೊಟ್ಟು ಫಾರ್ಮರ್ಸ್ಗೆ ಈ ಆಲ್ಸೋ ಇಂಟ್ರೊಡ್ಯೂಸ್ಡ್ ರೈತವಾರಿ ಸಿಸ್ಟಮ್, ರೈತವಾರಿ ಪದ್ಧತಿಯನ್ನು ತರ್ತಾನೆ. ರೈತವಾರಿ ಪದ್ಧತಿನಲ್ಲೇನು? ಲೈಕ್ ಶೇರ್ಷಾ ಸೂರಿ ಈ ಆಲ್ಸೋ ಇಶ್ಯೂಡ್ ಪಟ್ಟ ಆ್ಯಂಡ್ ಕಬೂಲಿಯತ್. ಅರ್ಥ ಆಗ್ತಾ ಇದೆಯಲ್ಲ? 2 ಡಾಕ್ಯುಮೆಂಟನ್ನು ಕೊಡ್ತಾನೆ. ಶೇರ್ಷಾ ಸೂರಿ ಏನು ಪಟ್ಟ ಮತ್ತು ಕಬೂಲಿಯತ್ ಅಂತ ಡಾಕ್ಯುಮೆಂಟ್ ಕೊಟ್ಟಿರ್ತಾನೆ. ಅದೇ ಥರ ಅಕ್ಬರು ಕೂಡ ರೈತವಾರಿ ಪದ್ಧತಿನ ತರ್ತಾನೆ. ಓಕೆ, ಸೊ ಅಲ್ಲಿ ತೊಗೊಂಬರ್ತಾನೆ. ಆ್ಯಂಡ್ ಟು ಫಿಕ್ಸ್ ಲ್ಯಾಂಡ್ ರೆವಿನ್ಯೂ, ಇದೆಲ್ಲ ಆಗುತ್ತೆ. ಲ್ಯಾಂಡ್ ರೆವಿನ್ಯೂ, ಟು ಫಿಕ್ಸ್ ಲ್ಯಾಂಡ್ ರೆವಿನ್ಯೂ, ಕಂದಾಯನ ನಿಗದಿಪಡಿಸೋದಕ್ಕೆ ಟು ಫಿಕ್ಸ್ ಲ್ಯಾಂಡ್ ರೆವಿನ್ಯೂ ಇನ್ 1582 is Minister Todaramal introduced a system called ದಸ್ಲಾ ಬಂದೋಬಸ್ತ್. ಸೊ ಲ್ಯಾಂಡ್ ರೆವಿನ್ಯೂ ನಿಗದಿ ಮಾಡೋದಕ್ಕೆ ಒಂದು ಪದ್ಧತಿಯನ್ನು ತರ್ತಾರೆ, ದಸ್ಲಾ ಬಂದೋಬಸ್ತ್. ದಸ್ಲಾ ಬಂದೋಬಸ್ತ್, ದಸ್ಲಾ ಬಂದೋಬಸ್ತ್, ಆಲ್ಸೋ ಕಾಲ್ಡ್ ತೋದರ್ಮಲ್ ಬಂದೋಬಸ್ತ್, ತೋದರ್ಮಲ್ ಬಂದೋಬಸ್ತ್, ಬಂದೋಬಸ್ತ್. ದಸ್ಲಾ ಬಂದೋಬಸ್ತ್ ಆಲ್ಸೋ ಕಾಲ್ಡ್ ತೋದರಮಲ್ ಬಂದೋಬಸ್ತ್, ಆಲ್ಸೋ ಕಾಲ್ಡ್ ಜಪ್ತಿ ಸಿಸ್ಟಮ್, ಜಪ್ತಿ ಪದ್ಧತಿ ಅಂತ ತಗೊಂಬರ್ತಾರೆ. ಯಾವಾಗ ತರ್ತಾರೆ? 1582 ಟು ಫಿಕ್ಸ್ ಲ್ಯಾಂಡ್ ರೆವಿನ್ಯೂ. ಅಲ್ಲೇನು ಮಾಡ್ತಾರೆ? ಟು ಫಿಕ್ಸ್ ಲ್ಯಾಂಡ್ ರೆವಿನ್ಯೂ, ಓಕೆ, ದೇ ಕನ್ಸಿಡರ್ ಲಾಸ್ಟ್ 10 years ಪ್ರೈಸ್ ಆಫ್ ದ ಕ್ರಾಪ್. ಕಳೆದ 10 ವರ್ಷಗಳ ಬೆಲೆಗಳನ್ನು ಪರಿಗಣನೆಗೆ ತೆಗೆದುಕೊತಾ ಇರ್ತಾರೆ. ಹಿಂದೆ 10 ವರ್ಷ ಯಾವುದಾದ್ರೂ ಒಂದು ಬೆಳೆ ಅದಕ್ಕೆ ಕಂದಾಯ ನಿಗದಿ ಮಾಡಬೇಕು ಅಂದರೆ ಲಾಸ್ಟ್ 10 years ಅದ್ರ ಬೆಲೆ ಎಷ್ಟಿತ್ತು, ಮೌಲ್ಯ ಎಷ್ಟಿತ್ತು ಅಂತ ತಗೊಂಡು ಅದರಲ್ಲಿ ಆವ್ರೇಜ್, ಲಾಸ್ಟ್ 10 years ಆವ್ರೇಜನ್ನು ತಗೊಂಡು ಆ ಆವ್ರೇಜಲ್ಲಿ 1/3 ಫಿಕ್ಸ್ ಮಾಡ್ತಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? ಲಾಸ್ಟ್ 10 years ಪ್ರೈಸ್ ಕನ್ಸಿಡರೇಷನನ್ನು ತಗೊಂಡು, ಇಯರ್ ಲ್ಯಾಂಡ್ ರೆವಿನ್ಯೂ ವಾಸ್ ಡನ್ ಬೇಸ್ಡ್ ಆನ್ ಲಾಸ್ಟ್ 10 years ಪ್ರೈಸ್ ಕನ್ಸಿಡರೇಷನ್. ಆ ಬೆಳೆಗೆ ಕಳೆದ 10 ವರ್ಷ ಎಷ್ಟಿತ್ತು ಸರಾಸರಿ ತಗೊಂಡು ಅದರಲ್ಲಿ 1/3 ಫಿಕ್ಸ್ಡ್ ಲ್ಯಾಂಡ್ ರೆವಿನ್ಯೂ.
1/3 ಫಿಕ್ಸ್ ಮಾಡ್ತಾ ಇರ್ತಾನೆ. ಸೊ ಅದನ್ನು ಜಪ್ತಿ. ಆ್ಯಂಡ್ ಆಲ್ಸೋ ಕಲೆಕ್ಟೆಡ್ ಬತಾಯಿ, ಇವೆಲ್ಲ ಗೊತ್ತಿರಬೇಕು, ಬತಾಯಿ ಸಿಸ್ಟಮ್ ನೋಡಿ. ಟ್ಯಾಕ್ಸ್ ಐದರ್ ಪೇ ಇನ್ ಕ್ಯಾಶ್, ಕ್ಯಾಶ್ ಅಂದರೆ ಏನು, ಹಣದ ರೂಪದಲ್ಲಾದರೂ ಕೊಡ್ಬೋದಿತ್ತು, ಆರ್ ಇನ್ ಕೈಂಡ್. ಕೈಂಡ್ ಅಂದರೆ ಏನು, ಬೆಳೆಯ ರೂಪದಲ್ಲಾದರೂ ಕೊಡ್ಬೋದು, ಧಾನ್ಯದ ರೂಪದಲ್ಲಾದರೂ ಕೊಡ್ಬೋದಿತ್ತು. ಸಾಮಾನ್ಯವಾಗಿ ಇಲ್ಲಿ ಗಂಗಾ ಯಮುನಾ ದೋಹಬಲ್ಲಿ ಕಲೆಕ್ಟೆಡ್ ಇನ್ ಕೈಂಡ್ ಅಂದರೆ ಏನು, ಬೆಳೆದ ರೂಪದಲ್ಲಿ ಗ್ರೈನನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ. ದಟ್ ಇಸ್ ಕಾಲ್ಡ್ ಬತಾಯಿ ಅಂತ ಕರೀತಾರೆ. ಆಲ್ಸೋ ಕಾಲ್ಡ್ ಗಲ್ಲಾ ಬಕ್ಷಿ, ಅದನ್ನೇನಂತ ಕರೀತಾರೆ, ಬತಾಯಿ, ಆಲ್ಸೋ ಕಾಲ್ಡ್ ಗಲ್ಲಾ ಬಕ್ಷಿ. ಅದು ಸಾಮಾನ್ಯವಾಗಿ ಮಿಡಲ್ ಇಂಡಿಯಾದಲ್ಲಿ ಗಂಗಾ ಯಮುನಾ ದೋಹಬ್ಬಲ್ಲಿ ಕಲೆಕ್ಟೆಡ್ ಇನ್ ಕೈಂಡ್ ಅಂತಂದರೆ ಧಾನ್ಯದ ರೂಪದಲ್ಲಿ ವಸೂಲಿ ಮಾಡ್ತಾ ಇರ್ತಾರೆ. ಯಾಕೆಂದರೆ ಬೇಕಾಗುತ್ತೆ ರಾಜರಿಗೆ ಅಲ್ಲೆಲ್ಲನ, ಅದನ್ನು ಬತಾಯಿ ಅಥವಾ ಗಲ್ಲಾ ಬಕ್ಷಿ ಅಂತ ಕರೀತಾರೆ. ಐದರ್ ಪೇ ಇನ್ ಕ್ಯಾಶ್ ಆರ್ ಇನ್ ಕೈಂಡ್, ಯಾವುದ್ರಲ್ಲಿ ಬೇಕಾದರೂ ಅವರು ಕೊಡ್ಬೋದಾಗಿರುತ್ತೆ. ಬೆಳೆ ರೂಪದಲ್ಲಾದರೂ ಕ್ಯಾಶ್ ರೂಪದಲ್ಲಾದರೂ ಕೊಡ್ಬೋದಾಗಿರುತ್ತೆ. ಈ ಥರ ಅಕ್ಬರ್ ಏನು ಮಾಡ್ತಾನೆ, ಇನಿಷಿಯೇಟ್ ಮಾಡ್ತಾನೆ. ನೋಡಿ, ಈ ಕಡೆ ರೈತವಾರಿ ಸಿಸ್ಟಮ್ ಇರುತ್ತೆ, ಇನ್ನೊಂದು ಕಡೆ ಲ್ಯಾಂಡ್ ಗಿವನ್ ಟು ಜಹಾಗೀರ್ ಪದ್ಧತಿ ಇರುತ್ತೆ. ಜಹಾಗೀರ್ನವ್ರು ಏನು ಮಾಡ್ತಾ ಇರ್ತಾರೆ, ಟೆನೆನ್ಸಿಗೆ ಕೊಡ್ತಾ ಇರ್ತಾರೆ ಲ್ಯಾಂಡನ್ನು. ಇನ್ನೊಂದು ಕಡೆ ಅಫಿಷಿಯಲ್ಸಿಗೆ ಕೊಟ್ಟಿರ್ತಾನೆ, ಸಯೂರ್ಗಲ್ ಲ್ಯಾಂಡ್, ಅವರು ಟೆನೆನ್ಸಿಗೆ ಕೊಟ್ಟಿರ್ತಾರೆ. ಒಂದು ಕಡೆ ರೈತವಾರಿ ಇರುತ್ತೆ, ಇನ್ನೊಂದು ಕಡೆ ಟೆನೆನ್ಸಿ ಇರುತ್ತೆ. ಇದರಲ್ಲಿ ರೈತರಿಗೆ ಯಾವುದಾದ್ರೂ, ಇವರೆಲ್ಲ ಏನಾಗಿರ್ತಾರೆ, ಅಗ್ರಿಕಲ್ಚರಲ್ ವರ್ಕರ್ಸ್, ಕೃಷಿ ಕಾರ್ಮಿಕರಾಗಿರ್ತಾರೆ. ಇವರಿಗೆ ಲ್ಯಾಂಡ್ ರೈಟ್ಸ್ ಇರುತ್ತಾ, ಇಲ್ಲ, ಇವರಿಗೆ ಲ್ಯಾಂಡ್ ರೈಟ್ಸ್ ಇರುತ್ತೆ, ಇವ್ರಿಗೆ ಲ್ಯಾಂಡ್ ರೈಟ್ಸ್ ಇರಲ್ಲ. ಎನ್ಸ್ ಡ್ಯೂರಿಂಗ್ ಅಕ್ಬರ್ ಪೀರಿಯಡ್ ಎಂಟೈರ್ ರೂರಲ್ ಸೊಸೈಟಿ ಡಿವೈಡೆಡ್ ಇಂಟು ರೂರಲ್ ಫಾರ್ಮರ್ಸ್ ಡಿವೈಡೆಡ್ ಇಂಟು 3 ಟೈಪ್ಸ್. ಸೊ ರೂರಲ್ ಫಾರ್ಮರ್ಸ್ನ 3 ಭಾಗ ಆಗಿ ವಿಭಾಗ ಮಾಡ್ತಾರೆ. ಖುದ್ ಕಸ್ಟ್, second one Padi Kast, and third one Mujariyan. See, entire rural farmers divided into 3 types. ಗ್ರಾಮೀಣ ರೈತರನ್ನು 3 ಭಾಗ ಮಾಡ್ತಾರೆ. ಖುದ್ ಕಸ್ತ್, ಪಾಡಿ ಕಸ್ತ್ ಆ್ಯಂಡ್ ಮುಜಾರಿಯನ್. ಕಸ್ತ್ ಅಂತಂದರೆ ಇವರು ಹೆರಿಡಿಟರಿ ಲ್ಯಾಂಡ್ ಓನರ್ಸ್, ವಂಶ ಪಾರಂಪರ್ಯವಾಗಿ ಭೂಮಿಯ ಒಡೆತನವನ್ನು ಹೊಂದಿರುವಂಥವ್ರು. ಯಾವುದ್ರಲ್ಲಿ ಬರ್ತಾರೆ ಅವರು, ರೈತವಾರಿ ಸಿಸ್ಟಮಲ್ಲಿ ಭೂಮಿಯನ್ನು ಕೊಟ್ಟಿರ್ತಾರೆ. ಆ್ಯಂಡ್ ದೇವರ್ ಆಲ್ಸೋ ಕಾಲ್ಡ್ ಮಾಲಿಕ್ ಇ ಜಮೀನ್. ಇವ್ರನ್ನೇನಂತ ಕರೀತಾರೆ, ಮಾಲಿಕ್ ಇ ಜಮೀನ್ ಅಂದ್ರೆ ಏನು, ಲ್ಯಾಂಡ್. ಮಾಲಿಕ್ ಅಂತಂದರೆ ಓನರ್ ಆಫ್ ದ ಲ್ಯಾಂಡ್. ಮಾಲಿಕ್ ಇ ಜಮೀನ್, ಪರ್ಮನೆಂಟ್ ಓನರ್ಸ್ ಅವರು. ಯಾರು, ರೈತವಾರಿ ಸಿಸ್ಟಮಲ್ಲಿ ಭೂಮಿಯನ್ನು ಕೊಟ್ಟಿರುವಂಥವ್ರು, ಅವ್ರನ್ನ ಖುದ್ ಕಸ್ತ್ ಅಂತ ಕರೀತಾರೆ. ಪಾಡಿ ಕಸ್ತ್ ಅಂತ ಅಂದರೆ ಮೈಗ್ರೇಷನಲ್ ಅಗ್ರಿಕಲ್ಚರಲ್ ಲೇಬರ್ಸ್, ವಲಸೆ ಕೃಷಿ ಕಾರ್ಮಿಕರು. ಇವ್ರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ವಲಸೆ ಕೃಷಿ ಕಾರ್ಮಿಕರು ಐದರ್ ಇವರು ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಇಲ್ಲಿ ಟೆನೆನ್ಸಿ, ಈ ಜಮೀನ್ದಾರಿ ಜಾಗೀರ್ದಾರಿ ಇವ್ರ ಜಮೀನಲ್ಲಿ ಕೆಲಸ ಮಾಡುವಂಥವ್ರು, ಅವರು ಪಾಡಿ ಕಸ್ತ್. ಮುಜಾರಿಯನ್ ಅಂತಂದರೆ ಅವರು ಅಷ್ಟೇ, ಇವರು ಅಗ್ರಿಕಲ್ಚರಲ್ ಲೇಬರರ್ಸ್, ಕೃಷಿ ಕಾರ್ಮಿಕರು. ಸಾಮಾನ್ಯವಾಗಿ ಕೆಳವರ್ಗದವರು ಯಾವುದಕ್ಕೆ ಸೇರಿರ್ತಾರೆ, ಕೆಳವರ್ಗದವರು ಮುಜಾರಿಯನ್ ಇರ್ತಾರೆ ಅಥವಾ ಪಾಡಿ ಕಸ್ತ್ ಇರ್ತಾರೆ, ಕೆಳವರ್ಗದವರು. ಯಾಕಂದರೆ ಅವ್ರಿಗೆ ಭೂಮಿಯ ಒಡೆತನ ಇರಲಿಲ್ಲ. ಸೊ ಇದರ ಪಾಡಿ ಕಸ್ತ್ ಇರ್ತಾರೆ ಅಥವಾ ಮುಜಾರಿಯನ್ ಇರ್ತಾರೆ. ಎಲ್ಲಿ ದೇವರ್ ಸರ್ವಿಂಗ್ ಅಂಡರ್ ಇವ್ರ ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಈ ಜಮೀನ್ದಾರ ಜಾಗೀರ್ದಾರ ಅಥವಾ ಸಯೂರ್ಗಲ್ ಲ್ಯಾಂಡಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಕೊಟ್ಟಿರೋ ಅವ್ರನ್ನ ಮುಜಾರಿಯನ್ ಅಂತ ಹೇಳಿ ಕರೀತಾ ಇರ್ತಾರೆ. ಕ್ಲಿಯರ್? ಸೊ ರೂರಲ್ ಫಾರ್ಮರ್ಸ್ನ ಆ ಥರ ಡಿವೈಡ್ ಮಾಡ್ತಾರೆ. ಆ್ಯಂಡ್ ಮುಗಲ್ಸ್ ಆಲ್ಸೋ ಅಪಾಯಿಂಟೆಡ್ ಅಫಿಷಿಯಲ್ಸ್ ಫಾರ್ ಲ್ಯಾಂಡ್ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್. ಮುಘಲರು ಅಧಿಕಾರಿಗಳನ್ನೂ ಕೂಡ ನೇಮಕ ಮಾಡಿರ್ತಾರೆ ಭೂ ಸುಧಾರಣೆಗೆ. ಓಕೆ. ಅಟ್ ದ ಸೆಂಟ್ರಲ್
ಅಟ್ ದ ಸೆಂಟ್ರಲಲ್ಲಿ ವಕೀಲ್ ಇರ್ತಾನೆ. ವಕೀಲ್ ಆರ್ ವಜೀರ್. ವಜೀರ್ ಅಂದರೆ ರೆವಿನ್ಯೂ ಮಿನಿಸ್ಟರ್, ಕಂದಾಯ ಮಂತ್ರಿ ಇರ್ತಾನೆ ಕೇಂದ್ರದಲ್ಲಿ. ವಕೀಲ್ ಅಥವಾ ವಜೀರ್. ಇಲ್ಲಿ ಅಕ್ಬರ್ನ ಕಾಲದಲ್ಲಿ ಯಾರು ಇರ್ತಾರೆ ವಕೀಲ್ ಅಥವಾ ವಜೀರ್ ಆಗಿ? ತೋದರಮಲ್ ಇರ್ತಾನೆ. ತೋದರಮಲ್ ವಾಸ್ ದ ರೆವಿನ್ಯೂ ಮಿನಿಸ್ಟರ್. ಸೊ ವಕೀಲ್ ಅಥವಾ ವಜೀರ್. ಸಿ ಅಗೈನ್, ಸೊ ಸೆಂಟ್ರಲ್ ಡಿವೈಡ್ ಅಟ್ ದ ಪ್ರಾವಿನ್ಸಸ್, ಪ್ರಾಂತ್ಯಗಳು, ಪ್ರಾವಿನ್ಸಸ್ ಕಾಲ್ಡ್ ಸುಬಾ. ಪ್ರಾಂತ್ಯಗಳನ್ನ ಏನಂತ ಕರೀತಿರ್ತಾರೆ? ಸುಬಾ. ಸೊ ಅಕ್ಬರ್ ಕಾಲದಲ್ಲಿ 15 ಪ್ರಾಂತ್ಯಗಳು ಇರ್ತವೆ, 15 ಸುಬಾ. ಔರಂಗಜೇಬ್ ಕಾಲದಲ್ಲಿ 20 ಇರ್ತವೆ. ಇಲ್ಲಿ ಸುಬಾದಾರ್ ಇರ್ತಾನೆ. ಸುಬಾದಾರ್ ಅಥವಾ ನಾಜಿಬ್ ಇ ಸುಬಾದಾರ್ ಅಂತ ಇರ್ತಾನೆ. ನಾಜಿಬ್ ಇ ಸುಬಾದಾರ್. ಸುಬಾಸ್ ಪ್ರಾವಿನ್ಸಸ್ ಡಿವೈಡೆಡ್ ಇಂಟು ಡಿಸ್ಟ್ರಿಕ್ಟ್. ಜಿಲ್ಲೆಗಳಾಗಿ ಡಿವೈಡ್ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಕಾಲ್ಡ್ ಸರ್ಕಾರ್. ಜಿಲ್ಲೆಗಳನ್ನ ಸರ್ಕಾರ ಅಂತ ಹೇಳಿ ಕರೀತಾ ಇರ್ತಾರೆ. ಅಟ್ ಸರ್ಕಾರ್ ಫಾರ್ ಲ್ಯಾಂಡ್ ರೆವಿನ್ಯೂ ದಿ ಅಪಾಯಿಂಟೆಡ್ 2 ಆಫಿಷಿಯಲ್ಸ್. ಇಲ್ಲಿಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಅಮಲ್ ಗುಜಾರ್ ಅಂಡ್ ಅಮಿಲ್. ಅಮಲ್ ಗುಜಾರ್ ಅಂಡ್ ಅಮಿಲ್. ಅಮಲ್ ಗುಜಾರ ಅಂದ್ರೆ ಸೊ ಲ್ಯಾಂಡ್ ರೆಕಾರ್ಡ್ ಕೀಪರ್, ದಾಖಲೆಗಳನ್ನು ಇಟ್ಕೊಳ್ಳುವಂಥವನು. ಅಮಿಲ್ ಅಂತಂದ್ರೆ ವಸೂಲಿ ಮಾಡ್ತಿದ್ದಂಥವನು, ತೆರಿಗೆ ವಸೂಲಿ ಮಾಡ್ತಿದ್ದಂಥವನು. ಕಲೆಕ್ಟರ್ ಅಂಡ್ ಹಿ ವಾಸ್ ಲ್ಯಾಂಡ್ ರೆಕಾರ್ಡ್ ಕೀಪರ್. ಡಿಸ್ಟ್ರಿಕ್ಟ್ ಡಿವೈಡೆಡ್ ಇಂಟು ತಾಲೂಕ್. ತಾಲೂಕನ್ನ ಪರಗಣ ಅಂತ ಹೇಳಿ ಕರೀತಾ ಇದ್ರು. ಇನ್ ಅಟ್ ದ ಪರಗಣ ದಿ ಅಪಾಯಿಂಟೆಡ್ ಅಮಿಲ್ ಇಲ್ಲಿ ಅಮಲ್ ಗುಜಾರ್ ಅಂಡ್ ಬಿಟ್ಟಿಕಿ. ಅಮಲ್ ಗುಜಾರ್ ಅಂಡ್ ಬಿಟ್ಟಿಕಿ. ಇವನು ಟ್ಯಾಕ್ಸ್ ಕಲೆಕ್ಟರ್, ತೆರಿಗೆ ವಸೂಲಿ ಮಾಡ್ತಿದ್ದಂಥವನು. ಹಿ ವಾಸ್ ಲ್ಯಾಂಡ್ ರೆಕಾರ್ಡ್ ಕೀಪರ್. ಭೂ ದಾಖಲೆಗಳನ್ನ ಇಟ್ಕೊಂತಿದ್ದಂಥವನ್ನ ಬಿಟ್ಟಿಕಿ. ಎಲ್ಲಿದ್ದ? ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್, ಜಿಲ್ಲಾ ಮಟ್ಟದಲ್ಲಿದ್ದ. ಅಂಡ್ ಡಿಸ್ಟ್ರಿಕ್ಟ್ ಅಗೈನ್ ಡಿವೈಡೆಡ್ ಇಂಟು ತಾಲೂಕ್. ತಾಲೂಕನ್ನ ಪರಗಣ ಅಂತ ಕರೀತಾ ಇದ್ರು. ಇಯರ್ ದಿ ಅಪಾಯಿಂಟೆಡ್ ಅಮಿಲ್ ಅಂತ ಇದ್ದ. ಅಂಡ್ ಆಲ್ಸೋ ಕಾಕೋರಿ. ಇವನು ವೆರಿ ವೆರಿ ಇಂಪಾರ್ಟೆಂಟ್. ಮುಘಲರ ಪೀರಿಯಡ್ ಅಲ್ಲಿ ಕಾಕೋರಿ ಇಂಪಾರ್ಟೆಂಟ್. ಬೇಕಾದ್ರೆ ಕ್ವಶನ್ ನೋಡ್ದೇನೆ ಕಾಕೋರಿ ಇದ್ರೆ ಕಾಕೋರಿನ ಹಾಕ್ಬೋದು. ಕಾಕೋರಿ. ಓಕೆ, ಅಮಿಲ್ ಇದ್ದ, ಕಾಕೋರಿ ಇದ್ದ. ಅಂಡ್ ಆಲ್ಸೋ ಅಮಿಲ್, ಕಾಕೋರಿ ಅಂಡ್ ಕನಂಗೋ. 3 ಜನ ಇದ್ರು. ಅಮಿಲ್ ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್. ಸೊ ಅಮಿಲ್ ಆರ್ ಕಾಕೋರಿ. ಬೋತ್ ಆರ್ ಟ್ಯಾಕ್ಸ್ ಕಲೆಕ್ಟರ್, ತೆರಿಗೆ ವಸೂಲಿ ಮಾಡ್ತಾ ಇದ್ರು. ಕನಂಗೋ ಅಂದ್ರೆ ಲ್ಯಾಂಡ್ ರೆಕಾರ್ಡ್ ಕೀಪರ್. ಇವರಿಬ್ರು ತೆರಿಗೆ ವಸೂಲಿ ಮಾಡ್ತಾ ಇದ್ರು. ಬಟ್ ಮುಘಲರ ಕಾಲದಲ್ಲಿ ಕಾಕೋರಿನೇ ತೆರಿಗೆ ವಸೂಲಿ ಮಾಡ್ತಾ ಇದ್ದಿದ್ದು. ಕನಂಗೋ ಅಂದ್ರೆ ಲ್ಯಾಂಡ್ ರೆಕಾರ್ಡ್ ಕೀಪರ್. ಅಗೈನ್ ತಾಲೂಕ್ ಡಿವೈಡೆಡ್ ಇಂಟು ವಿಲೇಜ್ ಇತ್ತು. ಇನ್ ವಿಲೇಜ್ ಅಲ್ಲಿ ದಿ ಅಪಾಯಿಂಟೆಡ್ 3 ಆಫೀಸರ್ಸ್. 3 ತರ ಅಧಿಕಾರಿಗಳಿದ್ರು. ಒಂದು ಚೌಕಿದಾರಿ ಹೆಡ್ ಆಫ್ ದ ವಿಲೇಜ್. ಅಂಡ್ ಪತ್ವಾರಿ ಅಂಡ್ ಲಂಬಾರ್ದಾರ್. ಚೌಕಿದಾರಿ, ಪತ್ವಾರಿ ಅಂಡ್ ಲಂಬಾರ್ದಾರ್. ಚೌಕಿದಾರ್ he was head of the village. ಓಕೆ, ಗ್ರಾಮದ ಮುಖ್ಯಸ್ಥ ಚೌಕಿದಾರ್ ಆಗಿದ್ದ. These 2 were assisting ಚೌಕಿದಾರ್. ಅದರಲ್ಲಿ ಪತ್ವಾರಿ he was a ಲ್ಯಾಂಡ್ ರೆವಿನ್ಯೂ ಕಲೆಕ್ಟರ್. ಈಗಲೂ ಇದ್ದಾನೆ. ಗ್ರಾಮ ಸಹಾಯಕ ಅಂತ ನೇಮಕ ಮಾಡಿದ್ದಾರೆ. ಈಗಲೂ VA ಅಂಡರ್ ಅಲ್ಲಿ ಇರ್ತಾರೆ. ಗ್ರಾಮ ಸೇವಕ ಅಥವಾ ಗ್ರಾಮ ಸಹಾಯಕ ಅಂತ ಒಬ್ಬೊಬ್ಬ ಹಳ್ಳಿಗೆ ಇರ್ತಾರೆ. ಅವರೆಲ್ಲ ಔಟ್ಸೋರ್ಸ್ ಇಂದ ತಗೊಂಡಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? VA ಅಂಡರ್ ಅಲ್ಲಿ ಇರ್ತಾರೆ. ಸೊ ಪತ್ವಾರಿ ಅಂದ್ರೆ ಹಳ್ಳಿಗಳಲ್ಲಿ ಲ್ಯಾಂಡ್ ರೆವಿನ್ಯೂ ಕಲೆಕ್ಟರ್. ಲಂಬಾರ್ದಾರ್ ಅಂದ್ರೆ ವಾಸ್ ಎ ಲ್ಯಾಂಡ್ ರೆಕಾರ್ಡ್ ಕೀಪರ್.
ಆ ಹಳ್ಳಿಯ ಭೂ ದಾಖಲೆಗಳನ್ನು ಇಟ್ಕೊಳ್ತಿದ್ದಂಥವನು. ಇಲ್ಲಿ ಕಾಕೋರಿ ಇದ್ದ, ಇಲ್ಲಿ ಕನಂಗೋ ಇದ್ದ, ಇಲ್ಲಿ ಲಂಬರ್ದಾರ್ ಇದ್ದ. ಈ ಥರ ಒಂದು ಪದ್ಧತಿಯನ್ನು ತಗೊಂಡ್ಬರ್ತಾನೆ. ಯಾರು? ಅಕ್ಬರ್ ಆರ್ ಮುಘಲ್ಸ್ ತಗೊಂಡ್ಬರ್ತಾರೆ. ನೆಕ್ಸ್ಟ್ ಅಕ್ಬರ್ ನಂತರ ನೆಕ್ಸ್ಟು ನಮಗೆ ಶಿವಾಜಿ ಬರ್ತಾನೆ. ಶಿವಾಜಿ ಬರ್ತಾರೆ. ಸೊ ರೂಲ್ ಫ್ರಮ್ 1674 to 1680. ಮರಾಠ ಫೌಂಡರ್ ಶಿವಾಜಿ. ಈ ಆಲ್ಸೋ ಇನಿಷಿಯೇಟೆಡ್ ಸಮ್ ರೆವಿನ್ಯೂ ರಿಫಾರ್ಮ್ಸ್. ಕಂದಾಯ ಸುಧಾರಣೆಗಳನ್ನು ತಗೊಂಡ್ಬರ್ತಾರೆ. ನೋಡಿ, ಶಿವಾಜಿ ಆಲ್ಸೋ ಇಂಟ್ರೊಡ್ಯೂಸ್ಡ್ ರೈತವಾರಿ ಸಿಸ್ಟಮ್. ಶಿವಾಜಿ ಕೂಡ ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಆಲ್ಸೋ ಇನಿಷಿಯೇಟೆಡ್ ರೈತವಾರಿ ಸಿಸ್ಟಮ್. ಆಲ್ಸೋ ರೈತವಾರಿ ಸಿಸ್ಟಮಲ್ಲಿ ಏನು ಮಾಡ್ತಾರೆ? ಫಾರ್ಮರ್ ಡಿಕ್ಲೇರ್ಡ್ ಆಸ್ ಓನರ್ ಆಫ್ ದ ಲ್ಯಾಂಡ್. ಅದಕ್ಕೋಸ್ಕರ ಈ ಆಲ್ಸೋ ಇಂಟ್ರೊಡ್ಯೂಸ್ಡ್ ರೈತರಿಗೆ ಜಮೀನನ್ನು ಕೊಡೋದಕ್ಕೆ ಲ್ಯಾಂಡ್ ಮೆಜರ್ಮೆಂಟ್ ಸಿಸ್ಟಮ್. ಅದಕ್ಕೋಸ್ಕರ ಇನಿಷಿಯೇಟೆಡ್ ಲ್ಯಾಂಡ್ ಮೆಜರ್ಮೆಂಟ್ ಯಾರ್ಡ್, ಭೂಮಾಪನ ಉಪಕರಣನ ತರ್ತಾನೆ. ದಟ್ ಈಸ್ ಕಾಲ್ಡ್ ಕತಿ. ಸೊ ಮರಾಠರು ಶಿವಾಜಿ ತಂದಂಥ ಭೂಮಾಪನ ಉಪಕರಣನ ಏನಂತ ಕರೀತಾರೆ? ಕತಿ. ಅದು ಮರಾಠಿ ವರ್ಡ್ ಕತಿ ಅಂತ ಹೇಳಿ ತಗೊಂಡ್ಬರ್ತಾರೆ. ಅಂಡ್ ಫಿಕ್ಸ್ಡ್ ಲ್ಯಾಂಡ್ ರೆವಿನ್ಯೂ, ಭೂ ಕಂದಾಯನ ವಸೂಲಿ ಮಾಡ್ತಾ ಇರ್ತಾನೆ. ದಟ್ ಈಸ್ 30 to 40% ಆಫ್ ದ ಪ್ರೊಡ್ಯೂಸ್. ಉತ್ಪಾದನೆಯ 30 to 40% ಅಷ್ಟನ್ನು ಅವನು ವಸೂಲಿ ಮಾಡ್ತಿರ್ತಾನೆ. ಇಷ್ಟು ಸೊ ಟೋಟಲ್ ಲ್ಯಾಂಡ್ ರಿಫಾರ್ಮ್ಸ್ ಏನ್ಷಿಯಂಟ್ ಪೀರಿಯಡಲ್ಲಿ, ಮಿಡಿವಲ್ ಪೀರಿಯಡಲ್ಲಿ ಮಾಡಿದಂಥ ಭೂ ಸುಧಾರಣೆಗಳು. ಇಲ್ಲಿಂದ ಮುಂದೆ ಬ್ರಿಟಿಷ್ ಪೀರಿಯಡ್ ಬರುತ್ತೆ. ಬ್ರಿಟಿಷರು ಏನು ಮಾಡ್ತಾರೆ? ದೇ ಇಂಟ್ರೊಡ್ಯೂಸ್ಡ್ ಜಮೀನ್ದಾರಿ ಸಿಸ್ಟಮ್. ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ತರ್ತಾನೆ. ಅದಕ್ಕೋಸ್ಕರ ಈ ಅಪಾಯಿಂಟೆಡ್ ಎ ಕಮಿಟಿ ಕಾಲ್ಡ್ ಸರ್ಕ್ಯೂಟ್ ಕಮಿಟಿ. 5 years ತರ್ತಾನೆ. ಆಮೇಲೆ 1 year ತರ್ತಾನೆ. ಪರ್ಮನೆಂಟ್ ಸೆಟಲ್ಮೆಂಟ್ ಬರ್ತಾರೆ. ರೈತವಾರಿ ಸಿಸ್ಟಮ್, ಮಾಲ್ವಾರಿ ಸಿಸ್ಟಮ್. ಸೊ ಅಷ್ಟು ಒಂದು ಕನೆಕ್ಟೆಡ್ ಅದು. ಅದನ್ನು ನಾಳೆ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟುಮಾರೋ ಸೇಮ್ 11:30ಗೆ ಇರುತ್ತೆ. ಟುಮಾರೋ ಐ ವಿಲ್ ಎಕ್ಸ್ಪ್ಲೈನ್. ಆ ಬ್ರಿಟಿಷ್ ಪೀರಿಯಡಲ್ಲಿ ಏನಿತ್ತು ಅಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದರಲ್ಲಿ ನಿಮಗೆ 1 or 2 questions 100% ಅದೇ ಆಗುತ್ತೆ. ನೆನ್ನೆ ಇವತ್ತಿಂದು ನಾಳೆದರಲ್ಲಿ 100% ಬಂದೇ ಬರ್ತಾವೆ ಕ್ವಶನ್ಸ್. ಓಕೆ, ಥ್ಯಾಂಕ್ ಯು.